ಈಗ ಆರಂಭವಾಗಲಿದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಒಬ್ರು ಎಂಥ ಕ್ರಿಕೆಟರ್ ಅಂತಂದ್ರೆ ಅವ್ರಿಗೆ ನೀವು ಹೆಚ್ಚಿನ ಪ್ರೀತಿ ಕೊಟ್ಟಿದ್ದೀರಾ, ಗೌರವ ಕೊಟ್ಟಿದ್ದೀರಾ. ಇವರು ಟೀಮ್ ಇಂಡಿಯಾವನ್ನ ಚಾಂಪಿಯನ್ ಮಾಡೋದಕ್ಕಾಗಿ ಪದೇ ಪದೇ ತಮ್ಮ ಪಾತ್ರವನ್ನ ನಿಭಾಯಿಸಿದ್ದಾರೆ. ಪ್ಲೀಸ್ ವೆಲ್ಕಮ್ ಕ್ರಿಕೆಟ್ನ ಸೂಪರ್ ಸ್ಟಾರ್ ಮೊಹಮ್ಮದ್ ಶಮಿ. ಮತ್ತೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಜಡ್ಜ್ ಕೂಡ ಬಹಳ ವಿಶೇಷವಾದವರು. ಇವರನ್ನ ನಾವು ಟಿವಿಗಳಲ್ಲಿ ಇಂಟರ್ನ್ಯಾಷನಲ್ ಅಂಪೈರಿಂಗ್ ಮಾಡಬೇಕಾದ್ರೆ ನೋಡಿದ್ದೀವಿ. IPLನಲ್ಲಿ ಸಾಕಷ್ಟು ಹೆಚ್ಚಿನ ಮ್ಯಾಚ್ಗಳಲ್ಲಿ ಅಂಪೈರಿಂಗ್ ಮಾಡಿರುವಂತ ರೆಕಾರ್ಡ್ ಇವರದ್ದಾಗಿದೆ. ಪ್ಲೀಸ್ ವೆಲ್ಕಮ್ ಅಂಪೈರ್ ಅನಿಲ್ ಚೌಧರಿ. ವಿಚಾರಣೆ ಶುರುವಾಗಲಿ. ಲೆಟ್ಸ್ ಪ್ಲೇ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ ಮೊದಲ ಆರೋಪ ಮೊಹಮ್ಮದ್ ಶಮಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಸ್ಟಾರ್ ಕ್ರಿಕೆಟರ್ ಮೊಹಮ್ಮದ್ ಶಮಿ ಮೇಲಿರುವ ಆರೋಪವೇನೆಂದರೆ ಇವರು ಅವರದ್ದೇ ಪ್ರಪಂಚದಲ್ಲಿ ಇರುತ್ತಾರೆ ಎಂಬುದು. ಮೊಹಮ್ಮದ್ ಶಮಿ ಅವರೇ, ನೀವು ನಿಮ್ಮ ಹಳ್ಳಿನಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಫಾರ್ಮ್ ಹೌಸಲ್ಲಿ ಒಂದು ಬೇರೆದೇ ಜಗತ್ತನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಪಿಚ್ಚು ಕೂಡ ನಂದೇ, ಪ್ಲೇಯರ್ ಕೂಡ ನಾನೇ. ನಾನು ಮತ್ತೆ ನನ್ನ ಒಬ್ಬಂಟಿತನ. ಕೆಲವೊಮ್ಮೆ ಬ್ಯಾಟಿಂಗ್ ಮಾಡ್ತೀರಾ, ಕೆಲವೊಮ್ಮೆ ಬೌಲಿಂಗ್ ಮಾಡ್ತೀರಾ. ನಾನು ಹುಟ್ಟಿದಂಥ ಜಾಗ ಏನಿದೆ, ನಾನು ಹುಟ್ಟಿದಂಥ ಆ ಮಣ್ಣಿನಿಂದ ನನಗೆ ಹೆಸರು ಮಾಡೋಂಥ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಒಬ್ಬಂಟಿಗ ಅಲ್ಲ, ನನಗೂ ಫ್ಯಾಮಿಲಿ ಬೇಕು, ಫ್ಯಾಮಿಲಿ ಇದ್ದಾರೆ. ನನಗೆ ಹೊರಗಿನ ಜಗತ್ತಿನ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಅಲ್ಲೇ ಊಟ ತಿಂಡಿ ಅಲ್ಲೇ ಇರೋದು ಬೆಳಗಿಂದ ಸಂಜೆ ತನಕ. ನನಗದೇ ಇಷ್ಟ ಆಗತ್ತೆ. ಫಿಟ್ನೆಸ್ಗೆ ಹೊಸ ಭಾಷ್ಯವನ್ನೇ ಬರ್ದಿದ್ದೀರಾ ನೀವು. ಬರಿಗಾಲಲ್ಲಿ ಮಣ್ಣಲ್ಲಿ ಓಡ್ತೀರಾ, ನೀವು ಹೇಳ್ತೀರಂತೆ ಕುದುರೆ ತರ ಓಡ್ಬೇಕು ಅಂತ. ನೋಡಿ, ಕತ್ತೆ ಥರ ದುಡಿಯೋವಂಥ ಕೆಲಸ ಅದೇ ರೀತಿ ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ಫೆಸಿಲಿಟಿ ಸ್ಟ್ಯಾಂಡರ್ಡ್ ಆಗಿಲ್ಲ. ಅಂದರೆ ಅಲ್ಲಿ ಏನು ಲಭ್ಯ ಇದೆಯಲ್ಲ ಅದರಲ್ಲೇ ಏನಾದರೂ ಕ್ರಿಯೇಟ್ ಮಾಡಬೇಕಾಗತ್ತೆ. ಹಾಗಾಗಿ ದೇಸಿ ಟ್ರೈನಿಂಗ್ ಇಲ್ಲಿವರೆಗೂ ಫೇಲ್ ಆಗಿದೆ ಅಂತ ನನಗನ್ಸಲ್ಲ. ಆ ಕಲ್ಚರ್ ಇನ್ನೂ ಕೂಡ ಇದೆ, ಹಾಗೆ ನಡೀತಾ ಇದೆ. ನೀವು ರೆಕಾರ್ಡ್ಸ್ ನೋಡಿದ್ರೂ ಕೂಡ ಹಳ್ಳಿ ಜನ ಎಲ್ಲ ನಿಜವಾಗ್ಲೂ ಇಲ್ಲಿ ತನಕ ತುಂಬಾನೇ ಸಕ್ಸಸ್ಫುಲ್ ಆಗಿದ್ದಾರೆ ಸಿಟೀಸ್ ಜೊತೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ಸಿಟಿಯವ್ರು ತುಂಬ ಸಾಫ್ಟ್ ಆಗಿರ್ತಾರೆ. ಈಗ ನಾನಲ್ಲಿ ಎರಡನ್ನೂ ಸಹ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಅಂದರೆ ನನಗೆ ಕ್ರಿಕೆಟ್ ಆಡೋದಕ್ಕೆ ಯಾವ ಜಿಮ್ ಸೆಟಪ್ ಬೇಕಿದೆ ಅದನ್ನು ಕೂಡ ಅಲ್ಲಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಮತ್ತೆ ಔಟ್ಡೋರ್ಗೋಸ್ಕರ ನಾನು ನಮ್ಮ ಜಮೀನಿದೆ, ಅಂದರೆ ನೀವು ವಿಡಿಯೋ ನೋಡಿರ್ತೀರಾ, ಅದು ಎಲ್ಲಿಂದ ನೋಡಿದ್ದೀರಿ ಅಂತ ನನಗಂತೂ ಗೊತ್ತಿಲ್ಲ. ಅದು ಒಂದು ವಿಶಿಷ್ಟ ಪವರ್ನ ಜನರೇಟ್ ಮಾಡುತ್ತೆ. ಬೇರೆ ಕ್ರಿಕೆಟ್ ಸ್ಟಾರ್ಸ್ ಏನಿದಾರಲ್ಲ, ಕೆಲವರು ಲಂಡನ್ನಲ್ಲಿ ಮನೆ ಮಾಡಿದ್ದಾರೆ, ಕೆಲವರು ದುಬೈನಲ್ಲಿ ಮನೆ ಮಾಡಿದ್ದಾರೆ, ಕೆಲವರು ಮುಂಬೈನಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಮತ್ತೆ ಶಮಿಗೆ ಅಮರೋಹನ ಹಳ್ಳಿನೇ ಸಿಗ್ತಾ ಮನೆ ಮಾಡ್ಕೊಳ್ಳೋದಕ್ಕೆ? ನಾನೊಬ್ಬ ಬಡವ, ಅಷ್ಟೊಂದು ಹಣ ಇಲ್ಲ. ನನಗೆ ಎಷ್ಟು ಸಿಕ್ಕಿದೆ ಅದರಲ್ಲೇ ಖುಷಿಯಾಗಿದ್ದೀನಿ. ಎಲ್ಲಕ್ಕಿಂತ ಮಹತ್ವದ್ದು ಅಂದರೆ ನೀವೆಲ್ಲಿ ಹುಟ್ಟುತ್ತೀರೋ, ಎಲ್ಲಿ ನೀವು ನಿಮ್ಮ ಬಾಲ್ಯವನ್ನು ಕಳೆದ್ರೋ, ಎಲ್ಲಿಂದ ನೀವು ಹೊರಟು ದೊಡ್ಡವರಾದ್ರೋ, ಎಲ್ಲಿ ಇಷ್ಟೊಂದು ಹೆಸರುವಾಸಿ ಆದ್ರೋ ಆ ಜಾಗನ ಯಾಕೆ ಬಿಡಬೇಕು? ನೋಡಿ, ಈ ಕ್ರಿಕೆಟ್ನ ಪ್ರಾಕ್ಟೀಸ್ ಏನಿದೆಯಲ್ಲ ಅದು ನಾನು ಕೇಳ್ಪಟ್ಟೆ ಹೇಗಾಗತ್ತೆ ಅಂದರೆ, ಪಿಚ್ನ ಹಿಂದೆ, ವಿಕೆಟ್ನ ಹಿಂದೆ ಒಂದು ಮಂಚವನ್ನ ನಿಲ್ಸಿರ್ತೀರಾ, ಯಾಕಂದ್ರೆ ಬಾಲ್ ಹೊಲಕ್ಕೆ ಹೋಗದೆ ಇರಲಿ ಅಂತ. ಮೊದಲು ಆ ರೀತಿ ಇತ್ತು. ಯಾಕಂದರೆ ನನ್ನ ತಾತನ ಮ್ಯಾಂಗೋ ಗಾರ್ಡನ್ ಏನಿತ್ತು ಅದರ ಹತ್ತಿರದಲ್ಲಿ ನಾವು ಅಣ್ಣ ತಮ್ಮಂದ್ರೆಲ್ಲ ಸೇರಿಕೊಂಡು ಆಟ ಆಡೋದಕ್ಕೆ ಅಲ್ಲಿ ಪಿಚ್ನ ತಯಾರು ಮಾಡಿದ್ವಿ. ಹಾಗೆ ಅಲ್ಲೊಂದು ಕಾಂಕ್ರೀಟ್ದು ಕೂಡ ಇತ್ತು. ಅದನ್ನು ತುಂಬ ಕಷ್ಟಪಟ್ಟು ಮಾಡಿದ್ವಿ ನಾವು. ಅದು ಹಾಫ್ ಕಾಂಕ್ರೀಟ್ದು. ಅದರ ಮೇಲೆ ಪ್ಲಾಸ್ಟಿಕ್ ಬಾಲ್ ಅಥವಾ ಟೆನ್ನಿಸ್ ಬಾಲ್ ತುಂಬಾನೇ ವೇಗವಾಗಿ ಹೋಗ್ತಾ ಇತ್ತು. ಹಾಗಾಗಿ ಅಲ್ಲಿದ್ದಂಥ ಇನ್ನೊಂದು ತೊಂದರೆ ಏನಂದ್ರೆ ಅದರಿಂದ ಸ್ವಲ್ಪ ದೂರದಲ್ಲೇ ಮುಳ್ಳಿನ ಮರಗಳಿದ್ವು, ತುಂಬ ದೊಡ್ಡದು. ಅದ್ರ ಹತ್ರ ಹೋಗ್ಬಾರ್ದು ಅಂತ ಮಂಚ ನಿಲ್ಲಿಸ್ತಿದ್ವಿ ಅಷ್ಟೇ. ಅದೆಲ್ಲ
ನಾವು ಚಿಕ್ಕವರಿದ್ದಾಗ ನಡೀತಾ ಇತ್ತು. ಆದರೆ ಆಮೇಲೆ ನಾವು ದೊಡ್ಡವರಾದ್ಮೇಲೆ ನಮ್ಮ ಸ್ಪೀಡ್ ಜಾಸ್ತಿ ಆದ್ಮೇಲೆ ನಮಗೆ ನೆಟ್ನ ಅವಶ್ಯಕತೆ ಬಿತ್ತು ಅಲ್ಲಿ. 3 ಜನ ಅಣ್ಣ ತಮ್ಮಂದ್ರು ನೀವು 3 ಜನ ಫಾಸ್ಟ್ ಬೌಲರ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ. ಯಾಕಂದ್ರೆ ನಮ್ಮ ತಂದೆ ಇದ್ರಲ್ಲ, ಅವರು ಕೂಡ ಫಾಸ್ಟ್ ಬೌಲರ್ ಆಗಿದ್ರು. ನಮ್ಮಲ್ಲಿ ಹೇಗೆ ಅಂದ್ರೆ ನಾವು ಮೊದಲು ಬಾಲ್ನ ಹಿಡ್ಕೋತಾ ಇದ್ದಿದ್ದು, ಮತ್ತೆ ಬಾಲ್ ಹಿಡ್ಕೊಂಡ್ಮೇಲೆ ಅದನ್ನ ಜೋರಾಗಿ ಎಸಿಬೇಕು ಅಂತ ಯೋಚಿಸ್ತಿದ್ವಿ. ಅಂದ್ರೆ ನಾವು ಏನನ್ನ ನೋಡ್ತೀವೋ ಅದ್ರ ಬಗ್ಗೆನೇ ಆಸಕ್ತಿ ಹುಟ್ಟುತ್ತಲ್ವಾ. ನಿಮ್ ಅಣ್ಣ ಹೇಳ್ತಾ ಇದ್ರು ಒಂದ್ ದಿವ್ಸ ಒಂದು ಮ್ಯಾಚ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ, ಯಾಕಂದ್ರೆ ಒಬ್ರು ಪ್ಲೇಯರ್ ಕಡಿಮೆ ಆಗಿದ್ರು. ನೀವು ಬಹಳ ಚಿಕ್ಕ ವಯಸ್ಸಿನವರು, ನಿಮ್ ತಂದೆ ಬೇಡ ಅಂತ ಹೇಳಿರ್ತಾರೆ ಇಂಥ ಮ್ಯಾಚಿಗೆ ಕರ್ಕೊಂಡು ಹೋಗೋದಕ್ಕೆ. ಮತ್ತೆ ಅವರು ಇನ್ನೂ ಒಂದ್ ಮಾತನ್ನ ಹೇಳ್ತಾರೆ, ಬ್ಯಾಟಿಂಗ್ ಮಾತ್ರ ಮಾಡಿಸ್ಲೇಬೇಡ, ಒಂದ್ ವೇಳೆ ಮಾಡಿಸಿದ್ರು ಓಪನಿಂಗ್ ಮಾಡಿಸ್ಬೇಡ ಅಂತ. ಆದ್ರೆ ಶಮಿಯವರು ಓಪನಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ, ಸಾಕಷ್ಟು ಸಿಕ್ಸ್ಗಳನ್ನ ಹೊಡಿತಾರೆ. ತುಂಬಾ ಹೆದರ್ಕೊಂಡಿದ್ದೆ. ಯಾವತ್ತೂ ಆಡಿರ್ಲಿಲ್ಲ ಡ್ಯೂಕ್ಸ್ ಬಾಲಲ್ಲಿ. ಡ್ಯೂಕ್ಸ್ ಬಾಲಲ್ಲಿ ನಾನು ಪ್ರಾಕ್ಟೀಸ್ ಕೂಡ ಮಾಡಿರ್ಲಿಲ್ಲ. ಟೆನ್ನಿಸ್ ಬಾಲಲ್ಲಿ ಆಡ್ತಾ ಇದ್ದೆ, ಅದ್ರಲ್ಲಿ ಹೊಡಿತಾ ಇದ್ನಲ್ಲ, ಹಾಗಾಗಿ ಇವರು ನನ್ನ ಕರ್ಕೊಂಡು ಹೋದ್ರು ಅಷ್ಟೇ. ಕರ್ಕೊಂಡು ಹೋಗೋವಾಗ ನನಗೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ರು. ಅಂದ್ರೆ ನನ್ಗೇನನ್ಸಿತ್ತು ಅಂದ್ರೆ, ಹೌದು ನನಗೆ ಫೀಲ್ಡಿಂಗ್ ಮಾಡೋದಕ್ಕೇನೋ ಕೊಡ್ತಾರೆ, ಆಮೇಲೆ ಸ್ವಲ್ಪ ಬೌಲಿಂಗು ಕೊಡ್ತಾರೆ ಅನ್ಕೊಂಡಿದ್ದೆ. ಆದರೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ಬಂದು ಬ್ಯಾಟಿಂಗ್ ಮಾಡು ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಕರ್ಕೊಂಡೋಗಿ ನನ್ನ ನಿಲ್ಲಿಸ್ಬಿಟ್ರು ಆಡು ಅಂತ. ಅಪ್ಪನ ಜೊತೆ ಸ್ವಲ್ಪ ಮನಸ್ತಾಪ ಆಯಿತು. ಆದರೆ ಒಂದೊಳ್ಳೆ ಅಡ್ವೈಸ್ ಕೊಟ್ಟಿದ್ರು, ಬಾಲ್ ಲೈನ್ನ ಬಿಟ್ಬಿಡು, ಮೈ ಮೇಲೆ ಹಾಕೋಬೇಡ ಅಂತ. ಮೊದಲನೇ ಬಾಲ್ ಹೊಡೆದೆ, ಆಮೇಲೆ ಹೊಡಿತಾನೇ ಹೋದೆ. 11-12 ಓವರಲ್ಲಿ 100 ರನ್ ಆಗೋಯ್ತು ಹೇಗೋ. ಅದಾದ್ಮೇಲೆ ನಿಮ್ಗೆ ಅವಕಾಶಗಳು ಸಿಗೋದಕ್ಕೆ ಶುರುವಾಯ್ತು ಮ್ಯಾಚ್ ಆಡೋದಕ್ಕೆ. ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಯ್ತಲ್ಲ. ಮೊದಲನೇ ಮ್ಯಾಚಲ್ಲೇ ಆ ರೀತಿ ಮಾಡಿದ್ಮೇಲೆ ಡಿಮ್ಯಾಂಡ್ ಹೇಗಿದ್ರು ಜಾಸ್ತಿ ಆಗೇ ಆಗುತ್ತಲ್ಲ. ಇವನ್ನ ಕೊನೆಯಲ್ಲ ಸ್ಟಾರ್ಟಿಂಗಲ್ಲೇ ಆಡಿಸ್ಬೇಕಿರೋ ಬ್ಯಾಟ್ಸ್ಮನ್ ಅಂತ. ಬಟ್ ನಾನು ಶುರು ಮಾಡಿದಾಗ ಲೋಕಲಲ್ಲಿ ಎಲ್ರಿಗೂ ಕೂಡ ನಾನು ಬ್ಯಾಟ್ಸ್ಮನ್ ಅಂತಾನೆ ಗೊತ್ತಿದ್ದಿದ್ದು. ಬೌಲಿಂಗ್ನ ನಾನು ಆಮೇಲೆ ಶುರು ಮಾಡಿದ್ದು. ಆದರೆ ಬೌಲಿಂಗ್ ಶುರು ಮಾಡ್ತಿದ್ದ ಹಾಗೆ ಮೊದಲನೇ ದಿನದಿಂದನೇ ನಾನು ಫಾಸ್ಟಾಗಿ ಎಸೆಯೋಕೆ ಶುರು ಮಾಡಿದೆ. ಹಾಗಾಗಿ ಮೊದಲಿಂದನೇ ಫಾಸ್ಟ್ ಬೌಲಿಂಗೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೆ. ಈಗಲೂ ಕೂಡ ನಾವು ನಿಮ್ಮ ಬ್ಯಾಟಿಂಗನ್ನ ನೋಡಿದ್ದೀವಿ. ನೀವು 2 ಸಲ 50 ಮಾಡಿದ್ದೀರಾ. ಮತ್ತೆ ರೀಸೆಂಟ್ ಮ್ಯಾಚಲ್ಲಿ ನೀವು ಮತ್ತೆ ಬುಮ್ರಾ ಆಡ್ತಾ ಇದ್ರಿ, ಇಬ್ರು ಔಟೇ ಆಗ್ತಿರ್ಲಿಲ್ಲ. ಬಹಳ ಕಡಿಮೆ ಇಂಥ ಅವಕಾಶ ಸಿಗೋದು. ನಮ್ಮ ನಂಬರ್ ಬಂದಾಗ ಒಂದು ತಲೆವರೆಗೂ ನೀರಲ್ಲಿ ಮುಳುಗಿರ್ತೀವಿ, ಇಲ್ಲ ರನ್ಸ್ನ ಅವಶ್ಯಕತೆನೇ ಇರೋದಿಲ್ಲ. ಆದರೆ 250 ಅದು ಇಂಗ್ಲೆಂಡ್ನಲ್ಲಿ ಅಲ್ವಾ, ಎಲ್ಲ ಕ್ರಿಕೆಟರ್ನ ಕನಸಾಗಿರುತ್ತೆ ಇಂಗ್ಲೆಂಡಲ್ಲಿ 50 ಹೊಡಿಬೇಕು ಅನ್ನೋದು. ಶಮಿ, ನೀವು ಅಮ್ರೋನಲ್ಲಿ ವಾಸ ಮಾಡ್ತೀರಿ, ಮುರಾದಾಬಾದಲ್ಲಿದ್ದೀರಿ, ಮತ್ತೆ ಈ ಏರಿಯಾ ಇರೋದು ಉತ್ತರ ಪ್ರದೇಶದಲ್ಲಿ. ಆದ್ರೆ ನಿಮ್ಗೆ ಉತ್ತರ ಪ್ರದೇಶ್ ಟೀಮ್ನಲ್ಲಿ ಆಡೋದಕ್ಕೆ ಯಾವತ್ತೂ ಚಾನ್ಸೇ ಸಿಕ್ಕಿಲ್ವಾ? ಸರ್, ಒಂದು ದೊಡ್ಡ ಕಥೆ ಇದೆ. ಟ್ರೈ ಮಾಡಿದ್ದೆ, ಆದರೆ ಅವ್ರಿಗೆ ನನ್ನ ಸ್ಕಿಲ್ ಇಷ್ಟ ಆಗಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಬೇರೆ ಕಡೆ ಹೋಗೋಣ ಅನ್ಕೊಂಡೆ. ಆಗ ಕೋಲ್ಕತ್ತಾ ಮೂವ್ ಆದೆ. ಅಲ್ಲಿ ಲೀಗ್ ಸಿಸ್ಟಮ್ ಇದೆ, ಅಲ್ಲಿ ನಿಮಗೆ ಲೀಗ್ ಮ್ಯಾಚಸ್ ಆಡೋಕೆ ಅವಕಾಶ ಸಿಗುತ್ತೆ, ಪರ್ಫಾರ್ಮ್ ಮಾಡೋದಕ್ಕೂ ಕೂಡ ಟೈಮ್ ಸಿಗುತ್ತೆ. 2-3 ವರ್ಷ ಆದಮೇಲೆ ಪರ್ಫಾರ್ಮ್ ಮಾಡಿದ್ಮೇಲೆ 9-10 ಮ್ಯಾಚಲ್ಲಿ 40 ವಿಕೆಟ್ ತಗೊಂಡೆ. ಆಗ ಅವರು ನನ್ನ ಕ್ಯಾಂಪಿಗೆ ತಗೊಂಡ್ರು. ಆ ರೋಲ್ ಕೂಡ ಒಂಥರ ಚೆನ್ನಾಗಿದೆ. ನೀವು 4-5 ವರ್ಷ ಕ್ಲಬ್ಗಾಡೋದು, ನೀವು ಒಂದು ಲೋಕಲ್ ಥರ ಬಿಹೇವ್ ಮಾಡೋದು, ಅದೆಲ್ಲ ಆದಮೇಲೆ ನಿಮ್ಮನ್ನ ಅವರು ಕ್ಯಾಂಪಿಗೆ ತಗೋತಾರೆ. ಕ್ಯಾಂಪಲ್ಲಿ ಪರ್ಫಾರ್ಮ್ ಮಾಡಿದ್ಮೇಲೆ ಟೀಮಿಗೆ ಕರ್ಕೋತಾರೆ. ಎಲ್ಲ ಸಿಸ್ಟಮ್ ಪ್ರಕಾರ ನಡೆಯುತ್ತೆ. ಆಮೇಲೆ ಕೋಲ್ಕತ್ತಾಗ ಮೂವ್ ಆದೆ, ಅಲ್ಲಿಂದನೇ ಶುರು ಮಾಡಿದ್ದು. ಕಲ್ಕತ್ತಾದಲ್ಲಿ ನೀವು ಬೌಲಿಂಗ್ ಮಾಡಬೇಕಾದ್ರೆ ಸೌರವ್ ಗಂಗೂಲಿ ಅವರು ನಿಮ್ಮನ್ನ ನೋಡ್ತಾರೆ. ಇಲ್ಲ, ಮೊದಲು ನಾನು ಅಲ್ಲಿಗೆ ಹೋದಾಗ ನನ್ನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಕಲ್ಕತ್ತಾದಲ್ಲೂ ಕೂಡ ನನಗೆ ಗೊತ್ತಿರಲಿಲ್ಲ ನಾವು ಏನು ಕಡಲೆಕಾಳು ಅಂತ ತಿಂತೀವಿ, ಅದಕ್ಕೆ ಅಲ್ಲಿ ಗುಗ್ನಿ ಅಂತಾರೆ ಅಂತ. ಅದನ್ನ ಮುಂದೆ ಇಟ್ಟಿದ್ರು, ನಾನು ಸುಮ್ಮನೆ ಕೂತಿದ್ದೆ. ಯಾಕಂದ್ರೆ ಅದ್ರ ಜೊತೆ ನಾವು ಅನ್ನ ತಿಂತೀವಿ ಅಥವಾ ರೊಟ್ಟಿ ತಿಂತೀವಿ. ಆದರೆ ಅಲ್ಲಿ ಟೋಸ್ಟ್ ಇಟ್ಟಿದ್ರು. ಪಕ್ಕದಲ್ಲಿದ್ದವನು ತಿನ್ನಪ್ಪ ಅಂದ. ಆದರೆ ನಾನು ಯಾವ್ದ್ರಲ್ಲಿ ತಿನ್ಬೇಕಿದ್ದೀನಲ್ಲ ಅಂತ ಆಶ್ಚರ್ಯ ಪಡ್ತಿದ್ದೆ. ರೈಸ್ ಬರಲಿ ರೋಟಿ ಬರಲಿ ಅಂತ ಕಾಯ್ತಿದ್ದೆ. ಅವನು ಇಲ್ಲ, ಇಷ್ಟೇ ಇರೋದು, ಇದನ್ನೇ ತಿನ್ಬೇಕು ಅಂತ ಅಂದ. ಆಮೇಲೆ ಬರೀ ಕಡಲೆಕಾಳೆ ತಿಂದೆ ನಾನು. ಅಲ್ಲಿ ಎಲ್ಲಿರ್ತಾ ಇದ್ರಿ? ಮೊದಲು 15-20 ದಿನ ಅಂತೂ ನನಗೆ ತುಂಬಾನೇ ಕಷ್ಟ ಆಯಿತು. ಯಾಕಂದ್ರೆ ಅಲ್ಲಿ ಒಂದು CCFC ಅನ್ನೋ ಕ್ಲಬ್ ಇದೆ. ಅಲ್ಲಿ ರಾತ್ರಿ ಹೊತ್ತು ಪಾರ್ಟಿ ಎಲ್ಲ ನಡೆಯುತ್ತೆ. ಅಲ್ಲಿ ಒಂದು ಹಾಲ್ ಇತ್ತು ಈ ಥರ. ಅಲ್ಲಿ ಒಂದು ಸೋಫಾ ಹಾಕಿದ್ರು. ಅಲ್ಲೇ ನಾವೆಲ್ಲ ಮಲ್ಕೋತಾ ಇದ್ವಿ. ಮೊದಲು 10-12 ದಿನ ನಾವು ಇದೇ ಥರ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಾಯ್ತು. ನಾವು 3-4 ಜನ ಇದ್ವಿ ಹುಡುಗರು. ಆಮೇಲೆ ಅವರು ನಾವು ಉಳ್ಕೊಳ್ಳೋದಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ತುಂಬ ಒಳ್ಳೆ ವ್ಯವಸ್ಥೆ ಏನಾಗಲಿಲ್ಲ, ಬಟ್ ಒಂದು ರೂಮ್ ಕೊಟ್ಟರು 4 ಜನಕ್ಕೂ ಸೇರಿಸಿ. ಮೊದಲೆರಡು ವರ್ಷ ಅಲ್ಲೇ ಕಳೆದ್ವಿ. ಆಮೇಲೆ ದೊಡ್ಡ ಕ್ಲಬ್ಗೆ ಸೈನ್ ಮಾಡೋಂಥ ಅವಕಾಶ ಸಿಕ್ತು. ಅಲ್ಲಿ 2 ವರ್ಷ ಪರ್ಫಾರ್ಮ್ ಮಾಡಿದೆ. ಅವ್ರು ನನ್ನ ಕರ್ಕೊಂಡೋಗಿ ಸೀದಾ ಮೆಸ್ಗೆ ಹಾಕ್ಬಿಟ್ರು. ನಾನಿರ್ಲಿ ಪರವಾಗಿಲ್ಲ, ಇದನ್ನು ಮಾಡೋಣ ಅನ್ಕೊಂಡೆ. ಬಟ್ ಮನ್ಸಲ್ಲಂತೂ ಇಷ್ಟು ದೂರ ಬಂದಿದ್ದೀನಿ ಅಂದಮೇಲೆ ಕ್ರಿಕೆಟ್ ಆಡಲೇಬೇಕು ಅನ್ನೋದಿತ್ತು. ಅಂದರೆ ನೋಡಿ, ಮನೇಲಿದ್ದಾಗ ಯಾವ ಕೆಲಸ ಕೂಡ ಮಾಡ್ತಿರ್ಲಿಲ್ಲ, ಬಟ್ಟೆ ಬಿಡಿ. ಕುಡಿಯೋ ನೀರು ಕೂಡ ಅಮ್ಮನ್ನ ನೀರು ಕೊಡಮ್ಮ ಅಂತ ಕೇಳಿ ತಗೋತಾ ಇದ್ದೆ. ಅಲ್ಲಿ ನಾವೇ ಸ್ವತಃ ಬಟ್ಟೆ ಒಕ್ಕೋಬೇಕಿತ್ತು.
ನೆಕ್ಸ್ಟ್ ದಿನ ಮ್ಯಾಚ್ ಆಡಬೇಕಿತ್ತು, ವಾಪಸ್ ಬಂದು ಬಟ್ಟೆಗಳನ್ನ ವಾಶ್ ಮಾಡಬೇಕಿತ್ತು. ಹಾಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೋಬೇಕಿತ್ತು. ಮೊದಲು 4-5 ವರ್ಷ ತುಂಬಾನೇ ಕಷ್ಟ ಆಯಿತು. ಆಮೇಲೆ ಒಂದು ರೀತಿ ಯೂಸ್ಟು ಆಗ್ತಾ ಹೋಯಿತು. ನಿಧಾನಕ್ಕೆ ಅದಕ್ಕೆ ಅಡ್ಜಸ್ಟ್ ಆದ್ವಿ. ಆಮೇಲೆ ಪರಿಸ್ಥಿತಿ ಬದಲಾಗ್ತಾ ಹೋಯಿತು. ದುಡ್ಡು ಬರೋದಕ್ಕೆ ಯಾವಾಗ ಶುರುವಾಯಿತು? ದುಡ್ಡು ಬಂದಿದ್ದು ಮೊದಲನೇ ವರ್ಷ ಅಂತ ನನಗೇನು ಕೊಟ್ಟೇ ಇರಲಿಲ್ಲ. ನನ್ನ ಮುಖಕ್ಕೆ ₹1 ಹುಟ್ಟಲಿಲ್ಲ. ಅಲ್ಲಿ ಹಳ್ಳಿಯಿಂದ ಹೋಗಿದ್ವಿ, ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಆಸೆ ಪಡ್ತಾ ಇದ್ವಿ. ಒಂದೇ ಒಂದು ಅವಕಾಶ ಕೊಡಿ ನನಗೆ ಆಡೋದಿಕ್ಕೆ ಅಂತ ಅನ್ನಿಸ್ತಾ ಇತ್ತು. ಸಿಗದೇ ಇದ್ದಾಗ ಮುಂದಿನ ವರ್ಷ ಬೇರೆ ಕ್ಲಬ್ಗೆ ಜಾಯ್ನ್ ಆದ್ವಿ. ಮೊದಲು ಅಲ್ಲಿ ಕೂಡ ಅವರು ಸ್ವಲ್ಪ ನಕರ ಮಾಡಿದ್ರು. ಆಮೇಲೆ ಸಿಮೆಂಟ್ ಮೇಲೆ ಬೌಲಿಂಗ್ ಮಾಡೋದಕ್ಕೆ ಹೇಳಿದ್ರು ನನಗೆ. ಸಿಮೆಂಟ್ ಮೇಲೆ ಬ್ಯಾಟ್ ಬರೋದಕ್ಕೂ ಮುಂಚೆನೇ ಬಾಲ್ ಹೊರಟೋಗಿರುತ್ತೆ, ಹಾಗಾಗಿ ನಿಮ್ಮನ್ನು ಆಡಿಸ್ತೀವಿ ಅಂತ ಹೇಳಿದ್ರು. ನಾನು ಸರ್ ದುಡ್ಡು ಅಂದೆ. ಅವರು ದುಡ್ಡಂತೂ ಸಿಗಲ್ಲ ನಿಮಗೆ ಅಂತ ಹೇಳಿದ್ರು. ನಾನು ಮತ್ತಿನ್ನೇನೆ ಕಾಡಬೇಕು ಅಂದ್ಕೊಂಡೆ. ಆಮೇಲೆ ಅವ್ರು ಹೇಳಿದ್ರು, ನೀವು ಹೇಗೆ ಆಡ್ತೀರಾ ಅದನ್ನ ಮೊದಲು ನೋಡ್ತೀವಿ ನಾವು, ಒಂದು ವೇಳೆ ನೀವು ಪರ್ಫಾರ್ಮ್ ಮಾಡಿದ್ರೆ ಆಗ ಯೋಚಿಸ್ತೀವಿ ಅಂದರು. 11 ಮ್ಯಾಚ್ ಆಡಿದೆ, 44 ವಿಕೆಟ್ ತಗೊಂಡೆ, ಒಂದು 300 ರನ್ ಕೂಡ ಹೊಡೆದೆ ಅನ್ಕೋತೀನಿ. ಆಗ ಅವ್ರಿಗೆ ಸ್ವಲ್ಪ ಕರುಣೆ ಬಂತು. ನನಗೆ 20,000ನ ಅವರು ಮೊದಲನೇ ಸ್ಯಾಲ್ರಿ ಕೊಟ್ಟರು. ಆದರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಅಷ್ಟೊಂದು ಪ್ರೆಷರ್ನ ಫೀಲ್ ಮಾಡಿರಲಿಲ್ಲ. ಆ ಸ್ಯಾಲ್ರಿ ತೊಗೊಂಡ್ಮೇಲೆ ಲೈಫಲ್ಲಿ ಮೊದಲನೇ ಬಾರಿ ಪ್ರೆಷರ್ ಫೀಲ್ ಆಯಿತು. ರಾತ್ರಿ ಹೊತ್ತು ಟ್ರೈನಲ್ಲಿ ವಾಪಸ್ ಬರಬೇಕಿತ್ತು. ಡೂನ್ ಎಕ್ಸ್ಪ್ರೆಸ್ ಅಂತ ಒಂದಿತ್ತು. ರಾತ್ರಿ ಯಾರಾದರೂ ಕಳ್ಳ ನನ್ನ ಜೇಬ್ನ ಕಟ್ ಮಾಡದೇ ಇದ್ರೆ ಸಾಕಪ್ಪ ಅಂತಿತ್ತು. ಮೊದಲನೇ ಸರಿ 20,000 ಸಿಕ್ಕಿತ್ತು ನನಗೆ. ಇಡೀ ರಾತ್ರಿ ನಾನು ನಿದ್ದೆ ಮಾಡದೆ ಬಂದೆ, ಜೇಬ್ ಯಾರು ಕಟ್ ಮಾಡದೇ ಇರಲಿ ಅಂತ. ಅದು ಹೊರಗಡೆ ಜೇಬಲ್ಲ, ಒಳಗಡೆ ಇರೋ ಜೇಬಲ್ಲಿ ಇಟ್ಕೊಂಡಿದ್ದೆ. ಆ ಥರ ಎಲ್ಲ ಪ್ರಯಾಣ ಮಾಡ್ಕೊಂಡು ಬಂದೆ. ಆಮೇಲೆ ಬಂದು ಹಣನ ಅಮ್ಮನ ಕೈಯಲ್ಲಿ ಇಟ್ಬಿಟ್ಟೆ. ಅವರದರಲ್ಲಿ ₹1 ಕೂಡ ಮುಟ್ಲಿಲ್ಲ. ನಿನ್ಗೇನು ಬೇಕೋ ಇದ್ರಲ್ಲಿ ತಗೋ, ನಿನಗೆ ಒಳ್ಳೇದಾಗತ್ತೆ ಅಂತ ಅಂದರು. ನೋಡಿ, ನಾವು ನಿಮ್ಮ ಕರಿಯರ್ನ ನೋಡಿದ್ರೆ ಹೇಗೆ ಮೊದಲನೇ ಸಲ ನಿಮ್ಮಣ್ಣ ಒಬ್ಬ ಪ್ಲೇಯರ್ ಕಡಿಮೆ ಇದ್ದಾನೆ ಅಂತ ನಿಮ್ಮನ್ನ ಕರ್ಕೊಂಡು ಹೋದ್ರಲ್ಲ, ನಿಮಗ್ ಸಿಕ್ಕಿರೋ ಅವಕಾಶಗಳಲ್ಲಿ ರಣಜಿನಲ್ಲಿ ಮೊದಲನೇ ಸಲ ಅವಕಾಶ ಸಿಕ್ಕಾಗ್ಲೂ ಯಾರೋ ಇಂಜೂರ್ ಆಗಿದ್ರು, ಅದಕ್ಕೆ ನಿಮ್ಗೆ ಅವಕಾಶ ಸಿಕ್ತು. ಯಾಕಂದ್ರೆ ಆ ಟೈಮಲ್ಲಿ ಎಲ್ಲ ಕಡೆ ವೈರಲ್ ಇತ್ತು. ಈಡನಲ್ಲಿ ನಮ್ಮ ಮ್ಯಾಚ್ ಇತ್ತು. 7 ಜನ ಪ್ಲೇಯರ್ಸ್ಗೆ ಜ್ವರ ಬಂದಿತ್ತು. ನನಗೂ ಕೂಡ ಸ್ವಲ್ಪ ಜ್ವರ ಬರ್ತಾ ಇತ್ತು. ಆ ಟೈಮಲ್ಲಿ ಡೆಂಗ್ಯೂ ನಡೀತಾ ಇತ್ತು. ಆ ಟೈಮಲ್ಲಿ ಕೋಲ್ಕತ್ತಾದಲ್ಲಿ ಸೊಳ್ಳೆಗಳು ಕೂಡ ಜಾಸ್ತಿ ಇತ್ತು. ನನಗೂ ಡೆಂಗ್ಯೂ ಬಂತು. ಬಟ್ ಧೈರ್ಯ ಮಾಡಿ ಆ ಮ್ಯಾಚ್ನ ಆಡಿದ್ವಿ. ಯಾಕಂದ್ರೆ 4 ಪ್ಲೇಯರ್ ಮಾತ್ರ ಫ್ರೆಶ್ ಆಗಿದ್ದಿದ್ದು, ಉಳ್ದವರೆಲ್ಲ ಹೊರಗೆ ಒಳಗೆ ಹೋಗಿ ಬರ್ತಿದ್ರು ಔಷಧಿ ತಗೊಳ್ಳೋಕೆ. ಹಾಗಾಗಿ ತುಂಬ ಕಷ್ಟದಲ್ಲ ಮ್ಯಾಚನ್ನು ಆಡಿದ್ವಿ. ಮೊದಲನೇ ಮ್ಯಾಚಲ್ಲಿ 3 ವಿಕೆಟ್ ಸಿಕ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಆ ಸೀಸನ್ನಲ್ಲಿ 4 ಮ್ಯಾಚ್ ಆಡಿದೆ ಅನ್ಸುತ್ತೆ. ಅದಾದ್ಮೇಲೆ ಸೀದಾ ICUಗೆ ಅಡ್ಮಿಟ್ ಮಾಡಿದ್ರು. ಅವಕಾಶ ಸಿಕ್ಕಿದ್ದನ್ನ ಉಪಯೋಗಿಸ್ಕೊಂಡು 9 ವಿಕೆಟ್ ತಗೊಂಡು ರೆಕಾರ್ಡ್ ಮಾಡಿದ್ರಿ. ಅದು ಟೆಸ್ಟ್ ಮ್ಯಾಚ್ ಡೆಬ್ಯೂ ಅನ್ಸುತ್ತೆ. ಮುಖ್ಯವಾದ ವಿಷಯ ಅಂದ್ರೆ ಆ ಗ್ರೌಂಡಲ್ಲಿ ನಾವು ಆಡಿದ್ದು. ಅಂದ್ರೆ ಅದು ಹೋಮ್ ಗ್ರೌಂಡ್, ಅದರ ಕಂಡೀಷನ್ಸ್ ಗೊತ್ತಿತ್ತು. ಅದನ್ನ ಬೆಟರಾಗಿ ಯೂಸ್ ಮಾಡ್ಕೋಬೋದಿತ್ತು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಾನು ಏನು ಪ್ರಿಪ್ರೇಷನ್ ಜೊತೆಗೆ ಹೋಗಿದ್ದೆ ಅದನ್ನ ಮರ್ತೇ ಹೋಗಿದ್ದೆ. ಸಚಿನ್ ಅವ್ರು ನನ್ನ ಹೆಗಲ ಮೇಲೆ ಕೈ ಹಾಕಿದಾಗ ಎಲ್ಲಾನು ನನಗೆ ಮರ್ತೋಯ್ತು. ಅವ್ರನ್ನ ಅಲ್ಲಿ ತನಕ ಟಿವಿನಲ್ಲಿ ನೋಡಿದ್ದಿದ್ದಲ್ವಾ, ಈಗ ಅವರು ಜೊತೆಲೇ ನಿಂತಿದ್ದಾರೆ, ಜೊತೆಗೆ ಹೆಗಲ ಮೇಲೆ ಕೈ ಹಾಕಿದ್ದಾರೆ. ನಾನು ಅವ್ರಿಗೆ ಹೇಳ್ದೆ, ಎಲ್ಲ ಮರ್ತೋಗಿದೆ ನನಗೆ ಅಂತ. ಇಲ್ಲಿ ತನಕ ಏನು ಮಾಡ್ಕೊಂಡು ಬಂದಿದ್ಯೋ ಅದನ್ನೇ ಮಾಡು ಅಂದ್ರು. ನಾವು ಮೊದಲಿಂದ ಏನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವೋ, ಅಂದರೆ ಒಳ್ಳೆ ಜಾಗದಲ್ಲಿ ಬಾಲ್ನ ಹಾಕಬೇಕು ಅಂತ, ಒಂದೊಳ್ಳೆ ಏರಿಯಾದಲ್ಲಿ ಬಾಲ್ ಹಾಕಬೇಕು ಅಂತ, ಅಲ್ಲೇ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಆಮೇಲೆ ರಿವರ್ಸ್ ಸಿಕ್ಕಿದ್ಮೇಲಂತೂ ಕತೆ ಮುಗೀತು. ನನಗೆ ನೆನಪಿದೆ, ಸಚಿನ್ ತೆಂಡೂಲ್ಕರ್ ಹೇಳ್ತಾರೆ, ಶಮಿ ನಿನ್ ಸಮಯ ಬರುತ್ತೆ ಅಂತ. ನೀವು ಸಚಿನ್ ಅವರನ್ನ ಗಮನ ಕೊಟ್ಟು ನೋಡಿರ್ಬೇಕು. ಅವರಲ್ಲಿ ಅಂತ ವಿಶೇಷವಾದ ಯಾವ ಕ್ವಾಲಿಟಿ ಇತ್ತು, ಅಷ್ಟು ರನ್ ಮಾಡಿದ್ರಲ್ಲ, ರನ್ ಮಷೀನೇ ಆಗ್ಬಿಟ್ರು ಅವರು. ಸಚಿನ್ ಅವರಲ್ಲಿ ರನ್ಗಳ ಬಗ್ಗೆ ಏನೊಂದು ಹಸಿವಿದೆ, ಅದನ್ನ ನೀವು ಕೂಡ ನೋಡಿದಿರಾ. ಅವ್ರು ತುಂಬಾನೇ ಅದ್ಭುತ ವ್ಯಕ್ತಿ. ಖಂಡಿತವಾಗ್ಲೂ, ಅದರಲ್ಲಿ ಅನುಮಾನನೇ ಇಲ್ಲ. 2019ರಲ್ಲೂ ಕೂಡ ನಿಮಗೆ ಅವಕಾಶ ಸಿಗುತ್ತೆ. ಆಗ ಭುವನೇಶ್ವರ್ ಕುಮಾರ್ ಇಂಜೂರ್ ಆಗಿದ್ರು. ನನ್ನ ಲೈಫಲ್ಲಿ ಈ ರೀತಿ ಘಟನೆಗಳು ತುಂಬಾ ಆಗಿವೆ, ಸಾಕಷ್ಟಾಗಿವೆ. ಇದು 2019ರ ವರ್ಲ್ಡ್ ಕಪ್ನ ವಿಷಯ. ಇಂಗ್ಲೆಂಡ್ನಲ್ಲಿ ನಾವು ಆಡ್ತಾ ಇದ್ವಿ. ಮತ್ತು ಆ ವರ್ಷ ಗಾಯ ಆಗಿದ್ರಿಂದ ನನಗೆ ಅವಕಾಶ ಸಿಕ್ಕಿದ್ದು. ಆದರೆ ನೀವು ಆ ವರ್ಷನ ಗಮನಿಸಿದ್ರೆ 2019ರ ಹೈಯೆಸ್ಟ್ ವಿಕೆಟ್ ಟೇಕರ್ ನಾನಾಗಿದ್ದೆ ಇಡೀ ವರ್ಲ್ಡಲ್ಲೇ. ನಾನಾಗ ಲೈನಲ್ಲಿ ಕಾಯ್ತಿದ್ದೆ ನಂಗೆ ಯಾವಾಗ ಅವಕಾಶ ಸಿಗುತ್ತೆ ಅಂತ. ಯಾಕಂದರೆ ಎಲ್ಲರಿಗಿಂತ ಹೆಚ್ಚು ವಿಕೆಟ್ ನಾನೇ ತೊಗೊಂಡಿದ್ದು. ನೋಡಿ, ನಾನು ಒಂದು ವಿಷಯ ನಂಬ್ತೀನಿ, ನಾವು ಅಲ್ಲಾನ ಮೇಲೆ, ಆ ಭಗವಂತನ ಮೇಲೆ ನಂಬಿಕೆನ ಇಡಬೇಕು, ಕಷ್ಟಪಡ್ತಿರ್ಬೇಕು. ಯಾವ ದಿನ ಅವಕಾಶ ಸಿಗುತ್ತೋ ಆ ದಿನ ಖಂಡಿತ ರಿಸಲ್ಟ್ ಸಿಗುತ್ತೆ. ಅಲ್ಲಿ ತನಕ ನೀವು ಗುರಿ ಹಿಂದೆನೇ ಹೋಗ್ತಾ ಇರಬೇಕು ಅಂತ. ಖಂಡಿತ ಆಗುತ್ತೆ.
ಮತ್ತೆ 2022 ನೆನಪಿದ್ಯಾ ನಿಮ್ಗೆ? ಬುಮ್ರಾ ಅವರು ಇಂಜೂರ್ ಆಗಿರ್ತಾರೆ ಮತ್ತೆ ನಿಮ್ಗೆ ಅವಕಾಶ ಸಿಗುತ್ತೆ. ನೀವಂತೂ 150, 153 ಸ್ಪೀಡ್ನಲ್ಲಿ ಬೌಲ್ ಮಾಡ್ತೀರಿ. ಸರ್, ಅದು ಪವರ್ ಜನರೇಟ್ ಮಾಡುವಂಥ ವಿಷಯ. ಆದರೆ ಎಷ್ಟೇ ICC ಈವೆಂಟ್ ಆಗಿದ್ರೂ ಕೂಡ ನಾನಂತೂ ಯಾವಾಗಲೂ ವೆಯ್ಟ್ ಮಾಡ್ತಾ ಇದ್ದೆ ನನ್ನ ನಂಬರ್ ಯಾವಾಗ ಬರುತ್ತೆ ಅಂತ. ಬಟ್ ಅಂತೂ ಕೊನೆಗೆ ನನ್ನ ನಂಬರ್ ಬಂದಾಗ ನಾನು ಆ ಭಗವಂತಂಗೆ ಕೃತಜ್ಞತೆ ಅರ್ಪಿಸ್ತೀನಿ, ಮತ್ತೆ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಟ್ಟಿದ್ದಕ್ಕೆ. ಭಗವಂತ ಸ್ವಲ್ಪ ತಡ ಮಾಡ್ದ ಅಂತ ಅನ್ಸುತ್ತೆ. 2023ರಲ್ಲೂ ಕೂಡ ನಿಮ್ಗೆ ಹಾರ್ದಿಕ್ ಪಾಂಡ್ಯ ಇಂಜೂರ್ ಆಗಿಲ್ಲ ಅಂದಿದ್ರೆ ನಿಮ್ಗೆ ಅವಕಾಶ ಸಿಗ್ತಿರ್ಲಿಲ್ಲ. ನಿಮಗ್ ಸಿಕ್ಕದಂತ ಅವಕಾಶನ ತುಂಬಾ ಚೆನ್ನಾಗಿ ಬಳಸ್ಕೊಂಡ್ರಿ. ಹಾ, ನಾನು ಅದನ್ನೇ ಹೇಳಿದ್ದಾಗಲೇ. ನೋಡಿ, ಏನೇ ಆಗಿದ್ರೂ ಕೂಡ ಅದು ನನ್ನ ಒಳ್ಳೇದಕ್ಕೆ ಆಯಿತು ಅಂತ ಅನ್ಕೋತೀನಿ. ಯಾಕಂದರೆ ಪುಣೆನಲ್ಲಿ ಆಗ ಮ್ಯಾಚ್ ನಡೀತಾ ಇತ್ತು ಅನ್ಸುತ್ತೆ. ಪುಣೆನಲ್ಲೇ ಮ್ಯಾಚ್ ನಡೀತಾ ಇತ್ತು. ಹಾರ್ದಿಕ್ ಆ ಮ್ಯಾಚ್ನ ಆಡ್ತಾ ಇರಲಿಲ್ಲ, ನಾನು ಆಡ್ತಾ ಇದ್ದೆ ಆ ಮ್ಯಾಚ್ನ. ಬೆಳಗ್ಗೆ ಅವ್ರು ಬಂದು ನನ್ನ ಹತ್ರ ಹೇಳಿದ್ರು, ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ, ಈ ಮ್ಯಾಚ್ನ ನಾನೇ ಆಡ್ತೀನಿ, ಸಾರಿ ಬೇಜಾರು ಮಾಡ್ಕೊಳ್ಬೇಡಿ ಅಂತ. ನಿನಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ಆಡು ಅಂತ ಹೇಳಿದೆ. ಅದನ್ನು ಹೋಗಿ ಕೋಚಿಗೆ ಹೇಳು, ಇಲ್ಲ ಕ್ಯಾಪ್ಟನ್ಗೆ ಹೇಳು ಅಂದೆ. ನನ್ನ ಹತ್ರ ಹೇಳೋದ್ರಿಂದ ಏನೂ ಲಾಭ ಇಲ್ವಲ್ಲ ಅಂತ ಹೇಳಿದೆ. ಅವ್ರು ಹೋಗಿ ಕೋಚ್ ಹತ್ರ ಹೇಳಿದ್ರು. ಆಮೇಲೆ ಕೋಚ್ ಕೂಡ ಅದಕ್ಕೆ ಒಪ್ಕೊಂಡ್ರು ಅನ್ಸುತ್ತೆ. ಗೊತ್ತಿಲ್ಲ, ಅವತ್ತು ಅವ್ರಿಗೆ ಏಟ್ ಆಗಬೇಕಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ನಾನು ಆ ಮ್ಯಾಚ್ನ ಆಡಲಿಲ್ಲ ಅವತ್ತು. ಅವ್ರಿಗೆ ಏಟಾಯಿತು. ಅದಾದ್ಮೇಲೆ ನಾನು ರೆಗ್ಯುಲರ್ ಆಗಿ ಆಡಿದೆ. ಮತ್ತೆ ರಿಸಲ್ಟ್ ನಿಮ್ಮ ಮುಂದೆನೇ ಇದೆ. ನೋಡಿ, ನಿಮಗೆ ಸಿಕ್ಕಂತ ಒಂದು ಅವಕಾಶದ ವಿಚಾರವಾಗಿ ಜನ ತುಂಬಾನೇ ಬೇಸರ ಮಾಡ್ಕೊಂಡಿದ್ರು, ತುಂಬಾ ನಿರಾಶರಾಗಿದ್ರು. ನ್ಯೂಜಿಲೆಂಡ್ ವಿರುದ್ಧದ ಮ್ಯಾಚಲ್ಲಿ ನೀವು ಸಾಕಷ್ಟು ರನ್ ಕೊಟ್ಟಿದ್ರಿ. ನೋಡಿ, ಪ್ರತಿದಿನ ನಂದಾಗಿರಲ್ಲ, ಆದರೆ ನಾನಂತೂ ಪ್ರಯತ್ನ ಪಡ್ತೀನಿ. ನನ್ನ ಗುರಿ ಯಾವಾಗಲೂ ಒಂದೇ ಆಗಿರುತ್ತೆ, ನನ್ನ ಬೆಸ್ಟ್ ಕೊಡಬೇಕು, ನನ್ನ 100% ಕೊಡಬೇಕು, ಮೋರ್ ದೆನ್ 100% ಕೊಡಬೇಕು ಅನ್ನೋದು. ನನ್ನ ದೇಶಕ್ಕೆ ಎಷ್ಟಾಗತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದ್ರ ಕಡೆ ನನ್ನ ಗಮನ ಇರುತ್ತೆ. ಎಷ್ಟು ದೊಡ್ಡ ಜರ್ನಿ ಮಾಡಿ ನೀವು ಇಲ್ಲಿ ತನಕ ಬಂದಿದ್ದೀರಾ. ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದು ಇಲ್ಲಿ ಕೂತಿರೋಂಥ ಜನಗಳು ಗೊತ್ತಿರುತ್ತೆ. ನಾವು ಜನತೆಯನ್ನ ಕೇಳೋಣ, ನಿಮ್ಮ ಜೀವನದ ಬಗ್ಗೆ ಏನಾದರೂ ಪ್ರಶ್ನೆಗಳನ್ನ ಕೇಳೋದಿದೆಯಾ ಅಂತ. ನನ್ನ ಪ್ರಶ್ನೆ ಏನಂತಂದ್ರೆ ಸರ್, ಅದು ರೋಸಾ ಟೈಮ್ನಲ್ಲಿ ಮ್ಯಾಚ್ದು ಒಂದು ವಿಡಿಯೋ ಲೀಕ್ ಆಗಿತ್ತು, ನೀವು ಜ್ಯೂಸ್ ಕುಡಿತಾ ಇರೋದು. ಅದಕ್ಕೆ ನಿಮ್ಮನ್ನ ತುಂಬಾ ಟ್ರೋಲ್ ಮಾಡಿದ್ರು. ಸೊ ನೀವು ಈ ಥರ ಸಿಚುಯೇಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ನನ್ನ ಧರ್ಮದಲ್ಲಿ, ನನ್ನ ಈ ಮುಸ್ಲಿಂ ಸಮಾಜದಲ್ಲಿ ನನಗೆ ಸಿಕ್ಕಿರೋಂಥ ವಿದ್ಯೆ ಏನು ಅಂದರೆ, ನೋಡಿ, ನಾನು ಆ ರೋಸ್ನ ಆಮೇಲೆ ಮಾಡೋದಕ್ಕೆ ಸಾಧ್ಯ ಆದರೆ, ಅದನ್ನು ನಾನು ಆಮೇಲೆ ಕಂಪ್ಲೀಟ್ ಮಾಡ್ಬೋದು ಅನ್ನೋದಾದರೆ ಅದನ್ನ ನಾನು ಖಂಡಿತ ಮಾಡ್ಬೋದು. ಅಂದರೆ ಅದರಿಂದ ಸಾಕಷ್ಟು ಜನರಿಗೆ, ಅದರಲ್ಲೂ ಕೂಡ ನೋಡಿ ನನ್ನ ದೇಶಕ್ಕೆ, ನನಗೆ ದೇಶನೇ ಎಲ್ಲಕ್ಕಿಂತ ಮೊದಲು. ನೋಡಿ, ಹಾಗೆ ನಮ್ಮ ಧರ್ಮದಲ್ಲಿ ಹೇಳಿದ್ದೆ, ನಿಮಗೆ ಆ ಥರ ಸಿಚುಯೇಷನ್ ಬಂದಾಗ, ಅಂದರೆ ನೀವು ಟ್ರಾವೆಲ್ ಮಾಡ್ತಾ ಇದ್ದಾಗ, ಅಥವಾ ಹೊರಗಡೆ ಇದ್ದಾಗ, ಅಥವಾ ನೀವು 100% ಕೊಡಬೇಕು ಅನ್ನೋ ಸಿಚುಯೇಷನ್ ನಿಮ್ಗಿದ್ದಾಗ ಆ ರೀತಿ ಮಾಡ್ಬೋದು ಅಂತ ಹೇಳಿದೆ. ರೋಸಾನ ಆಮೇಲೂ ಇಟ್ಕೋಬೋದು, ನಾವು ಆಮೇಲೂ ಕಂಪ್ಲೀಟ್ ಮಾಡ್ಬೋದು. ನೋಡಿ, ಮುಸ್ಲಿಂ ಸಮಾಜದಲ್ಲಿ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ನಾವು ರೋಸಾ ಮಾಡುವಾಗ ಹುಷಾರ್ ತಪ್ಪಿದ್ರೆ, ಅದೇನಾದರೂ ಬ್ರೇಕ್ ಆದರೆ ಅದನ್ನ ಆಮೇಲೆ ಕಂಪ್ಲೀಟ್ ಮಾಡ್ಬೋದು. ಆ ಆಪ್ಷನ್ ನಮ್ಮ ಹತ್ರ ಇದೆ. ಆದರೆ ಯಾವುದೋ ರೀಲ್ ವೈರಲ್ ಆಯಿತು, ಯಾವುದೋ ವಿಡಿಯೋ ವೈರಲ್ ಆಯಿತು ಅಂದ ತಕ್ಷಣ ಅದರಿಂದ ನನ್ನ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಯಾಕಂದರೆ ನನಗೆ ದೇಶ ಮುಖ್ಯ ಆಗುತ್ತೆ. ನಾನು ಮೊದಲು ದೇಶದ ಬಗ್ಗೆ ಯೋಚನೆ ಮಾಡ್ತೀನಿ, ಬೇರೆ ಆಮೇಲೆ. ಮತ್ತೆ ನನಗೆ ಅದು 50 ಓವರ್ ಮ್ಯಾಚ್ ಆಗಿತ್ತು. 2-3 ನಿಮಿಷದಲ್ಲಿ ಮುಗ್ದೋಗುತ್ತೆ, ಆಮೇಲೆ ನೀವು ಹೋಗಿ ರೆಸ್ಟ್ ಮಾಡ್ಬೋದು ಅನ್ನೋ ಥರ ಅಲ್ಲಿ ಇರಲಿಲ್ಲ ಅಲ್ವಾ? ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ನಾವ್ಯಾರೂ ಅಲ್ಲಿ ಹೊರಗಡೆ ಹೋಗೋ ಹಾಗಿರಲಿಲ್ಲ. ಹಾಗಾಗಿ ಆ ಒಂದು ಪರಿಸ್ಥಿತಿನಲ್ಲಿ ನನಗೆ ದೇಶದ ಕಡೆ ಗಮನ ಕೊಡಬೇಕಾಗಿತ್ತು. ಹಾಗಾಗಿ ನಾನು ರೋಸಾನ ಬ್ರೇಕ್ ಮಾಡಿದೆ, ಮತ್ತು ಆಮೇಲೆ ಅದಕ್ಕಿರೋಂಥ ಶಿಕ್ಷೆನೂ ಕೂಡ ಅನುಭವಿಸಿ ಅದನ್ನು ಪೂರ್ತಿ ಮಾಡಿದೆ. ಅದು ನನಗೆ ಗೊತ್ತಿದೆ, ನನ್ನ ಫ್ಯಾಮಿಲಿಗೆ ಗೊತ್ತಿದೆ, ನನ್ನ ಮನಸ್ಸಿಗೆ ಗೊತ್ತಿದೆ, ಮತ್ತು ಭಗವಂತಂಗೆ ಗೊತ್ತಿದೆ. ನಾನು ಯಾರಿಗೂ ಜಸ್ಟಿಫೈ ಮಾಡೋದಕ್ಕೆ ಇದನ್ನು ಹೇಳ್ತಾ ಇಲ್ಲ. ಶಮ್ಮಿ, ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ಬರೇಲಿಯ ಒಬ್ಬ ಮೌಲಾನ ಒಂದು ಫತ್ವಾ ಜಾರಿ ಮಾಡಿದ್ರು, ತುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ ಶಮ್ಮಿ ಅಂತ. ನೋಡಿ, ನಾನು ಯಾವುದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಲ್ವಾ, ಅದು ನೀವು ಒಂದು ವೇಳೆ ಆ ಚೇರ್ ಮೇಲೆ ಕೂತ್ಕೊಂಡ್ಮೇಲೆ ನೀವು ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ ಅಂದರೆ ನನಗನ್ಸುತ್ತೆ ನೀವು ಹೆಸರಿಗೋಸ್ಕರ ಈ ರೀತಿ ಮಾಡ್ತಿದ್ದೀರಾ ಅಂತ ನನಗನ್ಸುತ್ತೆ. ಹಾಗಾಗಿ ನೀವು ಏನೇ ಮಾಡಿದ್ರೂ ಕೂಡ ನನ್ನ ಮೇಲೆ ಅದು ಯಾವುದೇ ಪರಿಣಾಮ ಬೀರೋದಿಲ್ಲ. ಮತ್ತೆ ನೋಡಿ, ಸಾಕಷ್ಟು ವಿಚಾರಗಳನ್ನ ನಿಮ್ ಬಗ್ಗೆ ಮಾತಾಡುವಂಥವ್ರು ಪಾಕಿಸ್ತಾನದ ಜನಗಳು. ನೋಡಿ, ಅದನ್ನ ಅನಲೈಸ್ ಮಾಡುವಂಥವ್ರು ಈ ಪಾಕಿಸ್ತಾನಿಗಳು. ಅವ್ರು ಹೇಳ್ತಾರೆ, ಇತ್ತೀಚೆಗೆ ಶಮಿ ಕಬಾಬ್ ಮಾಡೋಕ್ ಶುರು ಮಾಡಿದ್ದಾರೆ. ನಾನು ಇಂಗ್ಲೆಂಡ್ ವಿರುದ್ಧ ವಿಕೆಟ್ ತಗೊಳಕ್ ಶುರು ಮಾಡಿದ್ಮೇಲೆ ಅಲ್ಲಿ ಕಬಾಬ್ನ ಬ್ಯಾನ್ ಮಾಡಿದ್ರು. ಕೆಲವರು ನನ್ನೇ ಕಬಾಬ್ ಮಾಡಬೇಕು ಅಂತ ಯೋಚಿಸ್ತಾರೆ. ಅಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಅಂತ ಅಂದರೆ ನಿಮಗೆ ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲ, ಇಲ್ಲಿರೋ ವ್ಯಕ್ತಿ ಮಾತಾಡ್ತಾ ಇದ್ದಾನಾ, ಅಲ್ಲಿರೋ ವ್ಯಕ್ತಿ ಮಾತಾಡ್ತಾ ಇದ್ದಾನಾ ಅಂತ. ಹಾಗಾಗಿ ಆ ರೀತಿ ಸಿಚುಯೇಷನ್ ಬಂದಾಗ ಅದನ್ನು ಇಗ್ನೋರ್ ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ಅದನ್ನ ನೆಗ್ಲೆಕ್ಟ್ ಮಾಡೋದೇ ತುಂಬ ಒಳ್ಳೇದು. ಯಾವಾಗ ಪಾಕಿಸ್ತಾನದ ಟೀಮ್ನ ವಿಕೆಟ್ನ ತಗೋತಿರಲ್ಲ, ಆಗ ಹೇಳ್ತಾರೆ ಶಮಿ ಯಾವ ಬಾಲಿಂದ ಬೌಲ್ ಮಾಡ್ತಾರಲ್ಲ ಅದರಲ್ಲಿ ಚಿಪ್ ಹಾಕಿದ್ದಾರೆ ಅಂತ.
ನೋಡಿ ಅಂಪೈರ್ ಸಾಹೇಬರು ಇಲ್ಲೇ ಕೂತಿದ್ದಾರೆ. ನೋಡಿ ಮ್ಯಾಚ್ಗೆ ಇವರೇ ಬಾಲ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬರೋದು. ಜನರಿಗೆ ಆ್ಯಕ್ಚುಲಿ ವಿಷಯನೇ ಗೊತ್ತಿರೋದಿಲ್ಲ. ನನಗನ್ಸುತ್ತೆ ಇದು ಜೆಲಸಿ ವಿಷಯ ಅಂತ, ಬೇರೆ ಇನ್ನೇನೂ ಅಲ್ಲ. ನೋಡಿ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ, ಅವ್ರಿಗಿಂತ ನಾವು ಚೆನ್ನಾಗಿ ಆಡಿದಾಗ ಆಪೋಸಿಟ್ ಅವ್ರಿಗೆ ಜೆಲಸಿ ಆಗತ್ತೆ. ನೋಡಿ ಇದು ಯಾವುದೇ ರೀತಿ ಸೆನ್ಸ್ ಇರೋಂಥ ವಿಚಾರ ಅಲ್ಲ. ಮತ್ತೆ ನೋಡಿ, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ಚೆನ್ನಾಗಿ ಆಡಿದ್ದೀರಾ, ನ್ಯಾಷನಲ್ ಲೆವೆಲಲ್ಲಿ ಆಡಿದ್ದೀರಾ, ಅಂಥವ್ರು ನ್ಯಾಷನಲ್ ಟೆಲಿವಿಷನಲ್ಲಿ ಬಂದು ಕೂತ್ಕೊಂಡು ಈ ರೀತಿ ಮಾತಾಡ್ತೀರಾ ಅಂತಂದ್ರೆ ನನ್ಗನ್ಸುತ್ತೆ ಜನ ಅವ್ರ ಮಾತುಗಳನ್ನ ಕೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ. ನೀವು ಅವ್ರ ಜೊತೆ ಆಟ ಆಡ್ತೀರಾ ಅಂತಂದ್ರೆ ಪಾಕಿಸ್ತಾನಿ ಪ್ಲೇಯರ್ಸ್ಗೆ ಯಾಕಷ್ಟು ಉರಿಯುತ್ತೆ? ಅವ್ರಿಗೆ ಉರಿಯುತ್ತೆ, ಏನ್ ಮಾಡೋದು? ಬಟ್ ನಿಮ್ಮಲ್ಲಿ ಮಾನವೀಯತೆ ಇದೆ, ನೀವು ಒಬ್ಬ ಒಳ್ಳೆ ವ್ಯಕ್ತಿ ಆಗಕ್ಕೆ ಬಯಸ್ತೀರಾ ಅಂದ್ರೆ ನೀವು ಇನ್ನೊಬ್ರು ಸಕ್ಸಸ್ನು ಎಂಜಾಯ್ ಮಾಡಬೇಕಾಗತ್ತೆ. ಅದು ತುಂಬಾ ಒಳ್ಳೆ ವಿಚಾರ ಅಲ್ವಾ? ಅವರ ಹಳೆ ಪ್ಲೇಯರ್ಸ್ ಏನಿದಾರಲ್ಲ ನೋಡಿ, ಅವರಲ್ಲಿ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಇಂಡಿಯನ್ ಟೀಮ್ ಯಾವ ಬಾಲ್ನ ಯೂಸ್ ಮಾಡ್ತಾರೋ ಅದು ಬೇರೆ ಆಗಿರುತ್ತೆ, ಪಾಕಿಸ್ತಾನ್ಗೆ ಸಿಗೋವಂಥದ್ದೇ ಬೇರೆ ಆಗಿರುತ್ತೆ. ಸರ್, ಆ ರೀತಿ ಬೇರೆ ಬೇರೆ ಬಾಲ್ಸ್ ಇರೋದಿಲ್ಲ. ಒಂದು ಬಾಕ್ಸ್ ಇರುತ್ತೆ, ಅಂಪೈರ್ಸ್ ಆ ಬಾಕ್ಸ್ ಅನ್ನ ತಗೊಂಡ್ ಬರ್ತಾರೆ. ಅದಾದ್ಮೇಲೆ ಯಾವ ಟೀಮ್ ಟಾಸ್ ಗೆಲ್ಲುತ್ತೋ, ಬೌಲಿಂಗ್ ತಗೊಳುತ್ತೋ ಅವ್ರಿಗೆ ಆ ಬಾಕ್ಸ್ನ ಕೊಡ್ತಾರೆ, ಅವ್ರು ಚೂಸ್ ಮಾಡ್ತಾರೆ. ಸೆಕೆಂಡ್ ಬೌಲಿಂಗ್ ಮಾಡೋರು ಕೂಡ ಬಾಲ್ನ ಚೂಸ್ ಮಾಡ್ಬೇಕಾಗತ್ತೆ. ಅದರಲ್ಲಿ ಏನು ಮಾಡೋದಿಕ್ಕಾಗಲ್ಲ. ಆಮೇಲೆ ಚೂಸ್ ಮಾಡಿರೋ ಬಾಲ್ಸ್ನ ಅಂಪೈರ್ಸಿಗೆ ಕೊಡ್ಲಾಗತ್ತೆ. ಟೆಸ್ಟ್ ಮ್ಯಾಚ್ ಆದ್ರೆ 2 ಬಾಲ್ಗಳನ್ನ ಕೊಡ್ಲಾಗತ್ತೆ. ಅದಾದ್ಮೇಲೆ ನಮ್ಮ ಅಂಪೈರ್ಸ್ ಮತ್ತೆ ಬಾಲ್ನ ನಡುವೆ ಯಾವುದೇ ಸಂಬಂಧ ಇರೋದಿಲ್ಲ, ನಾವು ಮತ್ತೆ ಗ್ರೌಂಡಲ್ಲೇ ಸಿಗೋದು. ನಾವು ಏನನ್ನ ಗಮನಿಸ್ಬೋದು ಅಂದ್ರೆ ಬಾಕ್ಸ್ ಇಂದ ಬಾಲ್ನ ತಗೊಳ್ಳುವಾಗ ಅದರ ಶೇಪ್ ಚೆನ್ನಾಗಿದ್ಯಾ ಅಂತ ಕೈಲಿ ಹಿಡ್ಕೊಂಡು ನೋಡ್ಬೋದು ಅಷ್ಟೇ. ಯಾವ ಬಾಲ್ನ ಫೀಲ್ ನಮಗೆ ಚೆನ್ನಾಗಿ ಅನಿಸ್ತಾ ಇದೆ ಅಂತ ತಿಳಿಯುತ್ತೆ. ಆ ರೀತಿ ಸೆಲೆಕ್ಟ್ ಮಾಡೋದಕ್ಕೆ ಆ ಬಾಕ್ಸ್ನ ನಮಗೆ ತೋರಿಸಲಾಗುತ್ತೆ ಅಷ್ಟೇ, ಬೇರೆ ಇನ್ನೇನೂ ಆಗಲ್ಲ ಅಲ್ಲಿ. ಇವರೆಲ್ಲ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಷ್ಟೇ, ಡಿವೈಸ್ ಹಾಕ್ಬಿಡ್ತಾರೆ ಅದು ಇದು ಅಂತ. ನಾವು ಪರ್ಫಾರ್ಮ್ ಮಾಡ್ಲಿಲ್ಲ ಅಂದಾಗ ಅವೆಲ್ಲ ಮಾತು ಬರೋದಿಲ್ಲ. ಆದ್ರೆ ಬೇರೆಯವ್ರು ಪರ್ಫಾರ್ಮ್ ಮಾಡ್ತಾರೆ ಅಂತಂದಾಗ ನೀವ್ಯಾಕೆ ಈ ರೀತಿ ಮಾತಾಡ್ತೀರಾ? ಆ ರೀತಿ ಮಾತಾಡಬಾರ್ದಲ್ವಾ? ಎಂಜಾಯ್ ಮಾಡಬೇಕು, ಕ್ರಿಕೆಟ್ನ ಕ್ರಿಕೆಟ್ ರೀತಿ ನೋಡಬೇಕು, ಆಗೆಲ್ಲ ಸರಿ ಹೋಗುತ್ತೆ. ನೋಡಿ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಶಮಿ ಅವರ ಈ ಬೌಲಿಂಗ್ ಏನಿದೆ, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಮಾಡ್ತಾರಲ್ಲ, ಇದನ್ನ ಗಾಡ್ ಗಿಫ್ಟ್ ಅಂತಾರೆ. ಸರಿ, ನಂದೇನೋ ಗಾಡ್ ಗಿಫ್ಟ್ ಆಗಿದ್ರೆ ನಿಮ್ದೇನಾಗಿತ್ತು ಅದನ್ನ ಯೋಚಿಸಿ. ಆ ಸಮಯದಲ್ಲಿ ಅಷ್ಟೊಂದು ಕ್ಯಾಮ್ರಾ ಕೂಡ ಇರಲಿಲ್ಲ ಅಲ್ವಾ? ನಾವು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡೇ ಇಲ್ವಾ? ಎಲ್ಲಾನು ಗಾಡ್ ಗಿಫ್ಟೇ ಅನ್ನೋದಾದ್ರೆ ಹೌದು, ನನಗೆ ಗಾಡ್ ಗಿಫ್ಟ್ ಸಿಕ್ಕಿದೆ, ಆದ್ರೆ ಅದ್ರ ಮೇಲೆ ಕಷ್ಟ ಪಡ್ತಿದೀವಲ್ವಾ? ಅದ್ರ ಮೇಲೆ ಎಫರ್ಟ್ ಹಾಕ್ತಿದ್ದೀನಿ, ಪ್ಯೂರ್ ಮಾಡ್ಕೋತಾ ಇದ್ದೀನಿ. ಬಂದು ಅದನ್ನ ನೋಡಿ, ನೀವು ಎಷ್ಟು ಕಷ್ಟ ಪಡ್ತಾ ಇದೀವಿ ನೋಡಿ. ಯಾವುದು ಕೂಡ ನಿಮ್ಗೆ ಸುಲಭವಾಗಿ ಸಿಗೋದಿಲ್ಲ. ಆ ರೀತಿ ಒಂದು ಬಾಲ್ಗೋಸ್ಕರ ನಾವು ಲಕ್ಷಗಟ್ಟಲೆ ಬಾಲ್ಗಳನ್ನ ಎಸಿಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅಷ್ಟೊಂದು ಕಷ್ಟಪಡ್ತಿರೋರ್ ಬಗ್ಗೆ ನೀವು ಹೇಗಂದ್ರೆ ಹೇಗೆ ಹಗುರವಾಗಿ ಮಾತಾಡ್ತೀರಾ, ಅವ್ರ ಮುಖಕ್ಕೆ ಮಸಿ ಬಳಿಯಕ್ ನೋಡ್ತೀರಾ, ಅದು ತಪ್ಪಾಗತ್ತೆ. ನಾನು ಯಾವಾಗ್ಲೂ ಒಂದೇ ಮಾತು ಹೇಳೋದು, ಯಾರಾದ್ರೂ ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ನೀವು ಅವ್ರಿಗೆ ಸಹಾಯ ಮಾಡಬೇಕು, ಅದ್ರ ಬದಲಾಗಿ ಅವ್ರ ಕಾಲು ಎಳೆಯೋದಲ್ಲ. ಯಾರ್ದಾದ್ರೂ ಸ್ಕಿಲ್ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ರೆ ಅವ್ರನ್ನ ಹೊಗಳಿ, ನಿಮ್ಮನೆಯಿಂದ ನೀವೇನೂ ಕೊಡ್ತಾ ಇಲ್ಲ ಅಲ್ವಾ? ನೋಡಿ, ಈ ರೀತಿಯ ವಿಷಯಗಳೆಲ್ಲ ಒಬ್ಬ ವ್ಯಕ್ತಿಯ ಮೆಂಟಾಲಿಟಿಗೆ ಸಂಬಂಧಿಸಿರುವಂತಹದ್ದು. ಇನ್ನೊಬ್ಬರ ಬಗ್ಗೆ ನೀವು ಹೇಗೆ ಯೋಚಿಸ್ತೀರಾ ಅನ್ನೋದ್ರ ಬಗ್ಗೆ. ನೀವು ಪಾಕಿಸ್ತಾನದ ವಿರುದ್ಧ ಆಡಿದಂಥ ದಿನ ಕೂಡ ನನಗೆ ಚೆನ್ನಾಗಿ ನೆನಪಿದೆ. ಅವತ್ತು ನಿಮ್ಮ ಹಳ್ಳಿನಲ್ಲಿ 50,000ದಷ್ಟು ಜನ ಸೇರ್ಕೊಂಡಿದ್ರು. ಸರ್, ಅದು ಡೆಬ್ಯೂ ವಿಷಯ ಸರ್. ಅವತ್ತು ನಾನು ಕೂಡ ಅಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಳ್ಳಿಲಿ ಅಷ್ಟೊಂದು ಜನನ ಒಟ್ಟಿಗೆ ನೋಡೇ ಇರಲಿಲ್ಲ. ಡೆಲ್ಲಿಲಿ ಮ್ಯಾಚ್ ಇತ್ತು, ಮತ್ತೆ ಸಿರೀಸ್ನ ಕೊನೆ ಮ್ಯಾಚ್ ಆಗಿತ್ತದು. ನಾವು ಸುಮಾರು 168ಗೇನೋ ಔಟ್ ಆಗಿದ್ವಿ ಅಂತ ಅನ್ಸುತ್ತೆ. ಆದರೆ ಆಮೇಲೆ ಆ ಮ್ಯಾಚ್ನ ಗೆದ್ವಿ ನಾವು. ನಾನು ಇಲ್ಲಿಂದ ಹೊರಟಾಗ ಅಣ್ಣ ಕರ್ಕೊಂಡು ಹೋಗಕ್ಕೆ ಬಂದಿದ್ರು. ಆಗ ಅಪ್ಪ ನನಗೆ ಹೇಳಿದ್ರು ಫೋನ್ ಮಾಡಿ, ನೀನು ಮನೆಗೆ ಬಂದ್ಬಿಡು, ಸುಮಾರು 10-15 ಜನ ಬಂದಿದ್ದಾರಷ್ಟೇ ಅಂತ. ಸರಿ ಅಂತ ನಾನು ಮನೆಗೆ ಹೋಗ್ತಾ ಇದ್ದೆ. ಆಗ ಅರ್ಧ ದಾರಿಗೆ ಹೋದಾಗ ಹೇಳಿದ್ರು, ಜನ ಸ್ವಲ್ಪ ಹೆಚ್ಚಾಗಿದ್ದಾರೆ, 100-200 ಜನ ಸೇರಿದ್ದಾರೆ, ಕೇಕ್ ಕಟ್ ಮಾಡಬೇಕು ಅಂತಿದ್ದಾರೆ ಅಂತ. ಸರಿ, ಮಾಡೋಣ ಬಿಡಿ ಅನ್ಕೊಂಡೆ, ಅದೇನು ದೊಡ್ಡ ವಿಷಯ ಅಲ್ಲ ಅಂತ. ಆಮೇಲೆ ಅಲ್ಲಿಂದ ನಮ್ಮ ಡಿಸ್ಟ್ರಿಕ್ಟ್ನ ಎಂಟ್ರೆನ್ಸ್ಗೆ ನಾವು ಯಾವಾಗ ತಲುಪಿದ್ವಿ, ಅಲ್ಲಿ ಸುಮಾರು ಒಂದು 50 ಗಾಡಿಗಳು ನಿಂತಿತ್ತು. ನಮ್ಮನ್ನು ಕರ್ಕೊಂಡು ಹೋಗಿ ಬಂದಿದ್ದೀವಿ ಅಂದರು. ಕರ್ಕೊಂಡು ಹೋಗೋದಕ್ಕೆ ಇಷ್ಟು ಜನ ಬಂದಿದ್ದೀರಾ ಅಂದರೆ ಮುಂದೆ ಏನು ಕತೆ ಅಂತ ಕೇಳಿದೆ. ಮುಂದಿಂದು ಕೇಳಲೇಬೇಡಿ, ನೀವೇ ಬಂದು ನೋಡಿ ಅಂತ ಅಂದರು. 3-4 ಕಿಲೋಮೀಟರ್ ತನಕ ರೋಡ್ ಪೂರ್ತಿ ಬಂದಾಗಿತ್ತು. ಹಾಗೆ ನೋಡಿ ಅಣ್ಣಂಗೆ ಗಾಡಿನ ತಿರುಗಿಸು ಅಂತ ಹೇಳಿದೆ. ನನ್ನ ಜೊತೆ ಯಾರೂ ಇರಲಿಲ್ಲ, ಒಂದು 4 ಜನ ಫ್ರೆಂಡ್ಸ್ ಇದ್ರು ಅಷ್ಟೇ, ಇನ್ಯಾರೂ ಇರಲಿಲ್ಲ. ಆಗ ಅಪ್ಪಂಗೆ ಕಾಲ್ ಮಾಡಿ ಕೇಳಿದೆ, ಏನು ಮಾಡಲಿ ಈಗ ನಾನು ಅಂತ. ಏನು ಮಾಡೋಕ್ಕಾಗಲ್ಲ, ಬರಲೇಬೇಕು ಅಂದರು. ಆಮೇಲೆ ಆ ಸಮಯದಲ್ಲಿ ಗಾಡಿಲಂತೂ ಹೋಗೋಕ್ಕಾಗ್ತಿರ್ಲಿಲ್ಲ. ಗಾಡಿಯಿಂದ ಹೊರಗೆ ಬಂದು, ಯಾಕಂದ್ರೆ ಆಗೆಲ್ಲ ಸನ್ರೂಫ್ ಇರಲಿಲ್ಲ ಅಲ್ವಾ, ಹಾಗಾಗಿ ಗಾಡಿಯಿಂದ ಹೊರಗಿಳಿದು ಬಾನೆಟ್ ಮೇಲೆ ಹತ್ಕೊಂಡು ಆಮೇಲೆ ಕಾರ್ ಮೇಲೆ ಕೂತ್ಕೊಂಡೆ. ಯಾಕಂದರೆ ಒಳಗಡೆಯಿಂದ ಅಲ್ಲಿ ಸೇರಿರೋಂಥ ಜನರಿಗೆ ನಾನು ಸರಿಯಾಗಿ ವಿಶ್ ಕೂಡ ಮಾಡೋದಕ್ಕಾಗ್ತಿರ್ಲಿಲ್ಲ. ಬಟ್
ದೇಶಕ್ಕೋಸ್ಕರ ಆಡಿದ್ದಕ್ಕೆ ಸಾಕಷ್ಟು ಗೌರವ ಸಿಕ್ತು. ಜನ ತುಂಬಾನೇ ಪ್ರೀತಿ ಕೊಟ್ಟರು. ಪ್ರೌಡ್ ಫೀಲ್ ಆಯಿತು. ಅವತ್ತು 6 ಕಿಲೋಮೀಟರ್ ದೂರದಲ್ಲಿರೋ ಮನೆ ತಲುಪೋದಕ್ಕೆ 5 ಗಂಟೆ ಹಿಡಿತು ನನಗೆ. ಅಷ್ಟು ಜನ ಸೇರಿದ್ರು. ಒಂದೆರಡು ಪ್ರಶ್ನೆ ತಗೊಳ್ಳೋಣ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಅದು ಆಸ್ಟ್ರೇಲಿಯಾ ಮೇಲೆ 2023ರಲ್ಲಿ ವರ್ಲ್ಡ್ ಕಪ್ ಫೈನಲ್ ನಾವೇನ್ ಸೋತಿದ್ವಲ್ಲ, ಅವತ್ತು ಡ್ರೆಸ್ಸಿಂಗ್ ರೂಮ್ನಲ್ಲಿ ಒಂಥರ ನೋವಿನ ವಾತಾವರಣ ಇತ್ತು. ಆ ಟೈಮಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದಿದ್ರು. ಮತ್ತೆ ಅವ್ರು ಬಂದು ಎಲ್ಲರಿಗೂ ಮೋಟಿವೇಟ್ ಮಾಡಿದ್ರು. ಆ ವಿಜುವಲ್ಸ್ನ ಇಡೀ ದೇಶನೇ ನೋಡಿತ್ತು. ಸೊ ನೀವ್ ಆ ಕ್ಷಣನ ಹೇಗ್ ನೆನ್ಪು ಮಾಡ್ಕೋತೀರಾ? ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಯಾವಾಗ ನೀವು ನಾನ್ ಸ್ಟಾಪ್ ಹೋಗ್ತಿದ್ದೀರೋ, ಯಾವ ಒಂದು ಮ್ಯಾಚು ಸೋತಿಲ್ವೋ, ಸಡನ್ಲಿ ನೀವು ಆ ಮ್ಯಾಚ್ ಸೋತ್ ಹೋಗ್ತೀರಾ, ಯಾವುದರಿಂದ ನಿಮಗೆ ಟೈಟಲ್ ಸಿಗ್ಬೇಕಿತ್ತೋ, ಆಗ ಹರ್ಟ್ ಅಂತೂ ಆಗತ್ತೆ. ಇಷ್ಟೊಂದು ಕಷ್ಟಪಟ್ಟ ಮೇಲೆ ಆಗ ತುಂಬಾನೇ ಡಿಫಿಕಲ್ಟ್ ಟೈಮ್ ಅದು. ಯಾಕಂದರೆ ಒಬ್ಬ ವ್ಯಕ್ತಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಎಲ್ಲಿ ತಪ್ಪಾಯಿತು, ಎಲ್ಲಿ ನಾವು ಬೆಟರ್ ಮಾಡ್ಬೋದಿತ್ತು. ಆ ವಿಷಯ ಆಮೇಲೆ ರಿಮೈಂಡ್ ಆಗ್ತಿರತ್ತೆ ಮೈಂಡಲ್ಲಿ ಗೇಮ್ ಆದಮೇಲೆ. ಯಾಕಂದರೆ ನಮ್ಮ ಹತ್ರ ತುಂಬಾನೇ ಒಳ್ಳೆ ಗೋಲ್ಡನ್ ಚಾನ್ಸ್ ಇತ್ತು. ಆ ಕ್ಷಣ ನಮಗೆ ತುಂಬಾನೇ ಬೇಜಾರಾಗಿತ್ತು. ಪರ್ಸ್ನಲಿ ನನಗೂ ಕೂಡ ಏನನ್ಸಿತ್ತು ಅಂದರೆ, ನೋಡಿ ಅದೇನೋ ಹೇಳ್ತಾರಲ್ಲ, ಟ್ರೋಫಿ ಕೈಗೆ ಬರ್ತಾ ಇತ್ತು, ಮಿಸ್ ಆಗೋಯ್ತು ಅಂತ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಮೇಲೂ ಕೂಡ, ಅಷ್ಟು ಕಷ್ಟಪಟ್ಮೇಲೂ ಕೂಡ, ಪರಿಶ್ರಮ ಹಾಕಿದ್ಮೇಲೂ ಕೂಡ ಟ್ರೋಫಿ ಸಿಗದೆ ಹೋದಾಗ ತುಂಬಾನೇ ದುಃಖ ಆಗತ್ತೆ. ಆದರೆ ಆ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಬಂದರು. ಮೊದಲು ನಾವು ಒಳಗಡೆ ಕೂತಿದ್ವಿ. ನನಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ, ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಒಳಗಡೆ ಕೂತ್ಕೊಂಡು ಶೂಸ್ ಚೇಂಜ್ ಮಾಡ್ತಾ ಇದ್ದೆ. ಅದು ಕೂಡ ಎಷ್ಟು ಸ್ಲೋ ಮೋಷನಲ್ಲಿ ಮಾಡ್ತಿದ್ದೆ ಅಂದರೆ, ಆಗ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ. ಒಂಥರ ನಮ್ನೆಸ್ ಇತ್ತು ಆಗ. ಆಗ ಯಾರೋ ಬಂದು ಹೇಳಿದ್ರು, ಸರ್ ಬಂದರು ಅಂತ. ನಾನು ಬರಲಿ ಬಿಡು ಅಂದೆ. ನನ್ನ ಮೂಡ್ ಹಾಳಾಗಿತ್ತು, ಇನ್ನೇನು ಮಾಡೋಕ್ಕಾಗ್ತಿತ್ತು. ಆಗ ಸರ್ ಬಂದರು ಅಂತ ಹೇಳಿದ್ರು. 2-3 ಸರಿ ಅದನ್ನೇ ಹೇಳಿದಾಗ ಯಾರಪ್ಪ ಅದು ಅಂತ ಕೇಳಿದೆ. ಆಗ ಅವರು ಪ್ರಧಾನಮಂತ್ರಿಗಳು ಬಂದಿದ್ದಾರೆ ಅಂದರು. ನಾನು ತಕ್ಷಣ ಅಲ್ಲಿ ಕೂತಿದ್ದವನು ಎದ್ದು ನಿಂತ್ಕೊಂಡೆ. ಮತ್ತೆ ಹೊರಗಡೆ ಹೋಗಿ ನೋಡಿದಾಗ ಅವ್ರು ಆಗ್ತಾನೆ ಅಲ್ಲಿ ಎಂಟರ್ ಆಗ್ತಾಯಿದ್ರು. ಅವ್ರು ಬಂದು, ನೀವೆಲ್ಲ ವಿಡಿಯೋಸ್ನ ನೋಡಿರ್ತೀರ ಅನ್ಕೋತೀನಿ, ಸಮಾಧಾನ ಮಾಡಿದ್ರು. ನೋಡಿ ಇದೆಲ್ಲ ತುಂಬಾನೇ ದೊಡ್ಡ ವಿಷಯ. ನೋಡಿ ಗೆಲುವು ಸಿಕ್ಕಿದಾಗ ಎಲ್ಲರೂ ಸೆಲೆಬ್ರೇಟ್ ಮಾಡೋಕೆ ಬರ್ತಾರೆ. ಆ ರೀತಿ ಜನ ಎಲ್ಲ ಕಡೆ ಸಿಗ್ತಾರೆ ನಿಮಗೆ. ಆದರೆ ಕಷ್ಟದಲ್ಲಿ ನಿಮ್ಮ ಜೊತೆ ಇರೋವನ್ನೇ ನಿಜವಾದ ಸ್ನೇಹಿತ ಅಂತ ಕರೆಯೋದು ಅಲ್ವಾ, ಅದನ್ನು ನಾನು ಒಪ್ಕೋತೀನಿ. ಅಂದರೆ ಆ ಒಂದು ಮೀಟಿಂಗ್ ಅಲ್ಲಿ ಅವ್ರು ಹೇಳ್ದಂಥ 4 ಶಬ್ದಗಳೇನಿತ್ತು, ಅಟ್ಲೀಸ್ಟ್ ಅದರಿಂದ ನಮಗೆ ಸ್ವಲ್ಪ ಕಂಫರ್ಟಬಲ್ ಅನ್ನಿಸ್ತು. ನೆಮ್ಮದಿಯಾಗಿ ಊಟ ಮಾಡೋ ಥರನಾದರೂ ಆಯಿತು. ತುಂಬ ಚೇಂಜಸ್ ಆಯಿತು ಅಲ್ಲಿ. ನಾನು ಎಲ್ಲರಿಗೂ ಕೂಡ ತುಂಬ ಆಭಾರಿಯಾಗಿದ್ದೀನಿ. ಭಾರತದಲ್ಲಿ ಏನೊಂದು ವೇವ್ ನಡೀತಾ ಇತ್ತು, ಒಂದು ಫೀಲಿಂಗ್ ನಡೀತಾ ಇತ್ತು, ಕ್ರೌಡ್ ಕೊಟ್ಟಂಥ ಪ್ರೀತಿ ಏನಿತ್ತು ಅದು ಅಮೇಝಿಂಗ್ ಆಗಿತ್ತು. ಅದರಿಂದ ನಮಗೊಂದು ರೀತಿ ಪಂಪಪ್ ಆಯಿತು. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಮೊಹಮ್ಮದ್ ಶಮಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಪ್ರೀತಿ ಮಂದಾನ ಅವರ ಎಕ್ಸಾಂಪಲ್ ಕೊಟ್ಟರು. ಅವ್ರಿಗೆ ಬೌಲಿಂಗ್ ಮಾಡ್ತಿದ್ರಿ, ಅವರ ಥೈಗೆ ಬಾಲ್ ಹೇಗೆ ಬಿತ್ತು ಅಂತಂದ್ರೆ 10 ದಿವಸ ಹಾಸಿಗೆ ಬಿಟ್ಟು ಏಳಕ್ಕೆ ಆಗಲಿಲ್ಲ ಅವ್ರಿಗೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ. ಕ್ರಿಕೆಟ್ ಜಗತ್ತಿನ ಸೂಪರ್ ಸ್ಟಾರ್ ಮೊಹಮ್ಮದ್ ಶಮಿ ಅವರಿಗೆ ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಸ್ಟಾರ್ ಕ್ರಿಕೆಟರ್ ಮೊಹಮ್ಮದ್ ಶಮಿ ಮೇಲಿರುವ ಆರೋಪವೇನೆಂದರೆ, ಇವರು ಎಲ್ಲರನ್ನೂ ಹೆದರಿಸುತ್ತಾರೆ ಎಂಬುದು. ಶಮಿ, ಎಲ್ಲ ಕ್ರಿಕೆಟರ್ಸ್ ಹೇಳ್ತಾರೆ ಶಮಿ ಅವರು ತಮ್ಮ ಬೌಲಿಂಗ್ ಇಂದ ಒಂದು ಹವಾ ಸೃಷ್ಟಿ ಮಾಡಿದ್ದಾರೆ. ಹೊಡೆದಾಕ್ಬಿಡ್ತಾರೆ, ಮುರಿದಾಕ್ಬಿಡ್ತಾರೆ, ಬಾಲ್ ಮುಖಕ್ಕೆ ಬೀಳುತ್ತೆ, ಕಾಲಿಗೆ ಬೀಳುತ್ತೆ, ಎಲ್ಲಿ ಬೀಳುತ್ತೆ ಅಂತಾನೆ ಗೊತ್ತಾಗಲ್ಲ ಅಂತ ಹೆದರ್ಕೊಳ್ತಾರೆ ಬೌಲಿಂಗಿಗೆ. ಸರ್, ನಾನು ನನ್ನ ಕೆಲಸ ಮಾಡ್ತೀನಿ ಅಷ್ಟೇ. ನಾನು ಯಾರನ್ನ ಯಾಕೆ ತಾನೇ ಹೆದರಿಸ್ಲಿ ಹೇಳಿ? ಯಾರು ಈ ರೀತಿ ಎಲ್ಲ ನನ್ನ ಮೇಲೆ ಆರೋಪ ಹೊರಿಸೋದು? ನೋಡಿ, ನೀವು 140ಕ್ಕೂ ಹೆಚ್ಚಿನ ಸ್ಪೀಡಲ್ಲಿ ಬಾಲ್ ಹಾಕಿದಾಗ ಬಾಲ್ ಮೂವ್ಮೆಂಟ್ ಮಾಡ್ತಿದೆ ಅಂತಂದ್ರೆ ಯಾರಿಗೆ ಆದರೂ ಕೂಡ ಸ್ವಲ್ಪ ಕಷ್ಟ ಆಗೇ ಆಗತ್ತೆ. ಮತ್ತೆ ಹೊಡೆಯೋ ವಿಷಯ ಬಂದಾಗ ಖಂಡಿತ ಟಾರ್ಗೆಟ್ನ ಮಾಡಲಾಗತ್ತೆ. ನೋಡಿ, ನನ್ನ ಮೈಂಡಲ್ಲಿ ಒಬ್ರು ಪ್ಲೇಯರ್ ಇದ್ದಾರೆ. ನನ್ನ ಟಾರ್ಗೆಟ್ ಲಿಸ್ಟಲ್ಲಿ ತುಂಬ ಹಿಂದೆಯಿಂದ ಇದ್ದಾರೆ ಅವರು. ನನ್ನ ಜೊತೆ 20 ವರ್ಷದಿಂದ ಅವರು ಕ್ರಿಕೆಟ್ ಆಡಿದ್ದಾರೆ, ವೃದ್ಧಿಮಾನ್ ಸಾಹಾ. ಅವ್ರ ನೆಟ್ಟಿಗೇನಾದರೂ ಬಂದರೆ ನಾನು ಮೊದಲು ಬೌನ್ಸರ್ ಹಾಕ್ತೀನಿ. ಅದು ಅವ್ರಿಗೂ ಕೂಡ ಗೊತ್ತು, ನನಗೂ ಕೂಡ ಗೊತ್ತು. ಈವನ್ ನಮ್ಮಿಬ್ಬರಿಗಷ್ಟೇ ಅಲ್ಲ, ಇಡೀ ಟೀಮ್ಗೂ ಕೂಡ ಗೊತ್ತಿದೆ. ಇವ್ರು ಬ್ಯಾಟಿಂಗ್ ಹೋಗ್ತಿದ್ದಾರೆ, ಇವ್ರು ಬೌಲಿಂಗ್ ಮಾಡ್ತಿದ್ದಾರೆ ಅಂದರೆ ಮೊದಲನೇ ಬಾಲ್ ಬೌನ್ಸರೇ ಆಗಿರುತ್ತೆ ಅಂತಾರೆ. ಯಾಕಂದರೆ ನನಗೆ ಅವ್ರ ಬಗ್ಗೆ ಗೊತ್ತಿದೆ, ಅವ್ರು ತುಂಬ ಫ್ಲೆಕ್ಸಿಬಲ್ ಅಂತ. ಅಂದರೆ ಕೆಲವೊಮ್ಮೆ ಒಬ್ಬ ಪ್ಲೇಯರ್ ಶಾಟ್ ಹೊಡೆದಾಗ ನಮಗೆ ಖುಷಿ ಆಗುತ್ತೆ, ಒಳ್ಳೆ ಶಾಟ್ ಹೊಡೆದ್ರು ಅಂತ ಖುಷಿ ಆಗುತ್ತೆ. ಮತ್ತೆ ಬೀಟ್ ಆದಾಗಲೂ ಹೆದರ್ಕೊಂಡು ಬೀಟ್ ಆದ್ರು ಅಂತ ಖುಷಿ ಆಗುತ್ತೆ. ಅವನು ಬಾಲ್ನ ಲೆಫ್ಟ್ ಮಾಡಿದಾಗ
ಒಂದ್ ರೀತಿ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅವರು. ಆ ರೀತಿ ಫ್ಲೆಕ್ಸಿಬಿಲಿಟಿ ಇದೆ. ಹೇಗೆ ಅಂದ್ರೆ ನಾವು ಮುಂದೆ ಬಗ್ತೀವಲ್ವಾ, ಆ ರೀತಿ ಅವರು ಹಿಂದಕ್ಕೆ ಬಗ್ತಾರೆ. ಹಾಗಾಗಿ ಅವ್ರಿಗೆ ನನ್ನ ಬೌನ್ಸರ್ ಹಾಕೋದಕ್ಕೆ ತುಂಬಾ ಇಷ್ಟ ಆಗತ್ತೆ. ಅವರು ಕೂಡ ಏನು ಬೇಜಾರು ಮಾಡ್ಕೊಳಲ್ಲ. ನೋಡಿ, ನೆಟ್ಟಲ್ಲಿ ನಮಗೆ ಆ ರೀತಿ ಬ್ಯಾಟ್ಸ್ಮನ್ ಸಿಕ್ಕಿದ್ರೆ ಇನ್ನೇನ್ ಬೇಕು ಹೇಳಿ. ನನ್ನ ಜೊತೆ ಅವರು ಬೆಸ್ಟ್ ಬಡಿ ಕೂಡ ಮುಂಚೆಯಿಂದ. ಈಗ ರೋಹಿತ್ ಶರ್ಮಾ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅವರಂತೂ ಹೌದು. ಜಗತ್ತಿನ ಬಹಳ ಅಪಾಯಕಾರಿ ಬ್ಯಾಟ್ಸ್ಮನ್ಗಳಲ್ಲೊಬ್ರು. ಸರಿ, ನೀವು ನೋಡಿ ನನ್ಗೊಂದು ವಿಷಯ ಹೇಳಿ. ಒಂದ್ ವೇಳೆ ನೀವು ನೆಟ್ಸಲ್ಲಿ ನನಗೆ ಬೌನ್ಸರ್ ಹಾಕ್ಬೇಡಿ ಅಂತ ಹೇಳಿದ್ರೆ ನಾನು ಬೌನ್ಸರ್ನ ಯಾವಾಗ ಪ್ರಾಕ್ಟೀಸ್ ಮಾಡ್ಬೇಕು ಹೇಳಿ? ನನ್ನ ಮುಂದೆ ಬ್ಯಾಟ್ಸ್ಮನ್ ಇದ್ದಾಗ ಮಾತ್ರ ನಾನು ಪ್ರಾಕ್ಟೀಸ್ ಮಾಡೋಕ್ಕಾಗೋದು ಅಲ್ವಾ? ನನ್ನ ಕೆಲಸ ಅಲ್ಲ, ಒಂದೆರಡು ಬೌನ್ಸರ್ ಆದ್ರೂ ನಾನು ಹಾಕ್ಲೇಬೇಕಾಗತ್ತೆ. ನಾನು ಅಷ್ಟನ್ನೇ ಮಾಡ್ತೀನಿ ಅಷ್ಟೇ. ನೋಡಿ, ರೋಹಿತ್ ಅವರ ಮಾತನ್ನ ನಾನು ನಿಮ್ಗೆ ಓದಿ ಹೇಳ್ತೀನಿ. ಸರಿ. ರೋಹಿತ್ ಅವ್ರು ಹೇಳ್ತಾರೆ, ಅವರಿಗೆ ನೆಟ್ಟಲ್ಲಿ ಎಷ್ಟು ಸಲ ಹೇಳಿದೀನಿ ಅಣ್ಣ ಬೌನ್ಸರ್ ಹಾಕಬೇಡ ಅಂತ. ಆದ್ರೆ ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೆ ಅಂತಂದ್ರೆ ಹೇಳ್ತಾರೆ, ಕೆಳಗಡೆ ಆಡಿ ಮೇಲ್ಗಡೆ ಹೊಡಿಬೇಡಿ ಅಂತ. ನೋಡಿ ನೋಡಿ, ಎಲ್ಲರೂ ಕೂಡ ಒಂದೆರಡು ಬೌನ್ಸರ್ ಹಾಕೇ ಹಾಕ್ತಾರೆ. ಆದ್ರೆ ಇಲ್ಲಿ ನನ್ನ ಹೆಸರನ್ನು ಸುಮ್ಮನೆ ಕೆಡಿಸ್ತಾ ಇದ್ದಾರೆ ಅಷ್ಟೇ. ಇರ್ಲಿ, ಮತ್ತೆ ಅವರು ಪರವಾಗಿಲ್ಲ ಬಿಡಿ. ಸ್ಮೃತಿ ಮಂದಾನ ಅವರೇ ಎಕ್ಸಾಂಪಲ್ ಕೊಟ್ರು. ಅವ್ರಿಗೆ ಬೌಲಿಂಗ್ ಮಾಡ್ತಿದ್ರಿ, ಅವರ ಥೈಗೆ ಬಾಲ್ ಹೇಗ್ ಬಿತ್ತು ಅಂತಂದ್ರೆ 10 ದಿವಸ ಹಾಸಿಗೆ ಬಿಟ್ಟು ಏಳಕ್ಕೆ ಆಗ್ಲಿಲ್ಲ ಅವ್ರಿಗೆ. ಇಲ್ಲ, ಅದು ಆಗ್ತಾನೆ ನನ್ನ ಮೊಣಕಾಲಿನ ಆಪರೇಷನ್ ಆಗಿತ್ತು 2015 ವರ್ಲ್ಡ್ ಕಪ್ ಆದಮೇಲೆ. ಆಗ ರಿಹ್ಯಾಬ್ ನಡೀತಾ ಇತ್ತು. ವುಮೆನ್ಸ್ ಟೀಮ್ ಬಂದಿದ್ರು ಆ NCAನಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಆಗ ಫಿಸಿಯೋ ನನಗೆ ನೀವೊಂದು 4-5 ಓವರ್ ಹಾಕಬೇಕಾಗತ್ತೆ, ಶಾರ್ಟ್ ರನ್ನಪ್ಪಲ್ಲಿ ಮಾಡಬೇಕಾಗತ್ತೆ, ಒಂದು 4-5 ಹೆಜ್ಜೆ ಇಟ್ಟು ಅಂದರು. ನಾನಾಗ ಕೇಳಿದೆ, ಮ್ಯಾಚ್ ನಡೀತಾ ಇದೆಯಲ್ಲ ಇವ್ರಿಗೆ ಹಾಕ್ಬೋದಾ ಅಂತ. ಒಬ್ನಿಗೆ ಬಾಲ್ ಮಾಡೋಕೆ ನನಗೆ ಬೋರ್ ಆಗ್ತಾ ಇತ್ತು. ನನಗೆ ಬ್ಯಾಟ್ಸ್ಮನ್ ಬೇಕಾಗಿತ್ತು. 4-5 ಹೆಜ್ಜೆ ಇಟ್ಟು ಇನ್ನೆಷ್ಟು ಜೋರಾಗಿ ಹಾಕ್ತಾನೆ ಅಂತ ಅವರು ಅಂದ್ಕೊಂಡ್ರು. ಹೇಗಿದ್ರು ಇವನು ಕುಂಟ್ಕೊಂಡ್ತಾನೆ ಮಾಡ್ತಾನೆ ಅಂತ ಅಂದ್ಕೊಂಡ್ರು. ಆಗ ಗರ್ಲ್ಸ್ನೂ ಕೂಡ 5-6 ಹೆಜ್ಜೆ ಇಟ್ಟು ಬೌಲಿಂಗ್ ಮಾಡ್ತಾರೆ, ಪರವಾಗಿಲ್ವಾ ಅಂತ ಕೇಳಿದ್ರು. ಅವ್ರು ಓಕೆ ಅಂದರು. ಆದರೆ ಅವರು ಸ್ವಿಂಗ್ ಆಗುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅನ್ಕೋತೀನಿ. ಅವ್ರಿಗೆ ಪೇಸ್ ಬಗ್ಗೆ ಐಡಿಯಾ ಇತ್ತು. 30 ಯಾರ್ಡಿಂದ ಓಡ್ ಬಂದು ಹಾಕ್ತಿದ್ನಲ್ಲ, ಅದ್ರ ಬಗ್ಗೆ ಗೊತ್ತಿತ್ತು. ಅವರು ಆ ರೀತಿ ಯೋಚಿಸಿದ್ರು ಅಂತ ಅನ್ಸುತ್ತೆ. ನಾನು ಅವ್ರ ಹತ್ರ ಮಾತಾಡಿದೆ. ಅವ್ರಿಗೆ ಶಾರ್ಟ್ ರನ್ ಅಪ್ ಅಂದಾಗ ಸುಮಾರು 130 ಅಷ್ಟು ಸ್ಪೀಡ್ ಆದ್ರೂ ಬರುತ್ತೆ ಅಂತ ಅನ್ಕೊಂಡಿದ್ರು, ಗೆಸ್ ಮಾಡಿದ್ರು. ಇನ್ನೂ ಕಡಿಮೆ ಅಂದ್ರೆ 110 to 115 ಆಗ್ಬೋದು ಅಂದ್ಕೊಂಡಿದ್ರು. ಒಂದು ಐಡಿಯಾ ಇಟ್ಕೊಂಡಿದ್ರು. ಆದ್ರೆ ಸ್ವಿಂಗ್ ಆಗತ್ತೆ ಅಂತ ಅವ್ರಿಗೆ ಯಾವುದೇ ಐಡಿಯಾ ಕೂಡ ಇರಲಿಲ್ಲ. ಮೊದಲೆರಡು ಬಾಲು ನಾನು ಹೊರಗಡೆ ಹಾಕ್ದೆ, ಹಾಗೆ ಅವರು ಬೀಟ್ ಆದ್ರು. ಆಮೇಲೆ ಒಳಗಡೆ ಹಾಕಿದಾಗ ಇನ್ನರ್ ಥೈಗೆ ಹೊಡಿತು. ಅಷ್ಟೇ ಕತೆ. ಆದ್ಮೇಲೆ ನಾನು ಬೌಲಿಂಗ್ನ ಒಬ್ಬನೇ ಮಾಡಬೇಕಾಯ್ತು ದೂರದಲ್ಲಿ. ಬೇಡಪ್ಪ ಇವ್ರ ಸವಾಸ, ಆಮೇಲೆ ನನ್ನ ತಲೆ ಮೇಲೆ ಬರುತ್ತೆ ಅಂತ ಹೇಳಿದೆ. ನೋಡಿ, ವಿರಾಟ್ ಕೊಹ್ಲಿ ಅಂತ ಆಟಗಾರ ಅವ್ರು ಹೇಳ್ತಾರೆ, ಶಮಿಯ ಬಾಲ್ನ ಆಡೋದು ಇಂಪಾಸಿಬಲ್. ನಮಗ್ ಗೊತ್ತೇ ಆಗೋದಿಲ್ಲ ಬಾಲ್ ಒಳಗಡೆ ಬರ್ತಾ ಇದೆಯಾ ಹೊರಗಡೆ ಹೋಗ್ತಾ ಇದೆಯಾ ಅಂತ. ಸುಳ್ಳು ಹೇಳ್ತಾ ಇದ್ದಾರೆ ಅವರು. ನೋಡಿ, ಆದರೆ ಯಾವಾಗ ವಿರಾಟ್ ಮತ್ತೆ ರೋಹಿತ್ ಆಡ್ತಾ ಇದ್ರಲ್ಲ, ನಾವು ಕಾಂಪಿಟೇಷನ್ ಇಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ನಾನು ಔಟ್ ಆಗಲ್ಲ ಅಂತ, ನಾವು ಔಟ್ ಮಾಡ್ತೀವಿ ಅಂತ ಚಾಲೆಂಜ್ ಮಾಡ್ತಾ ಇದ್ವಿ. ಆ ರೀತಿ ನಡೀತಾ ಇತ್ತು. ಒಂದು ಒಳ್ಳೆ ಬಾಲ್ಗೆ ಶಾಟ್ ಹೊಡೆದಾಗ ಮುಂದೆ ಬಂದು ನಗ್ತಾ ಇದ್ರು. ಎರಡೂ ಕಡೆಯಿಂದ ಹೀಗೆ ಆಗ್ತಾ ಇದ್ರೆ ಹೇಗೆ ಹೇಳಿ ನೀವು? ಆದ್ರೆ ವಿರಾಟ್ ಅವ್ರನ್ನ ಔಟ್ ಮಾಡುವಂತ ಫಾರ್ಮುಲಾನ ನೀವು ಸಿದ್ಧ ಮಾಡ್ಕೊಂಡಿದ್ದೀರಾ? ಮಾಡಬೇಕಾಗತ್ತೆ ಸರ್, ಆದರೆ ಅವರು ಕೂಡ ರನ್ ಹೊಡಿತಾರಲ್ವಾ. ಹಾಗಾಗಿ ನನ್ನ ಪ್ರಕಾರ ಅದು ಎರಡೂ ಕಡೆಯಿಂದ ನಡೀತಾ ಇರುತ್ತೆ. ಯಾಕಂದರೆ ನೀವು ಆ್ಯಸ್ ಎ ಬೌಲರ್ ನೀವು ಅವ್ರನ್ನ ಔಟ್ ಮಾಡಬೇಕು ಅಂತ ಯೋಚಿಸ್ತಾ ಇರ್ತೀರಾ. ಅದೇ ಒಬ್ಬ ಬ್ಯಾಟ್ಸ್ಮನ್ ಆಗಿ ನೀವು ಸಾಕಷ್ಟು ರನ್ ಹೊಡಿಬೇಕು ಅಂತ ಯೋಚಿಸ್ತಾ ಇರ್ತೀರಾ. ಸೊ ಎರಡೂ ಡಿಪಾರ್ಟ್ಮೆಂಟ್ ಅದೇ ರೀತಿ ಒಂದು ಅಗ್ರೆಷನಿಂದ ಮುಂದುವರಿತಾ ಇರುತ್ತೆ. ಅಂದರೆ ನನಗೆ ಅವರು ಜಾಸ್ತಿ ರನ್ ಹೊಡಿತಾರೆ ಅಂದರೆ ನಾನು ಅವ್ರನ್ನ ಹೇಗಾದರೂ ಔಟ್ ಮಾಡಬೇಕು ಅಂತ ನೋಡ್ತಾ ಇರ್ತೀನಿ. ಒಂದು ರೀತಿ ಒಳ್ಳೆ ಯುದ್ಧ ಅದು. ಆದ್ರೆ ನೋಡಿ, ನೀವಿಬ್ರು ಒಂದೇ ಟೀಮ್ನಲ್ಲೇ ಇದ್ದಾಗ ನೀವ್ ವಿಕೆಟ್ ತಗೊಳ್ತೀರಾ, ಆದ್ರೆ ವಿರಾಟ್ ಸೆಲೆಬ್ರೇಟ್ ಮಾಡ್ತಾರೆ. ಸಾಕಷ್ಟು ಪಿಕ್ಚರ್ಸ್ ಆ ರೀತಿ ಇದೆ. ಒಂದು ವಿಚಿತ್ರವಾದಂಥ ಪಿಕ್ಚರ್ ನೋಡಿಕೊಂಡು ನಾನು ಅವ್ರನ್ನ ಒಂದ್ಸರಿ ಕೇಳಿದ್ದೆ. ಅವ್ರನ್ನ ಔಟ್ ಮಾಡಿರೋದಂತೂ ನನಗೆ ಗೊತ್ತಿದೆ, ಆದರೆ ಪಿಕ್ಚರ್ ಒಳಗೆ ವಿರಾಟ್ ಕೊಹ್ಲಿ ಅವರು ಸ್ಟಂಪ್ಗಿಂತ ಎತ್ತರಕ್ಕೆ ಜಂಪ್ ಮಾಡಿರೋದಿದೆ. ಆ ರೀತಿ ಸೆಲೆಬ್ರೇಟ್ ಮಾಡ್ತಿದ್ರು ಅವರು. ಆ ಪಿಕ್ಚರ್ನ ಅವ್ರಿಗೆ ಕಳಿಸಿ ಅಲ್ಲ ಏನಿದು ಅಂತ ಕೇಳಿದೆ. ಯಾಕೇನು ಅಂದರು. ಹಾಗೆ ಕೇಳೋದವ್ರು ಏನು ಅಂತ. ನಾನು ಎಂಜಾಯ್ ಮಾಡ್ತಿದ್ದೆ ಅಂದರು. ಬೇಕಿದ್ರೆ ನೀನು ಮಾಡು ಅಂದರು. ಆಗ ನಾನು ಹಾಗಲ್ಲ, ನೀವೊಬ್ರು ಫಾಸ್ಟ್ ಬೌಲರ್ ಆಗಿದ್ರೆ ಏನು ಮಾಡ್ತಿದ್ರಿ ಅಂತ ಕೇಳಿದೆ. ನಿಮ್ಮ ಎನರ್ಜಿ ಎಲ್ಲ ಸೆಲೆಬ್ರೇಷನಲ್ಲೇ ಮುಗ್ದು ಹೋಗ್ತಿತ್ತು ಅಲ್ವಾ, ಬೌಲಿಂಗ್ ಹೇಗೆ ಮಾಡ್ತಿದ್ರಿ ಅಂತ ಕೇಳಿದೆ. ಹಾಗಿದ್ರೆ ಸೆಲೆಬ್ರೇಟ್ ಮಾಡಬೇಡ ಅಂದರು. ಒಂದು ಬೇರೆ ರೀತಿ ವೈಬ್ ಇರುತ್ತೆ, ಬೇರೆ ರೀತಿ ಸೆಲೆಬ್ರೇಷನ್ ಇರುತ್ತೆ. ನಾವು 10-12 ವರ್ಷ ಏನು ಒಟ್ಟಿಗೆ ಕಳೆದಿದ್ದೀವಿ ಕ್ರಿಕೆಟ್ ಆಡ್ತಾ, ಬೇರೆ ರೀತಿಯ ಬಾಂಡಿಂಗ್ ಇದೆ, ಬೇರೆ ರೀತಿಯ ಪ್ರೀತಿ ಇದೆ. ಅದನ್ನ ನೀವು ಒಂದು ವಿಶಿಷ್ಟವಾದಂಥ ಸ್ನೇಹ ಅಂತ ಕರಿಬೋದು. ಆದ್ರೆ ಬೌಲರ್ಗಳಿಗೆ ರೋಹಿತ್ ಸಾಕಷ್ಟು ಡೇಂಜರಸ್ ಅಲ್ವಾ?
ಡಿಫ್ರೆಂಟ್ ಅಂತ ಹೇಳ್ಬೋದು. ಕ್ಯಾಲಿಬರ್ ಇಬ್ಬರದು ಬೇರೆ ಬೇರೆ ಆಗಿದೆ. ಅಂದ್ರೆ ನೀವು ಓಪನರ್ನ ರೀತಿ ನೋಡಿದಾಗ ರೋಹಿತ್ ಅವರು ಖಂಡಿತ ಡೇಂಜರಸ್ ಅಂತ ಹೇಳ್ಬೋದು. ಹೇಳಬೇಕು ಅಂದ್ರೆ ಎಸ್ಪೆಷಲಿ ವೈಟ್ ಬಾಲಲ್ಲಂತೂ ಬೇಡಪ್ಪ ಸವಾಸ ಅವ್ರದ್ದು. ಮತ್ತೆ 3ನೇ ನಂಬರಲ್ಲಿ ನೋಡಿದಾಗಂತೂ ವಿರಾಟ್ ಕೊಹ್ಲಿ. ನಿಮ್ಮ ಬಾಯಿಗೆ ಹೆಸರು ಪಟ್ ಅಂತ ಬಂದ್ಬಿಡುತ್ತೆ ಅಲ್ವಾ. ಇಬ್ಬರು ಬೇರೆ ಲೆವೆಲ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು. ತುಂಬ ರೇರಾಗಿ ಆ ರೀತಿ ಸಿಗೋದು ನಿಮಗೆ. ನೀವು ಅವ್ರು ಆಟ ಆಡೋದನ್ನ ನೋಡ್ತಿದ್ದಾಗಲೇ ನಿಮಗೆ ಅನ್ಸೋಕ್ ಶುರುವಾಗುತ್ತೆ ಏನೋ ಒಂದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಅಂದ್ರೆ ಒಂದು ಫೀಲ್ ಇದೆಯಲ್ಲ, ಅವರ ಕಾನ್ಫಿಡೆನ್ಸ್ ಇದೆಯಲ್ಲ, ಆಡೋದಕ್ಕೆ ಮುಂಚೆ ಅವರ ಪ್ರಿಪ್ರೇಷನ್ ಇದೆಯಲ್ಲ, ಅದು ಖಂಡಿತ ಬೇರೆನೇ ಲೆವೆಲ್. ಆದ್ರೆ ರೋಹಿತ್ ಜಾಸ್ತಿ ಸೆಲೆಬ್ರೇಟ್ ಮಾಡಲ್ಲ. ಅವ್ರವ್ರಿಗೆ ಅವ್ರದೇ ಆದಂಥ ಸ್ಟೈಲ್ ಇರುತ್ತೆ. ಕೆಲವರು ಶಾಂತವಾಗಿ ಕೆಲಸ ಮಾಡೋಕೆ ಇಷ್ಟಪಡ್ತಾರೆ. ನೋಡಿ, ನನಗೆ 1 ವಿಕೆಟ್ ಸಿಕ್ಕಿದ್ರೂ ಹಾಗೆ ಸೆಲೆಬ್ರೇಟ್ ಮಾಡ್ತೀನಿ ಸಪ್ಪೆ ಆಗಿ. ಒಂದ್ ವೇಳೆ 5 ವಿಕೆಟ್ ಸಿಕ್ಕಿದ್ರೂ ಕೂಡ ಹಾಗೆ ಸೆಲೆಬ್ರೇಟ್ ಮಾಡ್ತೀನಿ. ನಾನ್ ಚೇಂಜ್ ಆಗಲ್ಲ. ಹಾಗೆ ರೋಹಿತ್ ಅವರು ಕೂಡ 100 ಹೊಡೆದಾಗ್ಲೂ ಸುಮ್ಮನೆ ಬ್ಯಾಟ್ ಎತ್ತಿ ತೋರಿಸ್ತಾರೆ. ಆದ್ರೆ ಹೊಡೆದು ಬಾಲ್ನೇ ಚಿಂದಿ ಮಾಡಾಕಿರ್ತಾರೆ. ಆದ್ರೆ ರೋಹಿತ್ ಅವ್ರದ್ದು ಇನ್ನೊಂದು ಸ್ಟೈಲ್ ಇದೆ, ಬೈಯೋದು. ಅಯ್ಯಯ್ಯೋ, ಅದು ಸಾಮಾನ್ಯವಾಗಿ ಮುಂಬೈ ಕಡೆ ಇರ್ತಾರಲ್ಲ ಅವರೆಲ್ಲ ಹಾಗೆ ಅನ್ಸುತ್ತೆ. ಸಾರಿ ಯಾರಾದರೂ ಇಲ್ಲಿ ಆ ಕಡೆಯವರಿದ್ರೆ. ಬಟ್ ಅದು ಅವ್ರ ಪ್ರಕಾರ ಯಾವುದೇ ಬೈಗುಳ ಅಲ್ಲ. ಅದು ಒಂದು ಟೋನ್ ಅಷ್ಟೇ. ಅವರು ಮಾತಾಡೋವಂಥ ಒಂದು ರೀತಿ ಅಂತ ಹೇಳ್ಬೋದು. ನಮ್ಮ ಕಡೆ ಯಾರಾದರೂ ಆ ರೀತಿ ಮಾತಾಡಿದ್ರೆ ದೊಡ್ಡ ಜಗಳನೇ ಆಗ್ಬಿಡುತ್ತೆ. ಆದರೆ ಅವರು ಅದನ್ನ ಬೇಕು ಅಂತ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಬಟ್ ಅವ್ರು ಮಾತಾಡೋ ರೀತಿನೇ ಹಾಗೆ ಅಂತ ಹೇಳ್ಬೋದು. ಅಂದ್ರೆ ಅವರು ಲೋಕಲಲ್ಲಿ ಹೇಗೆ ಮಾತಾಡ್ತಾರಲ್ವಾ, ನಮ್ಮ ಜೊತೆ ಕೂಡ ಅವರು ಅದೇ ರೀತಿ ಮಾತಾಡ್ತಾರೆ. ಆದರೆ ಒಮ್ಮೊಮ್ಮೆ ಹಾಗಾಗತ್ತೆ. ಟೆನ್ಷನ್ನಲ್ಲಿ ಏನಾದರೂ ಬೈದಾಗ ನಿಮ್ಮ ಕಡೆಯಿಂದ ಕೂಡ ಅದೇ ರೀತಿ ರೆಸ್ಪಾನ್ಸ್ ಹೋಗುತ್ತೆ. ಅದೇನಂತ ದೊಡ್ಡ ವಿಷಯ ಅಲ್ಲ. ಇತ್ತೀಚೆಗೆ ಸ್ಟಂಪಲ್ಲಿ ಮೈಕ್ ಇರುತ್ತೆ, ಜನಗಳಿಗದು ಕೇಳಿಸುತ್ತೆ ಕೂಡ. ತುಂಬ ಆ ರೀತಿ ಕೇಸ್ಗಳಾಗಿದೆ ಈಗ. ನೀವು ಈಗ ಉಲ್ಟಾ ಹೊಡೆಯೋಕ್ಕಾಗಲ್ಲ, ಅದನ್ನ ಇಗ್ನೋರ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಆ ಮೈಕ್ನ ಸಾಕ್ಷಿನ ನಿಮ್ಮ ಮುಂದೆ ಹಿಡಿತಾರೆ ಈಗ. ನಿಮ್ಮ ಮತ್ತೆ ಹಾರ್ದಿಕ್ ಪಾಂಡ್ಯ ಅವರ ಕೂಗಾಟ ಚೀರಾಟ ಅದು ಕೂಡ ಎಲ್ರಿಗೂ ಕೇಳಿಸಿತ್ತು. ಆಕ್ಚುಲಿ ನಾನು ಮನಸ್ಸಿಂದ ತುಂಬಾನೇ ಒಳ್ಳೆಯವನು. ಆಮೇಲೆ ಅವರು ಸ್ವಲ್ಪ ರಿಯಾಕ್ಟ್ ಮಾಡಿಬಿಟ್ರು. ಅದಕ್ಕೆ ಅವ್ರಿಗೂ ಕೂಡ ಗೊತ್ತಿಲ್ಲ ಯಾಕೆ ಅಂತ. ನಾನು ಕೇಳಿದೆ ಯಾಕೆ ಹಾಗೆ ಮಾಡಿದ್ರಿ ಅಂತ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂದರು. ಮತ್ತೆ ಯಾಕೆ ಹಾಗೆ ಮಾಡಿದ್ರಿ, ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕಾ ಅಂತ ಕೇಳಿದೆ. ಅದಕ್ಕೆ ಅವರು, ನಾನು ನಿಮಗೆ 10 ವರ್ಷಗಳಿಂದ ಗೊತ್ತಿದೆ. ನಾನು ನಿಮ್ಮನ್ನ ಅಣ್ಣ ಅಂತ ಬಿಟ್ಟು ಬೇರೆ ಯಾವುದಾದ್ರೂ ಪದದಿಂದ ಕರೆದಿದ್ದೀನಾ? ನಾನು ಇಲ್ಲ ಅಂದೆ. ಅಂದಮೇಲೆ ನಾನು ಏನು ಉತ್ತರ ಕೊಡಲಿ ನಿಮಗೆ? ನನಗೆ ಗೊತ್ತಿಲ್ಲ ಅಂದರು. ನನ್ನನ್ನು ಕ್ಷಮಿಸ್ಬಿಡಿ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಂದರು. ಬೇಕಿದ್ರೆ ನಾನು ಮೀಡಿಯಾ ಮುಂದೆ ಕೂಡ ಸಾರಿ ಕೇಳ್ತೀನಿ ಅಂದರು. ಅದೆಲ್ಲ ಬೇಕಿಲ್ಲ. ಬಟ್ ನಿಮಗೆ ನೋಡಿ, ನಿಮಗೆ ಕ್ಯಾಪ್ಟನ್ಸಿ ಅಂತ ಕೊಟ್ಟಾಗ, ನಿಮ್ಮನ್ನ ಒಬ್ಬ ಲೀಡರ್ ಅಂತ ನಾವೆಲ್ಲ ಒಪ್ಕೊಂಡಾಗ, ನೀವು ಪೇಷನ್ಸಿಂದ ಇರೋದು ಮುಖ್ಯ ಆಗತ್ತೆ. ನೀವು ಜನ ನಿಮ್ಮನ್ನ ಲೈಟಾಗಿ ತಗೊಳ್ದೇ ಇರೋ ಥರ ನೋಡ್ಕೋಬೇಕಾಗತ್ತೆ. ಅವ್ರಿಗೆ ಇದೆಲ್ಲ ಅರ್ಥ ಆಗತ್ತೆ. ಆದರೆ ಏನು ಮಾಡೋದು, ಆ ಕಡೆ ಟೋನೇ ಆ ರೀತಿ ಇದೆ. ಮತ್ತೆ ಅವರು ಕೂಡ ಅಲ್ಲಿಯವ್ರೆ. ಹಾ. ಆದರೆ ನೋಡಿ, ಒಬ್ರು ಇಲ್ಲಿಯವರಿದ್ದಾರಲ್ಲ, ಕ್ಯಾಪ್ಟನ್ ಧೋನಿ. ಅವರ ಕೂಲ್ನೆಸ್ ಅಂತೂ ನಿಜಕ್ಕೂ ಅದ್ಭುತವಾದದ್ದು. ಅವರು ಟಿವಿನಲ್ಲಿ ಕಾಣಿಸೋ ಅಷ್ಟೇ ಕೂಲಾಗಿರ್ತಾರಾ ಅಥವಾ ಅವ್ರಿಗೂ ಕೂಡ ಕೋಪ ಬರುತ್ತಾ? ಇಲ್ಲ, ಎಲ್ಲ ಟೈಮಲ್ಲೂ ಅವರು ಕೂಲಾಗಿರ್ತಾರೆ ಅಂತಲ್ಲ. ನೋಡಿ, ಗೇಮ್ನ ಸಿಚುವೇಶನ್ ಏನಿರುತ್ತೆ, ಅಂದರೆ ಆ ಗೇಮ್ ಅವರಿಂದ ಏನು ಡಿಮ್ಯಾಂಡ್ ಮಾಡ್ತಿರುತ್ತೆ, ಹಾಗೆ ಯೋಚನೆ ಮಾಡೋ ಪವರ್ ಅದ್ಭುತವಾಗಿದೆ ಅವ್ರಿಗೆ. ಏನು ಸ್ಮಾರ್ಟಾಗಿ ಅವರು ಆಟ ಆಡಿಸ್ತಾರಲ್ವಾ, ಆ ರೀತಿ ತುಂಬಾನೇ ಚೆನ್ನಾಗಿದೆ ಅವ್ರದ್ದು. ಅಂದರೆ ಆಫ್ ದ ಫೀಲ್ಡ್ ಅವರು ಕಂಪ್ಲೀಟ್ ಅಗ್ರೆಸಿವ್ ಅಂತ ಅಲ್ಲ. ಆ ಅಗ್ರೆಷನ್ ಸ್ವಲ್ಪ ಇರುತ್ತೆ ಯಾರಿಗೆ ಆದರೂ ಕೂಡ. ನೀವು ಗ್ರೌಂಡಲ್ಲಿ ತಪ್ಪು ಮಾಡಿದ್ರು ಕೂಡ ನಿಮಗೆ ಅವ್ರು ಅಲ್ಲೇ ಅದನ್ನು ಹೇಳ್ತಾರೆ. ನೀವು ಈ ತಪ್ಪು ಮಾಡ್ತಾ ಇದ್ದೀರಾ, ನಮ್ಮ ಪ್ಲಾನ್ ಇದಾಗಿತ್ತು, ನೀವು ಪ್ಲಾನ್ ಬಿಟ್ಟು ಆಡ್ತಿದ್ದೀರಾ, ನೀವು ಹೀಗೆ ಮಾಡಬೇಕು. ಅದು ಕೆಲವೊಮ್ಮೆ ಕ್ಯಾಪ್ಟನ್ ಆಗಿ ನೀವು ಒಮ್ಮೊಮ್ಮೆ ಇರಿಟೇಟ್ ಕೂಡ ಆಗ್ತೀರಾ. ಸಾಕಷ್ಟು ರನ್ ಹೋಗ್ತಾ ಇದೆ, ಮತ್ತೆ ವಿಕೆಟ್ ಕೂಡ ತೆಗೆಯೋದಕ್ಕಾಗ್ತಾ ಇಲ್ಲ ಅಂದಾಗ ನಮಗೂ ಕೂಡ ಇರಿಟೇಟ್ ಆಗುತ್ತಾ ಅಲ್ವಾ? ಆದರೆ ಕ್ಯಾಪ್ಟನ್ ಕೂಲ್ ಯಾಕಂತಾರೆ ಅಂದರೆ, ಅವರು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರ ಪ್ರಕಾರ ಗೇಮ್ನ ನಡೆಸ್ಕೊಂಡು ಹೋಗ್ತಾರೆ, ಮತ್ತೆ ಆರಾಮಾಗಿ ಗೇಮ್ನ ಗೆದ್ಕೊಂಡು ಹೋಗ್ತಾರೆ. ಮತ್ತೆ ನೋಡಿ, 2019ರಲ್ಲಿ ನೀವೇನ್ ಹ್ಯಾಟ್ರಿಕ್ ತಗೊಂಡ್ರಲ್ಲ, ಅದನ್ನು ಕೂಡ ಜನಗಳು ನೋಡಿದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಅದಕ್ಕಿಂತ ಮುಂಚೆ ಧೋನಿ ಅವರು ನಿಮ್ಮ ಕಿವಿನಲ್ಲಿ ಒಂದಷ್ಟು ಮಂತ್ರಗಳನ್ನ ಹೇಳಿದ್ರು. ಆ ಮ್ಯಾಚ್ ತುಂಬಾನೇ ಟೈಟ್ ಸಿಚುಯೇಷನಲ್ಲಿತ್ತು. ಮತ್ತೆ ಒಂದ್ ರೀತಿ ನಮ್ಮಿಂದ ಮ್ಯಾಚ್ ಕೂಡ ಕೈ ಜಾರ್ ಹೋಗ್ತಾ ಇತ್ತು. ಯಾಕಂದ್ರೆ 12 ಬಾಲಲ್ಲಿ 12ರಿಂದ 14 ರನ್ ಬೇಕಿತ್ತು ಅಷ್ಟೇ. ಮತ್ತೆ ನಬಿ ಆಡ್ತಾ ಇದ್ರು ಆಗ. ಅವ್ರನ್ನ ಲೆಗ್ ಸೈಡಲ್ಲೇ ಆಡೋ ಥರ ಮಾಡೋಣ ಅನ್ನೋದು ನಮ್ಮ ಪ್ಲಾನ್ ಆಗಿತ್ತು. ಯಾಕಂದ್ರೆ ಲೆಗ್ ಸೈಡ್ ಸ್ವಲ್ಪ ದೊಡ್ಡದಾಗಿತ್ತು. ಅವರು ಔಟ್ ಆದ್ರು. ಅದಾದ್ಮೇಲೆ ಇನ್ನೊಂದು ವಿಕೆಟ್ ಬಿತ್ತು. ಆಗ ಅವ್ರು ನನ್ನ ಹತ್ರ ಬಂದು ಕೇಳಿದ್ರು, ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ಅಂತ. ನನ್ನ ಹತ್ರ ಯಾವುದೇ ಆಪ್ಷನ್ ಇಲ್ಲ, ನೇರವಾಗಿ ವಿಕೆಟ್ಗೆ ಎಸಿತೀನಿ ಅಂತ ಅಂದೆ. ಆಗ ಅವರು ಗುರಿ ಮಿಸ್ ಆಗ್ಬಾರ್ದು ಅಂದ್ರು. ನಾನು ಯಾರ್ಕರ್ ಹಾಕ್ದೆ, ಹ್ಯಾಟ್ರಿಕ್ ಸಿಕ್ತು, ಮತ್ತೆ ಮ್ಯಾಚ್ ಕೂಡ ಗೆದ್ವಿ ನಾವು. ಅದೊಂದು ಇತಿಹಾಸ ಆಯಿತು. ಒಂದ್ಸಲ ನಾನು ಕೇಳ್ಪಟ್ಟಿದ್ದೆ, ಧೋನಿಯವರು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರಂತೆ ನೀವು ಮೆಕಲಮ್ ಅವರಿಗೆ ಬೌನ್ಸರ್ ಹಾಕಿದಾಗ.
ಅಂದರೆ ಬೇಜಾರಲ್ಲ, ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು. ಯಾಕಂದರೆ ಆ್ಯಕ್ಚುಲಾಗಿ ವಿರಾಟ್ ಅವರು 14 ರನ್ ಇದ್ದಾಗ ಅವ್ರು ಕ್ಯಾಚ್ ಬಿಟ್ಟಿದ್ರು. ಆಮೇಲೆ ಅವರು 300 ರನ್ ಹೊಡೆದ್ರು. ಅದಾದಮೇಲೆ 2ನೇ ದಿನ ಅಂತ ಅನಿಸುತ್ತೆ, 2 ದಿನ ಪೂರ್ತಿ ನಾವು ಫೀಲ್ಡಿಂಗೇ ಮಾಡಬೇಕಾಯ್ತು. ಆಗ ನಾನು ಅವ್ರಿಗೊಂದು ಶಾರ್ಟ್ ಬಾಲ್ ಹಾಕಿದೆ. ಅದು ಲಂಚಿಗೆ ಮುಂಚೆ ಲಾಸ್ಟ್ ಬಾಲ್ ಅಂತ ಅನಿಸುತ್ತೆ. ನಾನು ಒಂದು ಬೌನ್ಸರ್ ಹಾಕಿದೆ, ಮತ್ತದು ಮಾಹಿ ಅವರ ತಲೆ ಮೇಲಿಂದ ಹೊರಟೋಯ್ತು, ಬೌಂಡ್ರಿಗೆ ಹೊರಟೋಯ್ತು. ಆಮೇಲೆ ಲಂಚ್ ಟೈಮ್ಗೆ ಒಟ್ಟಿಗೆ ನಡ್ಕೊಂಡು ಹೋಗ್ತಿದ್ವಿ. ಆಗ ಅವರು ಏನು ಮಾಡಿದೆ ಅಂತ ಕೇಳಿದ್ರು. ನಾನು ಕೈ ಜಾರ್ಬಿಡ್ತು ಅಂತ ಹೇಳಿದೆ. ಆಗ ಅವರು ನನಗೆ ಕತೆ ಹೇಳ್ತಾ ಇದೆಯಾ ಅಂತ ಕೇಳಿದ್ರು. ಈ ರೀತಿ ಕಲ್ಸೋರು ತುಂಬ ಜನ ಬಂದು ಹೋಗಿದ್ದಾರೆ ಅಂತ ಹೇಳಿದ್ರು. ಅವರ ಆ ಒಂದು ರಿಯಾಕ್ಷನನ್ನು ಇಡೀ ಲೈಫಲ್ಲೇ ನನಗೆ ತುಂಬ ಹಾರ್ಡ್ ಅಂತ ಅನ್ನಿಸ್ತು. ನೋಡಿ, ಸಾಕಷ್ಟು ಜನ ನಿಮ್ ಜೊತೆ ಕ್ರಿಕೆಟ್ ಆಡ್ತಾರಲ್ಲ, ಅವ್ರು ಹೇಳ್ತಾರೆ ಮೊಹಮ್ಮದ್ ಶಮಿ ಮತ್ತೆ ಮಹೇಂದ್ರ ಸಿಂಗ್ ಧೋನಿ ಅವರ ರಿಲೇಷನ್ ಹೇಗಿದೆ ಅಂದ್ರೆ ಅಪ್ಪ ಮಗನ ರಿಲೇಷನ್ ಇದ್ದಾಗೆ. ನೋಡಿ, ಅವರು ಯಾವಾಗಲೂ ನನಗೆ ಒಳ್ಳೆ ಗೈಡೆನ್ಸ್ನ ಕೊಟ್ಟಿದ್ದಾರೆ. ಹಾಗೆ ವಿಷಯಗಳನ್ನು ಅಂದರೆ ಕಲಿಸೋ ಪ್ರಯತ್ನ ಮಾಡಿದ್ದಾರೆ. ಕಂಡೀಷನ್ಸ್ ಹೇಗಿದೆ, ಏನು ಮಾಡ್ಬೋದು, ಒಬ್ಬ ಸೀನಿಯರ್ ಪ್ಲೇಯರ್ನ ರೋಲ್ ಏನಿರುತ್ತೆ, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರು. ಸ್ಕ್ರೀನಲ್ಲೂ ತುಂಬ ಜನ ನೋಡಿರ್ತೀರ, ಅವ್ರು ಹೇಗೆ ಪ್ಲೇಯರ್ಸ್ನ ಜೊತೆ ಕರ್ಕೊಂಡು ಹೋಗ್ತಾರೆ, ಗೇಮ್ನ ಜೊತೆಗೆ ತೊಗೊಂಡು ಹೋಗ್ತಾರೆ ಅಂತ. ಪ್ಲೇಯರ್ಸ್ಗೆ ಅದರ ಅವಶ್ಯಕತೆ ತುಂಬಾನೇ ಇರುತ್ತೆ. ಮತ್ತೆ ಒಬ್ಬ ಲೀಡರ್ ಆದಾಗ ಅವ್ರ ಜೊತೆ ನೀವು ಮಾತಾಡಿದ್ರೆ ನಿಮಗೆ ಒಂದು ವಿಶಿಷ್ಟ ರೀತಿಯ ಕಾನ್ಫಿಡೆನ್ಸ್ ಸಿಗುತ್ತೆ, ಅದಂತೂ ಹೇಳಬಲ್ಲೆ. ಅವರು ಮಾತಾಡೋ ರೀತಿ ತುಂಬಾನೇ ವಿಭಿನ್ನವಾಗಿರುತ್ತೆ. ಬೇರೆಯವ್ರ ಹತ್ರ ಮಾತಾಡಿ ನೋಡಿದಾಗ ನಿಮ್ಗೆ ಅದು ಅರ್ಥ ಆಗುತ್ತೆ. ನೀವೀಗ ಮಿಸ್ ಮಾಡ್ಕೋತೀರಾ ಫೀಲ್ಡಲ್ಲಿ ಧೋನಿ ಅವರನ್ನ? ಖಂಡಿತ. ಫೀಲ್ಡಲ್ಲಿರೋ ಬೆಸ್ಟ್ ಮೊಮೆಂಟ್ಸ್ನ ನಾವು ಖಂಡಿತ ಮಿಸ್ ಮಾಡ್ಕೋತೀವಿ. ಒಂದು ಒಳ್ಳೆ ಟೂರ್ನಮೆಂಟ್ ಆಡಿದಾಗ ಖಂಡಿತ ಅವ್ರನ್ನ ಮಿಸ್ ಮಾಡ್ಕೋತೀವಿ. ಮಿಸ್ ಮಾಡ್ಕೊಳ್ಳಲ್ಲ ಅಂತೇನಿಲ್ಲ. ಈಗಲೂ ಕೂಡ ನಾವು ಮನೇಲಿದ್ದಾಗ ಮ್ಯಾಚ್ ನೋಡೋವಾಗ, ಮ್ಯಾಚ್ ಬಗ್ಗೆ ಮಾತಾಡೋವಾಗ ನಮ್ಮ ಜೊತೆ ಎಲ್ಲ ಯಾರ್ಯಾರು ಆಡಿದ್ದಾರೆ ಅವ್ರ ಬಗ್ಗೆ ಎಲ್ಲ ನೆನಪುಗಳು ಖಂಡಿತ ಬಂದು ಹೋಗುತ್ತವೆ. ಧೋನಿ ಅವರ ಬಗ್ಗೆ ಯಾವ ಬೆಸ್ಟ್ ಮೊಮೆಂಟ್ ಇದೆ ನೀವು ನೆನಪು ಮಾಡ್ಕೊಳ್ಳೋವಂಥದ್ದು? ನೀವು ಯಾವ ಗೇಮ್ ಆಡ್ತಿದ್ರೂ ಕೂಡ ಅವರು ನಿಮ್ಮಲ್ಲಿ ಎಷ್ಟು ಕಾಮ್ನೆಸ್ ತರಿಸ್ತಾರೆ ಅಂದರೆ, ನಿಮ್ಮ ಒಂದು ಪ್ಲ್ಯಾನ್ ಏನಿರುತ್ತೆ ಅಷ್ಟು ಮಾತ್ರ ಕಾಣಿಸುತ್ತೆ ನಿಮಗೆ. ಅವ್ರ ಬಗ್ಗೆ ನನಗಿಷ್ಟ ಆಗೋಂಥ ವಿಷಯ ಅದು. ಯಾಕೆ ಅಂದರೆ ಯಾವಾಗೆಲ್ಲ ನಾವು ಟ್ರ್ಯಾಕಿಂದ ಸ್ವಲ್ಪ ಆಫ್ ಹೋದಾಗ, ರಾಂಗ್ ಲೈನಲ್ಲಿ ಬೌಲಿಂಗ್ ಮಾಡೋವಾಗ ನೀವು ನೋಡಿರೋ ಹಾಗೆ ಅವರು ಬೌಲರ್ ಹತ್ರ ಓಡ್ ಹೋಗ್ತಾರೆ. ನೋಡು, ನಾವು ಮಾತಾಡಿದ್ದು ಈ ರೀತಿ, ನೀನು ಹೀಗೆ ಮಾಡ್ತಿದ್ಯಾ ಅಂತ ರಿಮೈಂಡ್ ಮಾಡ್ತಾರೆ. ತಪ್ಪೇನು ಅಂತ ತೋರಿಸ್ತಾರೆ. ಚೇಂಜ್ ಮಾಡ್ಕೋಬೇಕು ಅಂದರೆ ನನಗೆ ಹೇಳು ಅಂತಾರೆ. ಅಷ್ಟೇ ಹೇಳ್ತಿದ್ರು ಅವರು. ಅವರಲ್ಲಿ ನನಗೆ ತುಂಬ ಇಷ್ಟ ಆಗ್ತಿದ್ದಿದ್ದು ಗುಣ ಅದೇ. ಒಂದೆರಡು ಪ್ರಶ್ನೆಗಳನ್ನು ತಗೊಳ್ಳೋಣ. ನಾವ್ ಕೇಳಿರೋ ಪ್ರಕಾರ ನಿಮ್ಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಅಂತೆ, ಆ್ಯಂಡ್ ನೀವೇ ಮಾಡ್ಕೊಂಡು ನೀವೇ ತಿಂತೀರಂತೆ, ನಿಜನಾ? ನೋಡಿ, ನಾನ್ ವೆಜ್ ವಿಷಯ ಬಂದಾಗ ನಾನು ತುಂಬ ಏನು ಆಸೆ ಪಟ್ಟು ತಿಂತೀನಿ ಅಂತ ಹೇಳಲ್ಲ. ಅದ್ರ ಬಗ್ಗೆ ನನಗೆ ಯಾವುದೇ ನಾಚಿಕೆ ಕೂಡ ಇಲ್ಲ. ಇಡೀ ಜಗತ್ತೇ ನಾನ್ ವೆಜ್ ತಿನ್ನುತ್ತೆ, ನಾನು ಕೂಡ ತಿಂತೀನಿ ಅಷ್ಟೇ. ಮತ್ತು ನಾನು ವೆಜ್ ತಿನ್ನೋದೇ ಇಲ್ಲ ಅಂತ ಅಲ್ಲ, ವೆಜ್ ಕೂಡ ತಿಂತೀನಿ. ಆದರೆ ನನ್ನ ಇಮೇಜ್ನ ಹೊರಗಡೆ ಹೇಗೆ ಮಾಡಿಬಿಟ್ಟಿದ್ದಾರೆ ಅಂದರೆ, ತಮಾಷೆಗೋಸ್ಕರ ಅದನ್ನು ಹೇಳಿ 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 ನನ್ನನ್ನು ನೋಡಿದ್ರೆ ಜನಕ್ಕೆ ನಾನು ಯಾವಾಗಲೂ ಬಿರಿಯಾನಿ ಕಬಾಬ್ ಮಾತ್ರನೇ ತಿನ್ನೋದು ಅನ್ನೋ ಥರ ಅನಿಸುತ್ತೆ. ಬಟ್ ನಾನು ವೆಜ್ ಕೂಡ ತಿಂತೀನಿ, ಮತ್ತೆ ತಿನ್ನಲ್ಲ ನಾನು ಅಂತ ಎಲ್ಲ ನೋಡಿ, ರೋಹಿತ್ ಶರ್ಮಾ ಅವ್ರು ಹೇಳ್ತಾರೆ, ನನಗೆ ಶಮಿ ಹೇಳಿದ್ರು, ಒಂದ್ ವೇಳೆ ನೀವು ಸ್ಪೀಡಾಗಿ ಓಡಬೇಕು ಅಂತಂದ್ರೆ ಅಥವಾ ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ರೆಡ್ ಮೀಟನ್ನ ನೋಡಿ. ನಾನು ಮುಸ್ಲಿಂ ಫ್ಯಾಮಿಲಿಲಿ ಹುಟ್ಟಿರೋದ್ರಿಂದ ನಾನ್ ವೆಜ್ ತಿನ್ನೋದು ತುಂಬಾನೇ ಕಾಮನ್ ಆಗಿತ್ತು. ನಮ್ಮನೇಲಿ ಅದು ಸಾಮಾನ್ಯವಾದ ವಿಷಯ ಆಗಿತ್ತು. ಆದರೆ ನಾನು ಯಾರಿಗೂ ಕೂಡ ಫೋರ್ಸ್ ಮಾಡೋದಿಲ್ಲ. ನಿಮ್ಗೆ ಇಷ್ಟ ಇದ್ರೆ ನೀವು ತಿನ್ನಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತೀನಿ. ನಿಮಗೆ ವೆಜ್ ಸಾಕು ಅಂತ ಅನ್ಸಿದ್ರೆ ಸಾಕು. ನಿಮಗೆ ವೆಜ್ ತಿನ್ಬೇಕು ಅನ್ಸಿದ್ರೆ ಅದನ್ನು ತಿನ್ನಿ, ನಾನ್ ವೆಜ್ ತಿನ್ಬೇಕು ಅನ್ಸಿದ್ರೆ ಅದನ್ನು ತಿನ್ನಿ. ಒಂದು ವಿಷಯ ಗ್ಯಾರಂಟಿಯಾಗಿ ಹೇಳ್ಬೋದು, ಒಂದ್ ವೇಳೆ ನೀವು ನಾನ್ ವೆಜ್ ಏನಾದರೂ ತಿಂತೀರಾ ಅಂದ್ರೆ ನಾನು ಒಳ್ಳೆ ಊಟ ಕೊಡಿಸ್ಬಲ್ಲೆ. ರವಿಶಾಸ್ತ್ರಿ ಅವರು ಹೇಳಿದ್ರು, ಅವರು ಕೋಚ್ ಆಗಿದ್ದಾಗ ಮ್ಯಾಚ್ ನಡೀತಾ ಇತ್ತು. ಲಂಚ್ ಟೈಮಲ್ಲಿ ಅವರು ನಿಮ್ಮ ಪ್ಲೇಟನ್ನು ನೋಡಿದಾಗ ಅದು ಬಿರಿಯಾನಿಯಿಂದ ತುಂಬಿತ್ತು. ಅವರು ಕಮೆಂಟ್ ಮಾಡಿ ಹೋಗ್ತಾರೆ, ಕೋಪದಲ್ಲಿ ನೀವು ಪ್ಲೇಟನ್ನು ಬಿಸಾಕ್ತೀರಿ. 2018 ವಿಷಯ ಇದು. ನಾವು ಸೌತ್ ಆಫ್ರಿಕಾದಲ್ಲಿ ಕೊನೆ ಮ್ಯಾಚ್ನ ಗೆದ್ದಿದ್ವಿ. ಆ ಮ್ಯಾಚಿನ ವಿಷಯ ಇದು. ಅದರಲ್ಲಿ ಆ ಲಂಚ್ ನೋಡಿ, ಅದರಲ್ಲಿ ನನ್ನ ತಪ್ಪು ಏನಿದೆ ಅದನ್ನು ನಾನು ತಿಳ್ಕೊಬೇಕಾಗಿತ್ತು. ನಾನು ಅವ್ರಿಗೆ ಹೇಳಿದೆ, ನೋಡಿ, ನೀವು ಬಿರಿಯಾನಿನ ತರಿಸಿರೋದು, ನಿಮ್ಮ ಮ್ಯಾನೇಜರ್ ಬಿರಿಯಾನಿನ ಲಂಚ್ಗೆ ಪ್ರೊವೈಡ್ ಮಾಡಿದರೆ ಮತ್ತೆ ನಾನು ಏನು ತಿನ್ಬೋದು? ನೀವು ತಿನ್ನಕ್ಕೆ ಬಿರಿಯಾನಿನೇ ತರಿಸಿದ್ರೆ ನಾನು ಬಿರಿಯಾನಿ ಅಲ್ಲದೆ ಬೇರೆ ಏನು ತಿನ್ನಕ್ಕಾಗತ್ತೆ? ಆಗ ನೋಡಿ, ಫೀಲ್ಡಿಂಗ್ ಮಾಡಿ ಮೊದಲನೇ ದಿನ ತುಂಬಾ ಸುಸ್ತಾಗಿದ್ವಿ. ಹಾಗೆ ಲಾಸ್ಟ್ ದಿನ ಕೂಡ ಫೀಲ್ಡಿಂಗ್ ಮಾಡಬೇಕಾಗಿತ್ತು. ಒಂದು ಸೆಷನ್ ನಾವು ಫೀಲ್ಡಿಂಗ್ ಮಾಡ್ಕೊಂಡು ಬಂದ್ವಿ. ಅದು ನೋಡಿದ್ರೆ ತುಂಬಾ ಬಿಸಿ ಇತ್ತು. ನಾನು ಬೇಗ ತಿನ್ಬಿಟ್ಟು ಅದನ್ನು ಐಸ್ ಬಾತ್ ತೊಗೊಂಡು ಆಮೇಲೆ ನಾನು ಗ್ರೌಂಡಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಆಗ ನಾನು ತುಂಬ ಬೇಗ ಅದನ್ನು ಮುಗಿಸೋವಂಥ ಟೈಮಲ್ಲಿ ರವಿ ಸರ್ ಅವರು ಅಲ್ಲಿಗೆ ಬಂದರು. ಅವರು ತುಂಬ ಬ್ಯುಸಿಯಾಗಿ ತಿಂತಾ ಇದ್ದಾನೆ ಇವನು, ಇವನಿಗೆ ಮ್ಯಾಚ್ ಬಗ್ಗೆ ಯೋಚನೆ ಇಲ್ಲ ಅಂತ ಅಂದ್ಕೊಂಡ್ರು. ಆಗ
ಆ ಸೀನಲ್ಲಿ ಆಯಿತು ಅಷ್ಟೇ. ಇವನಿಗೆ ಬರೀ ಬಿರಿಯಾನಿನೇ ಮುಖ್ಯ, ಬೇರೆ ಏನೂ ಯೋಚನೆ ಇಲ್ಲ ಅಂತ ಹೇಳ್ಕೊಂಡು ಹೋದರು. ಅವ್ರನ್ನ ನಾನು ನೋಡೇ ಇರಲಿಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ ಅಂದ್ಕೊಂಡೆ. ನಾನು ಪ್ಲೇಟ್ನ ಬಿಸಾಕ್ಲಿಲ್ಲ, ಪ್ಲೇಟ್ನ ಆ ಕಡೆ ಪುಷ್ ಮಾಡಿದೆ ಅಷ್ಟೇ, ಮತ್ತೆ ಎದ್ದು ನಿಂತ್ಕೊಂಡೆ. ಮತ್ತೆ ಅಲ್ಲಿಂದ ಹೋಗಿ ನಾನು ಐಸ್ ಬಾತ್ ತೊಗೊಂಡೆ, ತಯಾರಾದೆ, ಮತ್ತೆ ಗ್ರೌಂಡಿಗೆ ಹೊರಟೋದೆ. ಆಮೇಲೆ ಬಂದರು ಮಾತಾಡೋಕೆ ನನ್ನ ಹತ್ರ. ಆದರೆ ನನ್ನ ಹತ್ರ ಮಾತಾಡಲೇಬೇಡಿ, ನಾನು ಆ ರೀತಿ ಮೈಂಡ್ ಫ್ರೇಮ್ನಲ್ಲಿ ಇಲ್ಲ ಈಗ, ನಾನು ಯಾರ ಹತ್ರನೂ ಮಾತಾಡೋಕೆ ಇಷ್ಟಪಡಲ್ಲ ಅಂದೆ. ಮ್ಯಾಚ್ ಎಲ್ಲ ಮುಗಿಲಿ, ಮ್ಯಾಚ್ ಆದಮೇಲೆ ಮಾತಾಡೋಣ ಅಂದೆ. ಹೊರಡೋಕೆ ಮುಂಚೆ ಊಟ ಆದರೂ ಮಾಡು ಅಂದರು. ನಾನು ಇಲ್ಲ ನನಗೇನು ಬೇಕಿಲ್ಲ, ನಾನು ಹೊರಡ್ತೀನಿ ಅಂತಂದೆ. ಆಮೇಲೆ ಹೋದ್ವಿ, 6-7 ಓವರಲ್ಲಿ ಮ್ಯಾಚ್ನ ಮುಗಿಸಿದ್ವಿ ನಾವು. ಆಮೇಲೆ ನಾನು ವಾಪಸ್ ಬಂದು ಬಿರಿಯಾನಿ ತಿನ್ನೋಕೆ ಶುರು ಮಾಡಿದೆ. ರವಿಶಾಸ್ತ್ರಿ ಅವರು ಹೇಳ್ತಾರೆ, ಇವನ ಕೋಪ ಹಾಗೇ ಇರ್ಲಿ ಬಿಡಿ, ಕೋಪನ ಫೀಲ್ಡಲ್ಲಿ ತೋರಿಸ್ತಾನೆ ಅಂತ. ಆಗತ್ತೆ ಆ ಥರ ಎಲ್ಲ, ಇದನ್ನೇ ಹೇಳಲಾಗತ್ತೆ. ಏನಂದರೆ ಒಮ್ಮೊಮ್ಮೆ ನೀವು ನಿಮ್ಮ ಜೊತೆಗಾರನ್ನ ಅಂದರೆ ಟೀಮ್ಮೇಟ್ನ ಪಂಪಪ್ ಮಾಡಬೇಕು ಅಂದರೆ ಅದಕ್ಕೆಲ್ಲ ಕೆಲವು ಪಾಯಿಂಟ್ಸ್ಗಳಿರುತ್ತೆ ನಿಮ್ಮ ಹತ್ರ, ಮತ್ತೆ ಅದರಿಂದ ಏನಾದರೂ ಹೊಸದು ಖಂಡಿತ ಹೊರಗೆ ಬರುತ್ತೆ. ಆ ಟೈಮ್ನ ಫಿಗರ್ ಏನು ಅಂತಂದ್ರೆ 12.3 ಓವರ್ಸ್ನಲ್ಲಿ 5 ವಿಕೆಟ್ಸ್ ತಗೊಂಡಿದ್ರಿ. ಮ್ಯಾಚ್ನ ನಾವು ಆ ಮುಂದಿನ ಸೆಷನ್ನಲ್ಲೇ ಮ್ಯಾಚ್ನ ಮುಗಿಸಿ ಆಮೇಲೆ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ದೆ ನಾನು. ಹಾಗೆ ಈ ವಿಷಯನ ಅಶ್ವಿನ್ ಅವ್ರು ಕೂಡ ಒಪ್ಕೋತಾರೆ ನೋಡಿ. ಆ ರೀತಿ ಆಗ್ತಿರುತ್ತೆ. ಅಶ್ವಿನ್ ಅವ್ರದ್ದೇನು ಅಂದರೆ ಅವ್ರು ತಮಿಳಲ್ಲಿ ಮಾತಾಡ್ತಾರೆ, ನನಗೆ ಅರ್ಥ ಆಗಲ್ಲ. ನಾನು ಉತ್ತರ ಕೊಡ್ತೀನಿ, ಆದರೆ ಅದು ಸರಿಯಾಗಿರುತ್ತೆ. ನಂಗೆ ನಿಜವಾಗ್ಲೂ ಅರ್ಥ ಆಗಿರಲ್ಲ ಅವ್ರು ಏನು ಹೇಳಿದ್ರು ಅಂತ. ಆದರೆ ನನ್ನಿಂದ ಏನೊಂದು ರಿಪ್ಲೈ ಬಂದಿರುತ್ತಲ್ಲ, ಅದು ಯಾವಾಗಲೂ ಸರಿಯಾಗಿರುತ್ತೆ, ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ. ಇದರಿಂದ ವಿಕೆಟ್ ಬೀಳ್ತಾ ಇರೋದ್ರಿಂದ ನಾನು ಇವ್ರ ಜೊತೆ ಹೀಗೆ ಮಾತಾಡ್ತೀನಿ ಅಂತ ಅನ್ಕೋತಾರೆ. ಹಾಗಾದ್ರೆ ಈ ಮಾತು ನಿಜಾನ? ಒಂದು ವೇಳೆ ಶಮೀನ ರೊಚ್ಚಿಗೆ ಇಳಿಸ್ಬೇಕು ಅಂತಂದ್ರೆ ಬಿರಿಯಾನಿ, ಚಿಕನ್, ಮಟನ್ ತಿನ್ಸಿ ಅನ್ನೋದು? ಸರ್, ನನಗೂ ಇಷ್ಟ ಇದೆ, ತಿಂತೀನಿ. ಅದರಿಂದ ಎಕ್ಸ್ಟ್ರಾ ಪವರ್ ಬರುತ್ತೆ ಅಂದರೆ ಯಾಕೆ ತಿನ್ನಬಾರ್ದು ಹೇಳಿ? ಸರ್, ನನ್ನ ಪ್ರಶ್ನೆ ಏನಂತಂದ್ರೆ, ನಿಮಗೆ ಕ್ರಿಕೆಟ್ ಟೀಮ್ನಲ್ಲಿ ತುಂಬಾ ಫನ್ನಿ ಅಂತ ಯಾರು ಅನ್ಸ್ತಾರೆ? ಚಹಲ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಬಾಡಿ ನೋಡಿದಿರಲ್ವ ನೀವು, ಆದರೆ ಅವ್ರು ತಗೊಳ್ಳೋ ಸವಾಲ್ಗಳು ದೊಡ್ಡದಾಗಿರುತ್ತೆ. ಈಗ ಚಹಲ್ ನನ್ನ ಮುಂದೆ ಇದ್ದಾರೆ ಅಂದ್ಕೊಳ್ಳಿ, ಎಕ್ಸಾಂಪಲ್. ನಾನು ಶಾಂತವಾಗಿ ಕೂತಿದ್ದೀನಿ, ಅವ್ರು ಬಂದು ನನ್ನ ಕಿವಿನಲ್ಲಿ ನೀನು ಬಾ, ನಿನ್ನ ಕತೆ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಗ ನಿಮಗೆ ಹೇಗನ್ಸುತ್ತೆ ಹೇಳಿ? ಚಹಲ್ ನನ್ನ ಹತ್ರ ಬಂದು ನಾನು ನಿಮ್ಮನ್ನ ಹೊಡೆದಾಕ್ತೀನಿ, ನಿಮ್ಮನ್ನ ಕತ್ತರಿಸಾಕ್ತೀನಿ ಅಂತ ಹೇಳಿ ಹೋದ್ರೆ ನನಗೆ ಹೇಗಾಗತ್ತೇಳಿ? ಹೀಗೆ ಮಾಡೋದವರು ಎಲ್ಲರಿಗಿಂತ ಫನ್ನಿ ಅವರೇ ಅಂತ ಅನ್ಸುತ್ತೆ. ನಾನು ಒಮ್ಮೊಮ್ಮೆ ಹೇಳ್ತಾ ಇರ್ತೀನಿ, ಜೋರಾಗಿ ನಿಮ್ಮ ಕೈ ಹಿಡ್ಕೊಂಡ್ರೆ ಕೈಯೇ ಮುರಿದೋದ್ರೆ ಏನು ಕತೆ ಅಂತ. ಶಿಖರ್ ಧವನ್ ಕೂಡ ತುಂಬ ತುಂಟಾಟ ಮಾಡ್ತಾರಂತೆ. ಅವ್ರ ನೇಚರೇ ಆಗಿದೆ. ಶಿಖರ್ ಅವ್ರು ಯಾವಾಗಲೂ ಆ ಒಂದು ಪಂಜಾಬಿ ಅವ್ರು ಮೂಡಿದ್ಯಲ್ಲ, ಯಾವಾಗಲೂ ಆನಾಗಿ ಇಟ್ಕೊಂಡಿರ್ತಾರೆ, ಯಾವಾಗಲೂ ಹಾಡು ಹೇಳ್ತಿರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹಾಗೆಲ್ಲ ಇರೋದು ಅವ್ರಿಗೆ ತುಂಬ ಇಷ್ಟ ಕೂಡ ಆಗತ್ತೆ. ಹಾಗಾಗಿ ಅವರು ಯಾವಾಗಲೂ ಡಿಫ್ರೆಂಟ್ ಮೂಡ್ನಲ್ಲೇ ಇರ್ತಾರೆ. ಸರ್, ನಾನು ಸ್ಟಾರ್ಟಿಂಗಿಂದನೂ ನಿಮ್ಮನ್ನ ನಾನು ಐಡಲ್ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇವಾಗ ನಾನೇನ್ ಕೇಳೋದು ಅಂತ ಅಂದ್ರೆ, ನಿಮ್ಮನ್ನ ನಾವು ನಮ್ಮ ಐಡಲ್ ಅಂತ ಅನ್ಕೊಂಡು ನಾವು ನಿಮ್ಮಿಂದ ಏನೇನೆಲ್ಲ ಕಲಿತೀವೋ ನಿಮ್ಮನ್ನ ನೋಡಿ, ಅದೇ ರೀತಿ ನೀವು ಮೊದ್ಲಿಂದ ನಿಮ್ಮ ಐಡಲ್ ಯಾರು ಅಂತ ನೀವು ಅನ್ಕೊಂಡಿದ್ರಿ? ಸ್ಕಿಲ್ ವೈಸ್ ನೀವು ನೋಡೋದಾದ್ರೆ ಡೇಲ್ ಸ್ಟೇನ್ ಅವರು ನನ್ನ ಕೆಟಗರಿನಲ್ಲಿ ಬರ್ತಾರೆ. ಅವ್ರ ಹೈಟ್ ಕೂಡ ಅಷ್ಟೊಂದು ಇರಲಿಲ್ಲ, ಪೇಸ್ ಕೂಡ ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಆಲ್ಮೋಸ್ಟ್ ನನ್ನ ಲೆವೆಲ್ಗೆ ಇರ್ತಿದ್ರು ಅವರು. ನನಗೆ ಸಿಮಿಲ್ಯಾರಿಟಿನಲ್ಲಿ ಅವರಿಷ್ಟ ಅಂತ ಹೇಳ್ಬೋದು. ಆದರೆ ಕಲಿಯೋ ವಿಷಯ ಬಂದಾಗ ನಾನು ವಸೀಂ ಅಕ್ರಮ್ ಅವರಿಂದ ತುಂಬ ಕಲ್ತಿದ್ದೀನಿ, ಜಹೀರ್ ಖಾನ್ ಅವರಿಂದ ತುಂಬಾ ಕಲ್ತಿದ್ದೀನಿ, ಆಶೀಶ್ ನೆಹ್ರಾ ಅವರಿಂದ ತುಂಬಾ ಕಲ್ತಿದ್ದೀನಿ. ರೋಲ್ ಮಾಡೆಲ್ ಯಾವಾಗಲೂ ನಿಮ್ಮ ಲೆವೆಲಲ್ಲಿ ಇರೋರ್ನೇ ನೀವು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ನನ್ನ ರೋಲ್ ಮಾಡೆಲ್ ಡೇಲ್ ಸ್ಟೇನ್ ಅಂತ ಹೇಳ್ಬೋದು. ನಾವೀಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಮೊಹಮ್ಮದ್ ಶಮಿ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ಅದರಲ್ಲಿ ನಾಚಿಕೆ ಪಡುವಂಥ ವಿಷಯ ಏನಿದೆ? ಯಾವುದಾದ್ರೂ ವಿಷಯ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಷ್ಟೇ. ಹಿಂದಿನಲ್ಲೇ ಮಾತಾಡಿ, ನೀವು ಏನಾಗಲ್ಲ. ನಾವೇನಾ ಪಾಕಿಸ್ತಾನದವ್ರ ಥರ ಅಲ್ವಲ್ಲ? ಅಂದರೆ ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಸೂಪರ್ ಸ್ಟಾರ್ ಕ್ರಿಕೆಟರ್ ಮೊಹಮ್ಮದ್ ಶಮಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕೆ ಅದಾಲತ್ನಲ್ಲಿ ಸ್ಟಾರ್ ಕ್ರಿಕೆಟರ್ ಮೊಹಮ್ಮದ್ ಶಮಿ ಮೇಲಿರುವ ಆರೋಪವೇನೆಂದರೆ ಇವರು ತುಂಬಾ ಸೋಂಬೇರಿ ಎಂಬುದು. ನೋಡಿ ಶಮಿ, ಈ ಆರೋಪ ನಂದಲ್ಲ, ವಿರಾಟ್ ಕೊಹ್ಲಿ ಅವರದ್ದು. ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ, ನಮ್ಮಲ್ಲಿ ಯಾರಾದ್ರೂ ತುಂಬಾನೇ ಲೇಜಿ ಅಂತಂದ್ರೆ ಅದು ಮೊಹಮ್ಮದ್ ಶಮಿ ಅಂತ. ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ರೂಮಿಗೆ ಹೋದ್ರೆ 3 ಗಂಟೆಗಳ ಕಾಲ ಅಲ್ಲೇ ಮಲಗಿಬಿಡ್ತಾರೆ. ನೋಡಿ, ಟೆಸ್ಟ್ ಮ್ಯಾಚ್ ಆಡೋವಾಗ ಬಾಡಿ ತುಂಬಾ ಟೈರ್ಡ್ ಆಗಿರುತ್ತೆ. ಆ ಸಮಯದಲ್ಲೇನಾದರೂ ಈ ರೀತಿ ಆಗಿರ್ಬೋದು, ಅಂದರೆ ಮಸಾಜ್ ಆದಮೇಲೆ ನನಗೆ ಹಾಗೆ ನಿದ್ದೆ ಬಂದಿರ್ಬೋದು ಅಂತ ಅನ್ಕೋತೀನಿ ಅಷ್ಟೆ. ಆದರೆ
ಈ ಲೇಜಿ ಅನ್ನೋ ಟ್ಯಾಗ್ ಸಿಕ್ಕಿದೆ. ನನಗೆ ಬೇಜಾರೇನಾಗಲ್ಲ ಅದ್ರ ಬಗ್ಗೆ. ಬಟ್ ಯಾಕೆ ಅಂತ ಯೋಚಿಸ್ತೀನಿ ಅಷ್ಟೇ. ಎಲ್ರಿಗಿಂತ ಟಫ್ ಜಾಬ್ ನನ್ನ ಹತ್ರ ಇರೋದು, ಎಲ್ರಿಗಿಂತ ಜಾಸ್ತಿ ನಾನು ಓಡೋದು. ಮತ್ತೆ ಕಷ್ಟದ ಪರಿಸ್ಥಿತಿ ಬಂದಾಗ ಫಾಸ್ಟ್ ಬೌಲರ್ನೇ ಕರೀತಾರೆ. ಮತ್ತೆ ಆಫ್ ದ ಫೀಲ್ಡ್ ನೀವು ನೋಡಿದಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ರೆ ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ, ನೀವೇ ಹೇಳಿ. ಆದ್ರೆ ಇರ್ಲಿ ಬಿಡಿ. ನಿಮ್ಮನ್ನ ಲೇಜಿ ಅಲ್ಲ, ಲಾಲಾ ಅಂತ ಕರೀತಾರೆ. ನೋಡಿ, ಈ ಹೆಸರು ಕೂಡ ಯಾಕೆ ಬಂತು ಅಂತ ನನ್ಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ನೋಡಿ, ನಾನು ಹೊಟ್ಟೆ ಏನು ದೊಡ್ಡದಾಗಿಲ್ಲ, ನಾನು ಜ್ಯುವೆಲರಿ ಕೆಲಸನೂ ಮಾಡೋದಿಲ್ಲ, ಮತ್ತೆ ಏನೋ ಬೇರೆ ಬೇರೆ ರೀತಿ ಲಾಲಾಗಳಿರ್ತಾರಲ್ಲ. ಹಾಗಾಗಿ ಈ ಲಾಲಾ ಅನ್ನೋ ಹೆಸರು ಹೇಗೆ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಕೊಟ್ಟಿದ್ಯಾರು ಅಂತ ಗೊತ್ತು. ಇದೆಲ್ಲ ವಿರಾಟ್ ಅವರೇ ಮಾಡಿರೋ ಅಂಥದ್ದು ಅಂತ ನನಗಂತೂ ಗೊತ್ತು. ಲೇಜಿ ಅನ್ನೋದು ಇಲ್ಲ ಲಾಲಾ ಅಂತ ಕರೆಯೋದು. ನೋಡಿ, ನೀವು ಇಂಡಿಯನ್ ಟೀಮಿಗೆ ಬಂದಾಗ ನಿಮಗೆ ಒಂದಲ್ಲ ಒಂದು ಹೆಸರಂತೂ ಖಂಡಿತ ಸಿಗುತ್ತೆ. ನಿಮ್ಮ ಹೆಸರಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ವಿರಾಟ್ ಅವ್ರಿಗೆ ನಿಮ್ಮ ಮೇಲೆ ಬಹಳ ವಿಶೇಷವಾದ ಪ್ರೀತಿ ಇದೆ, ನಾನು ನೋಡಿದ್ದೀನಿ. ಕಾಮೆಂಟೇಟರ್ ನಿಮ್ಮನ್ನ ಇಂಗ್ಲಿಷ್ನಲ್ಲಿ ಪ್ರಶ್ನೆ ಕೇಳ್ತಾ ಇದ್ರು, ಫಾರಿನರ್ ಅವರು. ನೀವು ಇಂಗ್ಲಿಷ್ನಲ್ಲಿ ಉತ್ತರ ಕೊಡ್ತಾ ಇದ್ರಿ. ಅವರು ಜೊತೆಯಲ್ಲಿ ತಮಾಷೆ ಮಾಡ್ಕೊಂಡು ನಗ್ತಾ ಇದ್ರು. ನೆನಪಿದ್ದೇನೋ ಒಂದಷ್ಟು ಅಲ್ಲಿ ಒದರದೆ ಅಷ್ಟೇ. ಬಟ್ ನಾನು ತಗೊಂಡು ಹೋಗಿದ್ದೆ. ಇದು ನ್ಯೂಜಿಲೆಂಡ್ ಟೂರ್ದು ಅನ್ಸುತ್ತೆ. ಮ್ಯಾನ್ ಆಫ್ ದ ಸೀರೀಸ್ ಇಂಟರ್ವ್ಯೂಗೋಸ್ಕರ ನನ್ನ ಕರೆಸಿದ್ರು ಅಂತ ಅನ್ಕೋತೀನಿ. ಆಗ ನಾನು ಅವ್ರಿಗೆ ಹೇಳಿದೆ, ಬಾರಪ್ಪ, ನನ್ಗೆ ಅರ್ಥ ಆಗಲ್ಲ, ಯಾಕಂದ್ರೆ ಅವ್ರ ಆಕ್ಸೆಂಟ್ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಒಂದ್ಸರಿ ಅಂತೂ ಅವ್ರು ಏನೋ ಕೇಳಿದ್ರು, ನಾನು ಅದಕ್ಕೆ ಇನ್ನೇನೋ ಹೇಳಿದ್ದೆ. ಅದಕ್ಕೆ ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಅವರು ಸಿಂಪಲ್ ಆಗೇನೋ ಕೇಳಿದ್ರು, ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಅಲ್ಲಿ ಇಂಟರ್ವ್ಯೂ ಎಲ್ಲ ಮುಗಿದ್ಮೇಲೆ ನನ್ನನ್ನು ಯಾಕೆ ಕರ್ಕೊಂಬರ್ಬೇಕಿತ್ತು ಅಂತ ಕೇಳಿದ್ರು. ಏನು ಹೇಳಿ, ಕಮೆಂಟೇಟರ್ ಹಿಂದಿನಲ್ಲಿ ಬಹಳ ಒಳ್ಳೆ ಇಂಗ್ಲಿಷ್ ಮಾತಾಡಿದ್ರಿ ಅಂತ ಹೇಳಿದ್ರು. ಸರ್, ಟ್ರೈ ಮಾಡ್ತೀನಿ, ಬಟ್ ನಾನು ಯಾವುದಕ್ಕೂ ನಾಚಿಕೆ ಪಡೋದಿಲ್ಲ. ನೋಡಿ, ನಿಮಗೆ ಯಾವುದೋ ಒಂದು ವಿಷಯ ಗೊತ್ತಿಲ್ಲ ಅಂತಂದ್ರೆ ಅದನ್ನ ನೇರವಾಗಿ ಗೊತ್ತಿಲ್ಲ ಅಂತ ಹೇಳಿ ಹಿಂದಿನಲ್ಲೇ ಮಾತಾಡಿದ್ರೆ ಆಯ್ತು. ನಾವು ಪಾಕಿಸ್ತಾನದವ್ರ ಥರ ಏನಲ್ವಲ್ಲ. ಅಂದ್ರೆ ನೋಡಿ, ಇಂಗ್ಲೀಷು ಬರುತ್ತೋ ಇಲ್ವೋ ಆದ್ರೂ ಕೂಡ ಮಾತಾಡ್ತಾ ಇದ್ದೀರಾ, ಅದು ನನ್ನ ಕೈಲಾಗೋದಿಲ್ಲ. ಅದ್ರಲ್ಲಂತೂ ಸಾಕಷ್ಟು ತಮಾಷೆ ಇರುತ್ತೆ, ಯಾಕಂದ್ರೆ ಬಾಬರ್ ಆಜಮ್ ಏನ್ ಹೇಳ್ತಾರೆ ಅಂತಾನೆ ಗೊತ್ತಾಗಲ್ಲ. ಆ ರೀತಿ ಮಾಡಿದಾಗ ಇನ್ನೂ ಕೂಡ ನಿಮ್ಮನ್ನ ಟ್ರೋಲ್ ಮಾಡ್ತಾರೆ. ನೋಡಿ, ನೀವು ಹೇಳ್ಬಿಡೋದು ಒಳ್ಳೇದು, ನೀವು ಹಿಂದಿನಲ್ಲಿ ಕಂಫರ್ಟಬಲ್ ಇದ್ದೀರಾ, ಇಂಗ್ಲೀಷ್ನಲ್ಲಿ ಕಂಫರ್ಟಬಲ್ ಇದ್ದೀರಾ ಅಂತ. ಅವ್ರಿಗೆ ನೇರವಾಗಿ ಹೇಳ್ಬಿಡಿ ಯಾವ್ದು ನಿಮ್ಗೆ ಕಂಫರ್ಟಬಲ್ ಅಂತ. ನಾನು ಈ ಭಾಷೆಲೇ ಮಾತಾಡ್ತೀನಿ ಅಂತ. ಅದರಲ್ಲಿ ನಾಚಿಕೆ ಪಡೋವಂಥದ್ದಾಗ್ಲಿ ಕೀಳಾಗಿ ನೋಡೋವಂಥದ್ದಾಗ್ಲಿ ಏನು ವಿಷಯ ಇಲ್ವೇ ಇಲ್ಲ. ಅಲ್ಲಿರೋ ಎಲ್ಲರೂ ಕೂಡ ನಮ್ಮವರೇ ಅಲ್ವಾ. ಮತ್ತೆ ಯಾವತ್ತು ನೀವು ಡೆಬ್ಯೂ ಮಾಡಿದ್ರಲ್ಲ, ಅವತ್ತು ಮೊದಲನೇ ದಿನ ನೀವು ಡ್ರೆಸ್ಸಿಂಗ್ ರೂಮಲ್ಲಿದ್ರಿ. ಅವತ್ತು ನಿಮಗೆ ಭಾಷಣ ಮಾಡೋದಕ್ಕೆ, ಸ್ಪೀಚ್ ಕೊಡೋದಕ್ಕೆ ಹೇಳಿದ್ರಂತಲ್ಲ. ಅಯ್ಯಯ್ಯೋ, ಅದಂತೂ ತುಂಬ ಡೇಂಜರಸ್ ಆಗಿತ್ತು. ಅಂದರೆ ಯಾರೆಲ್ಲ ಸ್ಟಾರ್ಸ್ ಅಂತಿದ್ರು ಅವರೆಲ್ಲ ಎದುರುಗಡೆನೇ ಕೂತಿದ್ರು. ಮತ್ತು ಯುವಿ ಅವರು ನನ್ನ ಚೇರ್ ಮೇಲೆ ನಿಂತ್ಕೊಳ್ಳೋಕೆ ಹೇಳಿದ್ರು. ಮೊದಲೇ ಇಂಗ್ಲೀಷ್ ಬರ್ತಿರ್ಲಿಲ್ಲ, ಎಲ್ಲರ ಲ್ಯಾಂಗ್ವೇಜ್ ಕೂಡ ನಂಗೆ ಮಾತಾಡೋಕ್ಕೆ ಬರಲ್ಲ. ಮುಖ್ಯವಾದ ವಿಷಯ ಏನಂದರೆ, ನಾನು ಅಲ್ಲಿ ನೋಡ್ತಿದ್ದಂಥ ಮುಖಗಳೆಲ್ಲ ಮುಂಚೆ ಟಿವಿನಲ್ಲಿ ನೋಡಿದ್ದಂಥದ್ದು. ಎಲ್ಲ ತಲೆಯಲ್ಲಿ ಅದೇ ಓಡ್ತಾ ಇತ್ತು. ಮ್ಯಾಚಿಗೆ ಮುಂಚೆ ಮೀಟಿಂಗ್ ಆಗತ್ತಲ್ಲ, ಅಲ್ಲಿ ನಾವು ಸ್ಪೀಚ್ ಕೊಡಬೇಕಾಗಿತ್ತು, ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕಾಗಿತ್ತು. ನಾನು ನಿಂತ್ಕೊಂಡು ಹಿಂದಿಲಿ ಮಾತಾಡ್ಬೋದಾ ಅಂದೆ. ಅವರೆಲ್ಲ ಮಾತಾಡ್ಬೋದು ಅಂದರು. 4 ಲೈನ್ ತುಂಬ ಕಷ್ಟಪಟ್ಟು ಹೇಳಿದೆ, ಯಾಕಂದರೆ ಎಲ್ಲರ ಮುಂದೆ ಏನು ಮಾತಾಡಲಿಂದ ಗೊತ್ತಾಗ್ತಿರ್ಲಿಲ್ಲ. ಕಷ್ಟಪಟ್ಟು ನನ್ನ ಇಂಟ್ರೊಡಕ್ಷನ್ ಕೊಟ್ಟೆ. ನೋಡಿ, ನಿಮ್ಮಿಂದ ಎಷ್ಟು ಕಲಿಯೋದಕ್ಕೆ ಸಾಧ್ಯನೋ ಅಷ್ಟು ಕಲಿಯೋದಕ್ಕೆ ಪ್ರಯತ್ನ ಪಡ್ತೀನಿ ಹಿಂದೆ. ಮಿಕ್ಕಿದ್ದೆಲ್ಲ ನಿಮಗೆ ಬಿಟ್ಟಿದ್ದು ಅಂತ ಇನ್ನೇನು ಹೇಳೋದಕ್ಕಾಗಲಿಲ್ಲ ನನ್ನ ಕೈಲಿ. ಆದರೆ ಒಂದು ಮೊಮೆಂಟ್ ಇದೆ, ವಿರಾಟ್ ಅವರ ಬಗ್ಗೆ ಮತ್ತೆ ನಿಮ್ಮ ಬಗ್ಗೆ ಜನ ಯಾವತ್ತೂ ಅದನ್ನ ನೆನ್ಪಿಟ್ಕೋತಾರೆ. ವರ್ಲ್ಡ್ ಕಪ್ ಗೆದ್ದಾಗ ನಿಮ್ಮ ತಾಯಿಯವ್ರು ಬರ್ತಾರೆ, ಅವ್ರಿಗೆ ಕಾಲ್ ಮುಗಿತಾರೆ, ವಿರಾಟ್ ಅವರು ಮುಂದೆ ಹೋಗಿ. ಆ್ಯಕ್ಚುಲಿ ಸಾಕಷ್ಟು ಸಮಯದಿಂದ ನಾನು ಅಮ್ಮನ ಜೊತೆ ಎಲ್ಲ ಮಾತಾಡೋವಾಗ ವಿರಾಟ್ ಅವ್ರ ಬಗ್ಗೆನೂ ಕೂಡ ವಿಷಯಗಳು ಬರ್ತಾ ಇತ್ತು. ಅಮ್ಮ ಹೇಗಿದ್ದಾರೆ ಅಂತ ಕೇಳಿ ಅವ್ರಿಗೂ ಕೂಡ ನಮಸ್ಕಾರ ಮಾಡಿ ಅವರು ಅಲ್ಲಿಂದ ಹೊರಟೋಗ್ತಿದ್ರು. ಏನೂ ಊಟನೇ ಕಳಿಸಿಲ್ಲ ಅಂತೆಲ್ಲ ಹೇಳಿ ಹೋಗ್ತಾ ಇದ್ರು. ಫೋನ್ ಸ್ಪೀಕರ್ ಆನ್ ಮಾಡಿದ್ದೆ, ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ, ನಾನು ತಿಂತಾ ಇದ್ದೆ. ಒಬ್ರಿಗೆ ಮಾತ್ರ ಕಳಿಸಿದ್ರೆ ಇನ್ನೊಬ್ರು ಕಳಿಸೇ ಇಲ್ವಲ್ಲ, ಈ ಥರ ಎಲ್ಲ ಮಾತಾಡ್ತಾ ಇದ್ರು. ಮತ್ತೆ ಅಮ್ಮ ಅವ್ರನ್ನ ನೇರವಾಗಿ ಯಾವತ್ತೂ ಭೇಟಿನೇ ಆಗಿಲ್ಲ, ಯಾಕಂದರೆ ನನ್ನ ಫ್ಯಾಮಿಲಿ ಮ್ಯಾಚಸ್ಗೆಲ್ಲ ತುಂಬಾ ರೇರ್ ಆಗಿ ಹೋಗೋದು ಮ್ಯಾಚ್ ನೋಡೋದಕ್ಕೆ. ಹಾಗಾಗಿ ನನ್ನ ಪ್ರಕಾರ 7-8 ವರ್ಷ ಆದಮೇಲೆ ಮೊದಲನೇ ಬಾರಿ ಮ್ಯಾಚ್ ನೋಡೋಕಲ್ಲಿ ಬಂದಿದ್ರು. ಬೇಡ್ಕೋಬೇಕಿತ್ತು ಅವ್ರನ್ನ, ಬಂದು ಮ್ಯಾಚ್ ನೋಡಿ ಅಂತ. ಬರ್ತಾ ಇರಲಿಲ್ಲ. ಅವತ್ತು ಅಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇತ್ತು, ಆಗ ಅಲ್ಲಿ ಅಮ್ಮ ಕೂಡ ಬಂದಿದ್ರು. ಅಮ್ಮನ್ನ ನಾನು ಗ್ರೌಂಡಿಗೆ ಬಂದಿ ಅಂತ ಹೇಳಿದೆ, ಅವ್ರು ಬಂದರು. ಅಲ್ಲಿ ನಾನು ಹೋಗಿ ಅಮ್ಮ ಬಂದಿದ್ದಾರೆ ಅಂತ ಹೇಳಿದೆ, ಅವರು ಕೂಡ ಬೇಗ ಬಂದರು, ಮತ್ತೆ ಫೋಟೋ ಬೇರೆ ತಗೊಂಡ್ರು. ಮತ್ತೆ ನಿಮ್ಮ ಇನ್ನೊಬ್ರು ಫ್ರೆಂಡ್ ಇದ್ದಾರೆ, ಇಶಾಂತ್ ಶರ್ಮಾ.
ಇಶಾಂತ್ ಅವ್ರು ಹೇಳ್ತಾರೆ, ಮೊಹಮ್ಮದ್ ಶಮಿ ಅವರು ಒಂದು ವೇಳೆ ಇಂಜುರಿಯಿಂದ ರಿಕವರ್ ಆಗಬೇಕು ಅಂದ್ರೆ ಅವ್ರಿಗೆ ಪಬ್ಜಿ ಆಡೋದಕ್ಕೆ ಬಿಡಿ, ಅವರಿಗೆ ಮಟನ್ ತಿನ್ನೋದಿಕ್ ಕೊಡಿ, ನಲ್ಲಿ ಮಾಂಸ ಕೊಡಿ, ಮತ್ತೆ ಮಲ್ಗಕ್ ಬಿಡಿ. ಇಬ್ರದ್ದು ಕೂಡ ಸೇಮ್ ಡಿಪಾರ್ಟ್ಮೆಂಟ್ ಜಾಬೇ, ಆದರೂ ಕೂಡ ಹೀಗೆ ಹೇಳ್ತಾರೆ ನೋಡಿ ಅವರು. ಆದರೆ ನಮ್ಮ ಒಂದು ಬಾಂಡಿಂಗ್ ಏನಿದೆ ಅದು ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ನೋಡಿ, ನಾನು ಇಶಾಂತ್, ಇಲ್ಲ ಭುವನೇಶ್ವರ್, ಉಮೇಶ್, ಮೋಹಿತ್, ನಾವು ಎಲ್ಲ ಫಾಸ್ಟ್ ಬೌಲರ್ಸ್ ಇದೀವಲ್ಲ, ನಾವೆಲ್ಲ ಬೇರೆ ಲೆವೆಲ್ ಅವರು. ಬಸ್ಸಲ್ಲೂ ಕೂಡ ಹಿಂದೆನೇ ಕೂತ್ಕೋತೀವಿ. ಮತ್ತೆ ಮುಂದೆ ಕೂತಿರೋರು ಯಾರಿಗೂ ಕೂಡ, ಕೋಚ್ಗೂ ಕೂಡ ಅಷ್ಟೊಂದು ಧೈರ್ಯ ಇರಲ್ಲ ಹಿಂದೆ ಬಂದು ನಮ್ಮ ಹತ್ರ ಮಾತಾಡೋಕ್ಕೆ. ಅಷ್ಟು ಸಭ್ಯರು ನಾವೆಲ್ಲ ಬಸ್ಸಲ್ಲಿ ಒಬ್ರ ಜೊತೆ ಒಬ್ರು ಮಾತಾಡಬೇಕಾದ್ರೆ. ಹಾಗಾಗಿ ಈ ಬಾಂಡಿಂಗ್ ಏನಿದೆ ಅದನ್ನ ನಾನು ನನ್ನ ಲೈಫಲ್ಲೇ ಯಾವತ್ತೂ ಮರೆಯೋದಿಲ್ಲ. ನಾವು ಒಬ್ರಿಗೋಸ್ಕರ ಒಬ್ರು ಪ್ರೀತಿ ಕೊಡೋದು, ಒಬ್ರಿಗೋಸ್ಕರ ಒಬ್ರು ಹೋರಾಡೋದು, ಒಬ್ರ ಬಗ್ಗೆ ಒಬ್ರು ಏನು ಹೇಳ್ತೀವಿ ಅದನ್ನ ನೀವು ಕೇಳಿಸ್ಕೊಂಡ್ರೆ ದೊಡ್ಡ ಜಗಳನೇ ಆಗೋಗುತ್ತೆ. ಆ ಥರ ಎಲ್ಲ ಮಾತುಗಳನ್ನ ಆಡ್ತೀವಿ ನಾವು ಒಬ್ರ ಬಗ್ಗೆ ಇನ್ನೊಬ್ರು. ಆದರೆ ಹೇಳಬೇಕು ಅಂದರೆ ನಮ್ಮ ನಡುವೆ ಇರೋವಂಥ ಪ್ರೀತಿ ಏನಿದೆ ಅದು ಜೀವನ ಪೂರ್ತಿ ಇರುತ್ತೆ ಬಿಡಿ. ಇಶಾಂತ್ ಅವರ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಅದರಲ್ಲವರು ನಿಮ್ಮ ಮಾತಾಡೋ ರೀತಿನ ಇಮಿಟೇಟ್ ಮಾಡ್ತಿದ್ರು. ನಾನೇ ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಏನೇನೆಲ್ಲ ಮಾಡ್ತೀವಿ ಅಂತ. ನಾನು ಇರೋದೇ ಹೀಗೆ, ಮತ್ತು ನನಗೆ ಬದಲಾಗೋಕ್ಕೂ ಕೂಡ ಇಷ್ಟ ಇಲ್ಲ. ಹಾಗಾಗಿ ಮತ್ತೆ ಆಗಲೇ ಇಶಾಂತ್ ಅವರು ನನ್ನ ಬಗ್ಗೆ ಹೇಳಿದ್ರಲ್ಲ, ನನ್ನ ರಿಕವರಿಗೆ ಏನೇನೋ ಬೇಕು ಅಂತ. ಸರಿ, ರಿಕವರಿಗೆ ಏನು ಬೇಕು ಅಂತ ಹೇಳಿ. ಒಳ್ಳೆ ಊಟ ಸಿಗಬೇಕು, ಒಳ್ಳೆ ನಿದ್ದೆ ಆಗಬೇಕು ಚೆನ್ನಾಗಿ, ಮೂಡ್ ರಿಕವರಿ ಆಗೋದಕ್ಕೆ. ಮತ್ತೆ ಒಂದಲ್ಲ ಒಂದು ಗೇಮ್ ಯಾರಿಗಾದ್ರೂ ಖಂಡಿತ ಇಷ್ಟ ಆಗೇ ಆಗತ್ತೆ. ಅದರಲ್ಲಿ ನನ್ನ ತಪ್ಪೇನಿದೆ ಹೇಳಿ? ಶಮಿ, 2015ರ ವರ್ಲ್ಡ್ ಕಪ್, ಈ ಮಾತು ನಿಜನಾ? ನಿಮಗೆ ಪೆಟ್ಟಾಗಿತ್ತು, ಇಂಜೂರ್ ಆಗಿತ್ತು, ಸೀರಿಯಸ್ ಇಂಜುರಿ ಆಗಿತ್ತು, ನೀವು ಆಟ ಆಡ್ಲೇಬಾರ್ದಾಗಿತ್ತು, ಆದರೆ ನೀವು ಇಂಜೆಕ್ಷನ್ನ ತಗೊಂಡು ಆಟ ಆಡಿದ್ರಿ. ಇದು ನಮ್ಮ ಓಪನ್ ಡಿಸ್ಕಷನ್ ಫಿಸಿಯೋ ಮತ್ತು ಮಹಿಬಾಯ್ ಅವ್ರ ಜೊತೆ ಆಗಿತ್ತು. ನೋಡಿ, ಆಗ ಸಿಚುಯೇಷನ್ ಏನಿತ್ತು ಎಲ್ರಿಗೂ ಗೊತ್ತಿತ್ತು, ನನ್ನ ಕಂಡೀಷನ್ ಏನಿತ್ತು ಅದು ಕೂಡ ಎಲ್ರಿಗೂ ಗೊತ್ತಿತ್ತು. ಯಾಕಂದರೆ ನನ್ನ ಕಾರ್ಟಿಲೇಜ್ ಆಪ್ರೇಷನ್ ಆಗಿತ್ತು. ಮೊಣಕಾಲ್ನ ಮೂಳೆನಲ್ಲಿ ಒಂದು ಜಾಯಿಂಟ್ ಇರುತ್ತಲ್ಲ, ಅದರಲ್ಲಿ ಕ್ರ್ಯಾಕ್ ಆಗಿತ್ತು. ಆಗ ನಾನು ಟೆಸ್ಟ್ ಸೀರೀಸ್ ಆದಮೇಲೆ ವಾಪಸ್ ಬರ್ತಾ ಇದ್ದೆ. 4.5 ತಿಂಗಳು ನಾವು ಆಸ್ಟ್ರೇಲಿಯಾನಲ್ಲಿದ್ವಿ. ಅಲ್ಲಿ ಓಪನ್ ಡಿಸ್ಕಷನ್ ಆಗಿತ್ತು. ಇಶಾಂತ್ಗೆ ಕಾಲಲ್ಲಿ ಏಟಾಗಿದ್ದರಿಂದ ಅವರು ಆಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಒಬ್ಬರು ಯಾರಾದರೂ ಅಲ್ಲಿ ಉಳ್ಕೊಳ್ಳೇಬೇಕಿತ್ತು. ನಾನು ಡಾಕ್ಟರಿಗೆ ಹೇಳಿದೆ, ನೋಡಿ ನನಗೆ ಆಡ್ಬೋದು ಅಂತ ಅನ್ನಿಸ್ತಾ ಇದೆ, ಆದರೆ ಈ ಜಾಯಿಂಟ್ ಮ್ಯಾಚ್ ಮಧ್ಯದಲ್ಲೇನು ನನಗೆ ತೊಂದರೆ ಕೊಡಲ್ವಲ್ಲ, ಅದನ್ನು ಹೇಳಿ ಅಂತ ಕೇಳಿದೆ. ನೋಡಿ, ನಾನು ಯಾವಾಗಲಾದರೂ ಒಂದು ಗೇಮ್ ಆಡಬೇಕಾದ್ರೆ ಮ್ಯಾಚ್ನ ಮಧ್ಯದಲ್ಲಿ ಬಿಟ್ಟು ಹೋಗಬಾರ್ದು ಅಂತ ಯೋಚಿಸ್ತೀನಿ. ಯಾಕಂದರೆ ನನ್ನ ಜಾಗದಲ್ಲಿ ಬೇರೆ ಯಾರೋ ಆಡೋದು ಮತ್ತು ನಾವು ಮ್ಯಾಚ್ ಸೋತು ಹೋಗೋದು ಅದು ನನಗಿಷ್ಟ ಆಗಲ್ಲ. ದೇಶಕ್ಕೆ ನನ್ನಿಂದ ಯಾವತ್ತೂ ಹಾಗಾಗಬಾರ್ದು. ಇದನ್ನು ಓಪನ್ ಆಗಿ ನಾನು ಹೇಳಿದ್ದೆ. ಮತ್ತು ಡಾಕ್ಟರ್ ಕೂಡ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ರು, ಅಂದರೆ ಈ ಜಾಯಿಂಟ್ ನಿಮಗೆ ಮಧ್ಯದಲ್ಲಿ ತೊಂದರೆ ಕೊಡಲ್ಲ ಅಂತ. ನೋಡಿ, 1.2 ಪಾಯಿಂಟು ಹೆಚ್ಚಾಗ್ಬೋದು ಅಥವಾ 1.2 ಪಾಯಿಂಟು ಕಡಿಮೆ ಆಗ್ಬೋದು, ಆದರೆ ತುಂಬ ಅಂತೂ ಡಿಫ್ರೆನ್ಸ್ ಆಗಲ್ಲ, ಏನು ಹೆದರ್ಕೋಬೇಡಿ ಅಂದರು. ಮ್ಯಾಚ್ ಮುಗ್ಸೋಕ್ಕಂತೂ ತೊಂದರೆ ಆಗಲ್ಲ ಅಂದರು. ನಾನು ಸರಿ ಪೇನ್ ಕಿಲ್ಲರ್ ತೊಗೊಂಡು ಆಡೋಣ ಅಂದ್ಕೊಂಡೆ. ಆದರೆ ಆ ಮ್ಯಾಚ್ ಮೊದಲು ಆಡಿದಂತಹ ಪ್ರಾಕ್ಟೀಸ್ ಮ್ಯಾಚ್ ಆಡಿದ್ಮೇಲೆ ಪರಿಸ್ಥಿತಿ ತುಂಬ ಕೆಟ್ಟು ಹೋಯಿತು. ಮತ್ತು ನಮ್ಮ ಬೇರೆ ಆಪ್ಷನ್ಸ್ ನೋಡಿದಾಗ ವರ್ಲ್ಡ್ ಕಪ್ ಆಡೋಂಥ ಎಕ್ಸ್ಪೀರಿಯನ್ಸಲ್ಲಿ ಯಾರಿಗೂ ಕೂಡ ಇರಲಿಲ್ಲ. ಆ ರೀತಿ ಯಾವುದೇ ಆಪ್ಷನ್ ಇರಲಿಲ್ಲ ನಮ್ಮ ಹತ್ರ. ಮತ್ತು 4 ತಿಂಗಳಿಂದ ಅಲ್ಲಿ ಆಡ್ತಾ ಅಲ್ಲಿ ಕಂಡೀಷನ್ಸ್ ಗೊತ್ತಿರೋಂಥವ್ರು ಒಬ್ಬರು ವಾಪಸ್ ಹೋಗಿದ್ರು, ಇನ್ನೊಬ್ಬರಿಗೆ ಇಲ್ಲಿ ಏಟಾಗಿದೆ. ಹಾಗಾಗಿ ನಾನು 7 ಮ್ಯಾಚ್ಗಳನ್ನು ಔಷಧಿಗಳು ತೊಗೊಂಡು ಮತ್ತು ಅದೇ ಪೇನ್ನಲ್ಲೇ 2015ರ ವರ್ಲ್ಡ್ ಕಪ್ನ ಪೂರ್ತಿ ಆಡಿದೆ ನಾನು. ನನ್ನ ಥೈ ಏನಿತ್ತು ಅದು ಮಂಡಿ ಸೈಜ್ ಆಗ್ಬಿಟ್ಟು ಕಾಫ್ ಸೈಜ್ಗೆ ಕೂಡ ಮ್ಯಾಚ್ ಆಗ್ತಾಯಿತ್ತು. ಅಂದರೆ ಸುಮಾರು 50 ml ಫ್ಲೂಯಿಡ್ ಹೊರಗೆ ಬರ್ತಾಯಿತ್ತು ಪ್ರತಿ ಮ್ಯಾಚಲ್ಲೂ. ಆಗ ನಾನು ಮ್ಯಾಚ್ ಆಡ್ತಾಯಿದ್ದೆ, ಬಸ್ ಹೋಟೆಲಿಗೆ ಹೋಗ್ತಾಯಿತ್ತು, ಮತ್ತು ನಾನು ಕಾರಿಂದ ಹಾಸ್ಪಿಟಲ್ಗೆ ಹೋಗ್ತಿದ್ದೆ, ಇಂಜೆಕ್ಷನ್ ತೊಗೋತಾ ಇದ್ದೆ, ಹೋಟೆಲ್ ಬರ್ತಾಯಿದ್ದೆ, 3 ದಿನ ರೆಸ್ಟ್ ಮಾಡ್ತಾಯಿದ್ದೆ, 4ನೇ ದಿನ ಗ್ರೌಂಡಿಗೆ ವಾಪಸ್ ಹೋಗಿ 5ನೇ ದಿನ ಮ್ಯಾಚ್ ಆಡ್ತಾಯಿದ್ದೆ. ಇದು ನನ್ನ ಪೂರ ಶೆಡ್ಯೂಲ್ ಹೀಗಿತ್ತು. ನಿಮ್ಮ ಪರಿಸ್ಥಿತಿ ಇದಾಗಿತ್ತು. ಮತ್ತೆ ಮುಂದಿನ ವರ್ಲ್ಡ್ ಕಪ್ಪಲ್ಲಿ? ಸರ್, ನಾನು ಮೊದಲೇ ತೊಂದರೆನಲ್ಲಿದ್ದೆ. 4 mm ಮೂಳೆ ಬ್ರೇಕ್ ಆಗಿ ಮಸಲ್ನಲ್ಲಿ ಎಲ್ಲೋ ಸಿಕ್ಕಾಕೊಂಡಿತ್ತು, ಎಲ್ಲಿಂತ ಕೂಡ ಗೊತ್ತಿರಲಿಲ್ಲ. ಅದನ್ನು ಬೆಟರ್ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ವರ್ಲ್ಡ್ ಕಪ್ಪಲ್ಲಿ ನನಗೆ ಅಕಿಲಿಸ್ ತೊಂದರೆ ಆಗೋಯ್ತು. ಬಟ್ 2023 ವರ್ಲ್ಡ್ ಕಪ್ಪಲ್ಲಿ ದೇವ್ರ ದಯೆ ಅಂತ ಹೇಳ್ಬೋದು,
ಒಬ್ಬ ವ್ಯಕ್ತಿ ನನ್ನ ಲೈಫಲ್ಲಿ ಹೇಗೆಲ್ಲ ಆಗಬೇಕು ಅಂತ ಬಯಸ್ತಾನೋ ಹಾಗೆ ಅವನ ಪ್ರೊಫೆಷನಲ್ಲೂ ಕೂಡ ನೋಡಿ ನಾನು ಆಸೆ ಪಟ್ಟಿದ್ದು ಬಾಲ್ ನನ್ನ ಮಾತನ್ನು ಕೇಳಬೇಕು ಅಂತ, ಅಥವಾ ನಾನು ಅನ್ಕೊಂಡ ಹಾಗೆ ಹೋಗಬೇಕು ಬಾಲ್ ಅಂತ. ಆ ವರ್ಲ್ಡ್ ಕಪ್ಪಲ್ಲಿ ನಾನು ಹೇಗೆ ಅನ್ಕೋತಾ ಇದ್ನೋ ಬಾಲ್ ಹಾಗೇ ಹೋಗ್ತಾ ಇತ್ತು. ಯಾಕಂದರೆ ಒಂದು ವೇಳೆ ನಾನು ಅಂದ್ಕೊಂಡಿದ್ದಿದ್ರೆ ಇದು ಫ್ಲ್ಯಾಟ್ ವಿಕೆಟ್, ಬಾಲ್ ಏನೂ ಮಾಡೋದಕ್ಕಾಗಲ್ಲ ಅಂತ, ಏನೂ ಆಗ್ತಿರ್ಲಿಲ್ಲ. ಅಲ್ಲಿ ನಾನು ಬಾಲ್ ಆ ಕಡೆ ಮೂವ್ ಆಗುತ್ತೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ, ಅದು ಹಾಗೆ ಮಾಡ್ತಿತ್ತು. ನಾನು ಏನು ಆಗಬೇಕು ಅಂತ ಅಂದ್ಕೊಂಡಿದ್ನೋ ಅಲ್ಲಿ ಅದೇ ಆಗ್ತಾ ಇತ್ತು. ಆದರೆ ಸೇಮ್ ಸಿಚುಯೇಷನ್ ಇತ್ತು. ಡೇ 1 ಪೇಯ್ನಲ್ಲಿ ಆಡೋದು, ನಮ್ನೆಸ್, ಇಂಜೆಕ್ಷನ್ ತಗೊಳ್ಳೋದು. ಯಾಕಂದರೆ ನನ್ನ ಫಾರ್ಮ್ ಏನಿತ್ತು ಆವಾಗ, ಮತ್ತೆ ವರ್ಲ್ಡ್ ಕಪ್ ಅಂತ ಈವೆಂಟ್ ಅದು ಎಲ್ಲರ ಕನಸಾಗಿರುತ್ತದು, ಎಲ್ಲರೂ ಆಡಬೇಕು ಅನ್ಕೋತಾರೆ. ಮತ್ತು ನನ್ನ ಅದೃಷ್ಟ ಅಂತ ಹೇಳ್ತೀನಿ ನಾನು, ದೇಶಕ್ಕೋಸ್ಕರ ಇಷ್ಟೆಲ್ಲ ವರ್ಲ್ಡ್ ಕಪ್ ಆಡಿರೋದು. ಬಟ್ ದೇಶಕ್ಕೋಸ್ಕರ ಏನಾದರೂ ಸಣ್ಣ ಕೊಡುಗೆ ಕೊಡಬೇಕು ಅನ್ನೋದು ಎಲ್ಲರೂ ಡ್ರೀಮ್ ಆಗಿರುತ್ತೆ ಅಲ್ವಾ, ಅಥವಾ ವರ್ಲ್ಡ್ ಕಪ್ ಆಡಬೇಕು ಅನ್ನೋದು. ಆ ಫೀಲಿಂಗ್ನ ಮಧ್ಯದಲ್ಲೇ ಬಿಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಾಗೆ ನನಗನ್ನಿಸ್ತಾ ಇತ್ತು, ಒಂದು ವೇಳೆ ನಾವು ಚೆನ್ನಾಗಾಡಿ ವರ್ಲ್ಡ್ ಕಪ್ ಕೂಡ ಗೆದ್ದುಬಿಟ್ರೆ ಅದೆಂಥ ಒಳ್ಳೆ ಫೀಲಿಂಗ್ ಅಲ್ವಾ, ಅದ್ರ ಮುಂದೆ ಇದೆಲ್ಲ ಏನೂ ಅಲ್ಲ, ಇದು ಆಮೇಲೆ ನೋಡ್ಕೊಳ್ಳೋಣ ಅಂತ ನಾನು ನಿರ್ಧಾರ ಮಾಡಿದ್ದೆ. ನೋಡಿ, ನೋವಲ್ಲಿ ಪೇಯ್ನಲ್ಲಿ ಇಷ್ಟು ಅಪಾಯಕಾರಿ ಬೌಲಿಂಗ್ ಮಾಡ್ತೀರಾ ಅಂತಂದ್ರೆ ಒಂದ್ ವೇಳೆ ನೀವು ಚೆನ್ನಾಗಿದ್ರೆ ಇನ್ನು ಹೇಗೆ ಮಾಡ್ಬೋದು? ಸರ್, ಈ ಲೆವೆಲ್ನ ಮೆಚುರಿಟಿ, ಸ್ಕಿಲ್ ನನಗೆ ಒಂದು ವೇಳೆ ಆ ಸಮಯದಲ್ಲಿ ಏನಾದರೂ ಇದ್ದಿದ್ರೆ ಆಗ ನನಗೂ ಗೊತ್ತಿಲ್ಲ ಏನಾಗ್ತಿತ್ತು ಅಂತ. ಬಟ್ ನನಗನ್ಸೋದು ನಾನು ಈಗಿಂತ ತುಂಬ ವೇಗವಾಗಿ ಅವಾಗ ಹಾಕ್ತಾ ಇದ್ದೆ ಇಂಡಿಯಾಗೆ ಆಡೋಕೆ ಬಂದಾಗ. ಆ ಸಮಯದಲ್ಲಿ ಸ್ಪೀಡ್ ಜಾಸ್ತಿ ಇತ್ತು, ಬಟ್ ಆ ಸ್ಕಿಲ್ ಇರಲಿಲ್ಲ, ಮತ್ತು ಆ ಒಂದು ಅವೇರ್ನೆಸ್ ಇರಲಿಲ್ಲ, ಆ ಸ್ಮಾರ್ಟ್ನೆಸ್ ಇರಲಿಲ್ಲ, ಬಾಲ್ ಹೇಗೆ ಮೂವ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನೋಡಿ, ಮತ್ತೆ ಸುತ್ತಿ ಬಳಸಿ ನಾನು ಅಲ್ಲಿಗೆ ಹೋಗಬೇಕಾಗತ್ತೆ. ನಾನು ಹಳ್ಳಿಗೆ ಹೋಗಿರ್ತಿದ್ದೆ, ಅಲ್ಲಿ ಈ ಥರ ಸ್ಕಿಲ್ನ ಕಳಿಸೋ ಅಂತ ಯಾರೂ ಕೂಡ ಇರಲಿಲ್ಲ. ಮತ್ತು ಅಲ್ಲಿ ನಿಮ್ಗಿರೋಂಥ ಸ್ಕಿಲ್ನ ಪ್ಯೂರ್ ಮಾಡ್ಕೊಳ್ಳೋ ಅಂಥ ಅವಕಾಶಗಳು ಕೂಡ ಇರಲಿಲ್ಲ. ಮತ್ತು ಅಲ್ಲಿ ಕೋಚ್ ಕೂಡ ಇರಲ್ಲ. ಮತ್ತು ನೀವು ಏನು ಕಲ್ತ್ಕೊಳ್ಳೋಕೆ ಸಾಧ್ಯ? ಅಲ್ಲಿ ಬರೀ ನೋಡಿ ಕಲಿಬೇಕಷ್ಟೆ. ನೀವು ಎಲ್ಲಿ ಕಲಿತೀರಾ? ವಸೀಂ ಅಕ್ರಮ್ ಅವ್ರು ಹೇಳ್ತಾರೆ ನಿಮ್ಮ ರನ್ಅಪ್ನ ಕಡಿಮೆ ಮಾಡ್ಕೊಳ್ಳಿ ಅಂತ. ನಿಮ್ಮ ಹೈಟ್ ಜಾಸ್ತಿ ಇಲ್ಲ, ಆಮೇಲೆ ಕಷ್ಟ ಆಗತ್ತೆ. ಅವ್ರ ಮಾತ ನೀವು ಕೇಳಲೇ ಇಲ್ವಲ್ಲ. ನೀವು ಇಷ್ಟು ಚಿಕ್ಕ ರನ್ನಪ್ಪಲ್ಲಿ ಇದನ್ನೆಲ್ಲ ಹೇಗೆ ಮಾಡ್ತೀರಾ ಅಂತ ನಾನು ಅವ್ರನ್ನ ಕೇಳಿದ್ದೆ. ಆಗ ಅವರು, ನೋಡು, ನೀನು ಒಂದು ಲೆವೆಲ್ ಆದಮೇಲೆ ರನ್ನಪ್ ಚಿಕ್ಕದು ಮಾಡ್ಕೋಬೇಕಾಗತ್ತೆ ಅಂದರು. ಅವ್ರು ಏನು ಹೇಳಿದ್ರು ನನಗೆ ಆಗ ಅರ್ಥ ಆಗಲಿಲ್ಲ. ವರ್ಕ್ ಆಗ್ಬೋದು ಅಂತ ಅನ್ನಿಸ್ತು. ಅದು ಅವ್ರಿಗೆ ವರ್ಕ್ ಆಗಿರ್ಬೋದು, ಅವ್ರ ಸ್ಕಿಲ್ಗದು ಸೂಟ್ ಆಗಿರ್ಬೋದು. ಬಟ್ ನನ್ನ ರನ್ನಪ್ ಮೊದಲನೇ ದಿನನೂ ಕೂಡ ಕಡಿಮೆ ಇರಲಿಲ್ಲ, ಮತ್ತು ಈಗಲೂ ಕೂಡ ಅದು ಕಡಿಮೆ ಆಗಿಲ್ಲ. ನಾನು ಸೇಮ್ ರನ್ನಪ್ಪಲ್ಲೇ ಯಾವಾಗಲೂ ಓಡೋದು, ಸೇಮ್ ಡಿಸ್ಟೆನ್ಸ್ ಇದೆ ಈಗಲೂ ಕೂಡ. ಈವನ್ ಈಗ ಓಡೋದಕ್ಕೆ ಇನ್ನೂ ಹೆಚ್ಚಿನ ಫೋರ್ಸ್ ಹಾಕ್ತೀನಿ ನಾನು. ಹಾಗೆ ಈಗ ಜಾಸ್ತಿ ಕಂಫರ್ಟಬಲ್ ಕೂಡ ಅನಿಸುತ್ತೆ. ಇಂಜುರಿಗೂ ಮೊದಲು ನನ್ನ ರನ್ನಪ್ ಏನಿತ್ತು ಮತ್ತು ಈಗಿನ ರನ್ನಪ್ ಏನಿದೆ ಅದರಲ್ಲಿ ತುಂಬಾ ವ್ಯತ್ಯಾಸ ಇದೆ. ತುಂಬ ಕಂಫರ್ಟಬಲ್ ಆಗಿದ್ದೀನಿ. ಅದಕ್ಕೆ ನಾನು ಅವ್ರ ಮಾತನ್ನು ಕೇಳಲಿಲ್ಲ, ಯಾಕೆ ಅಂದರೆ ಅದು ನನಗೆ ಕಂಫರ್ಟಬಲ್ ಆಗಿರಲಿಲ್ಲ. ನೀವಂತೂ ಡಾಕ್ಟರ್ ಹೇಳಿದ ಮಾತನ್ನೂ ಕೂಡ ಕೇಳಲಿಲ್ಲ. ಡಾಕ್ಟರ್ ಹೇಳಿದ್ರು ಆಪರೇಷನ್ನ ನಂತರ ಬೌಲಿಂಗನ್ನು ಬಿಟ್ಬಿಡಿ, ನಡೆಯೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಹಾಂ, ಅದು ಈ ಕಾಲಿನ ಬಗ್ಗೆ ಹೇಳಿದ್ದವರು, ಅದು ಕೂಡ 23 ವರ್ಲ್ಡ್ ಕಪ್ ಆದಮೇಲೆ. ನಾನು ತುಂಬ ಹೋಪ್ಸ್ ಇಟ್ಕೊಂಡು ಅಲ್ಲಿಗೆ ಹೋಗಿದ್ದೆ, ಆಸೆ ಇಟ್ಕೊಂಡು ಹೋಗಿದ್ದೆ, ಒಳಗೇನೂ ಮುರಿದೋಗದೆ ಇರಲಿ ಅಂತ. ಆದರೆ ಮುರಿದು ಹೋಗೋದ್ರ ಜೊತೆಗೆ ಸೌದು ಹೋಗಿದೆ ಅಂತ ಅಂದರು. ಅವ್ರು ಹೇಳಿದ್ರು, ಸರಿ, ಆಪರೇಷನ್ ಮಾಡೋದಕ್ಕೂ ಮುಂಚೆ ಇಂಜೆಕ್ಟ್ ಮಾಡಿ ನೋಡೋಣ ಒಂದ್ಸರಿ, ಇದರಿಂದನೇ ಸರಿ ಹೋದರೆ ಹೋಗ್ಬೋದು ಅಂದರು. ನೋಡಿ, ಕೆಲವೊಮ್ಮೆ ಮಸಲ್ಗಳು ಒಂದಕ್ಕೊಂದು ಅಂಟ್ಕೊಂಡಿರುತ್ತವೆ. ಆ ಇಂಜೆಕ್ಷನ್ ಕೊಡೋದ್ರಿಂದ ಅವು ಮತ್ತೆ ಓಪನ್ ಅಪ್ ಆಗುತ್ತವೆ. ಆದರೆ ಹಾಗಾಗಲಿಲ್ಲ. ಆಮೇಲೆ ಅವರು ಆಪರೇಷನ್ ಮಾಡಬೇಕು ಅಂದರು. ನಾನು ಸರಿ ಮಾಡಿ ಅಂದೆ, ಯಾಕಂದರೆ ಅಷ್ಟೊಂದು ಪೇಯ್ನ್ ನನ್ನ ಕೈಲಿ ತಡೆಯೋದಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ನೋಡಿ, ನಾನು ಬೆಳಗ್ಗೆ ಎದ್ದ ಮೇಲೆ ನಾನು ಅಷ್ಟು ದೂರದಲ್ಲಿರುವಂಥ ಬಾತ್ರೂಮ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ಆಗ ಆಪರೇಷನ್ ಒಂದೇ ನನಗೆ ಆಪ್ಷನ್ ಇದ್ದಿದ್ದು. ಅದಾದಮೇಲೆ ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ, ಇದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಂತ. ಅದಕ್ಕೆ ಅವರು 1-1.5 ಗಂಟೆಲಿ ಆಪರೇಷನ್ ಮುಗ್ದು ಹೋಗುತ್ತೆ, ಅದಾದಮೇಲೆ ನಾವು ನಿಮ್ಮನ್ನು ಆರಾಮಾಗಿ ಶಿಫ್ಟ್ ಮಾಡಿಬಿಡ್ಬೋದು ಅಂತ ಅಂದರು. ನಾನು ಸರಿ ಹಿಂದೆ. ಆಗ ನಾನು ಟೆನ್ಷನ್ ಏನು ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ಸ್ಪೋರ್ಟ್ಸಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಇದು ಆಗಿರುತ್ತೆ. ಅವ್ರು ನನಗೆ ಇಲ್ಲಿ ಇಂಜೆಕ್ಷನ್ ಕೊಟ್ಟರು ಮತ್ತು ಹೇಳಿದ್ರು, ಒಂದು 30 ಸೆಕೆಂಡ್ಸಲ್ಲಿ ನಿದ್ದೆ ಹೋಗ್ತೀರಾ ನೀವು ಅಂತ. ಇಲ್ಲಿಗೆ ಇಂಜೆಕ್ಷನ್ ಕೊಟ್ಟಾಗ ಸ್ವಲ್ಪ ತಣ್ಣಗನ್ನಿಸ್ತು ನನಗೆ. ನಾನು ಅಟ್ಲೀಸ್ಟ್ 1 ನಿಮಿಷನಾದರೂ ಕೌಂಟ್ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ 3 ಎಣ್ಸಕ್ಕಾಗಿದ್ದು ನನ್ನ ಕೈಲಿ ಅಷ್ಟೇ. ನಾನು 3 ಸೆಕೆಂಡ್ ಒಳಗಡೆನೆ ನಾನಲ್ಲಿ ಪ್ರಜ್ಞೆ ಕಳ್ಕೊಂಡಿದ್ದೆ. ಮತ್ತು ಅವ್ರು ಆಪರೇಷನ್ ಮಾಡಿದ್ರು. ಆಮೇಲೆ
ನನಗೆ ಪ್ರಜ್ಞೆ ಬಂದಾಗ ಎಲ್ಲ ಮಬ್ಬಾಗಿ ಕಾಣಿಸ್ತಿತ್ತು. ನಾನೇ ಡಾಕ್ಟರು, ನಿನಗೆ ಗುರುತು ಸಿಗ್ತಾ ಅಂತ ಕೇಳಿದ್ರು. ನಾನು ಹೇಳಿದೆ, ನನ್ನ ಹತ್ರ ಒಂದು ಪ್ರಶ್ನೆ ಇದೆ ಅಂತ ಹೇಳಿದೆ ಅವ್ರಿಗೆ. ಎಷ್ಟು ದಿನದಲ್ಲಿ ಗ್ರೌಂಡಿಗೆ ವಾಪಸ್ ಹೋಗ್ಬೋದು ಅಂತ ಕೇಳಿದೆ. ಅವ್ರೊಂದ್ಸರಿ ನನ್ನ ಮುಖ ನೋಡಿ ನನ್ನ ಕಾಲು ನೋಡಿದ್ರು. ಆಡೋಕ್ಕಾಗತ್ತೆ ಅಂತ ಅನ್ಸತ್ತಾ ನಿಮಗೆ ಅಂದರು. ನಿಮ್ಮ ಕೈಲಿ ನಡೆಯೋಕ್ಕಾದ್ರೆ ಅದೇ ದೊಡ್ಡ ವಿಷಯ ಅಂತ ಸದ್ಯಕ್ಕೆ ಅನ್ನಿಸ್ತಿದೆ ಅಂದರು. ನಾನು ಆಪರೇಷನ್ ನೀವೇ ಮಾಡಿದ್ದಲ್ವಾ, ಬೇರೆ ಯಾರೂ ಅಲ್ಲ ಅಲ್ವಾ ಅಂತ ಕೇಳಿದೆ. ನಾನು ಖಂಡಿತ ಆಡ್ತೀನಿ ಎಂದೆ. ಈ ರೀತಿ ಆಪರೇಷನ್ ಆದಮೇಲೆ ಯಾರೂ ಆ ಥರ ಆಡಿಲ್ಲ ಅಂತ ಹೇಳಿದ್ರು. ತುಂಬ ಕಡಿಮೆ ಜನಕ್ಕೆ ಮತ್ತೆ ಗ್ರೌಂಡ್ಗಿಳಿಯೋಕ್ಕಾಗಿದೆ ಅಂತ ಹೇಳಿದ್ರು. ಆಡೋದ್ರ ಬಗ್ಗೆ ಅಲ್ಲ, ಬರೀ ಗ್ರೌಂಡ್ಗಿಳಿಯೋದ್ರ ಬಗ್ಗೆ ಹೇಳ್ತಿರೋದು ಅಂದರು. ಮತ್ತು ಅವ್ರು ಹೇಳಿದ್ರು, ನೀವೇನಾದರೂ ಒಂದು ವೇಳೆ ಗ್ರೌಂಡಲ್ಲಿ ಮ್ಯಾಚ್ ಆಡೋದಕ್ಕಾದರೆ ಈ ಇಂಜುರಿ ಆದಮೇಲೆ ರಿಕವರಿ ಮಾಡಿಕೊಂಡು ನಾನು ನಿಮ್ಮನ್ನು ಭೇಟಿ ಆಗಕ್ಕೆ ಇಂಡಿಯಾಗೆ ಬರ್ತೀನಿ ಅಂತ. ನಾನು ಮ್ಯಾಚ್ ಆಡದೆ ಅವ್ರು ಇಂಡಿಯಾಗೆ ಬಂದರು. ನೋಡಿ, ಇದು ನಿಮ್ಮ ಕಾನ್ಫಿಡೆನ್ಸ್, ಇದು ನಿಮ್ಮ ಗಟ್ಸ್ ಇರುತ್ತೆ. ನೀವು ಅದರ ಮತ್ತೆ ಈ ಕೋಟ್ಯಾಂತರ ಜನಗಳ ಆಶೀರ್ವಾದ ನಿಮ್ಮ ಮೇಲಿದೆ. ಸರ್, ಇದು ನನ್ನ ಬಗ್ಗೆ ಅಂತ ಮಾತ್ರ ಅಲ್ಲ, ಯಾರನ್ನೇ ಕೇಳಿದ್ರು ಕೂಡ, ಯಾರೇ ಆಗಲಿ, ಯಾವುದೇ ಪ್ರೊಫೆಷನಲ್ಲಿರಲಿ, ನೀವು ದೇಶಕ್ಕೋಸ್ಕರ ಏನಾದರೂ ಮಾಡ್ತಿದ್ದೀರಾ ಅಂದಾಗ ನಿಮಗೆ ಆ ಜನರ ಪ್ರೀತಿ ಏನಿದೆ, ಅವರ ಅಭಿಮಾನ ಏನಿದೆ, ಅದು ನಮ್ಮನ್ನು ಹೆಚ್ಚು ಪಂಪಪ್ ಮಾಡುತ್ತೆ. ಅದು ತುಂಬ ಅವಶ್ಯಕ ಕೂಡ. ಇನ್ನೊಂದೆರಡು ಪ್ರಶ್ನೆಗಳನ್ನು ತಗೊಳ್ಳೋಣ. ಎಲ್ರಿಗೂ ಗೊತ್ತಿದೆ ನೀವು ನಿಮ್ಮ ಇಂಜುರಿಗಳಿಂದ ತುಂಬ ಟೈಮಿಂದ ರಿಕವರ್ ಆಗ್ತಿದ್ದೀರಾ ಅಂತ. ಸೊ ನನ್ನ ಪ್ರಶ್ನೆ ಏನಂತಂದ್ರೆ, ನೀವು ಮತ್ತೆ ಆಡೋದಕ್ಕೆ ರೆಡಿಯಾಗಿದ್ದೀರಾ ಅಥವಾ ಇಲ್ವಾ ಅಂತ ಅಷ್ಟೇ. ಅಲ್ಲ, ಈಗ ತಾನೇ ದುಲೀಪ್ ಟ್ರೋಫಿ ಆಡ್ಕೊಂಡು ಬಂದಿದ್ದೀನಿ, ಇನ್ನೇನು ಬೇಕು ನಿಮಗೆ? ಬಟ್ ನನ್ನ ಇಂಜುರಿ ಬಗ್ಗೆ ಹೇಳೋದಾದರೆ, ನೀವು ತುಂಬ ಪ್ಯಾಷನೇಟ್ ಆಗಿರಬೇಕಾಗತ್ತೆ ನೀವು ಮತ್ತೆ ಗ್ರೌಂಡಿಗೆ ಬರಬೇಕು ಅಂತಂದರೆ. ಯಾಕಂದರೆ ಈ ಕಾರ್ಟಿಲೇಜ್ ಇಂಜುರಿ ಆಗಿರಲಿ, ಅಕಿಲೆಸ್ ಇಂಜುರಿ ಆಗಿರಲಿ, ಅದೆಲ್ಲ ಸೀರಿಯಸ್ ಇಂಜುರಿ ಅಂತ ಹೇಳ್ತಾರೆ. ಹಾಗಾಗಿ ನೀವು ಫೋಕಸ್, ಪೇಷನ್ಸ್ ಮತ್ತು ಸ್ಟ್ರಾಂಗ್ ಆಗಿರೋದು ಮುಖ್ಯ ಆಗತ್ತೆ. ಅದು ಬಿಟ್ಟು ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನನ್ನ ಜೊತೆ ಇರೋಂಥವ್ರು, ಕ್ರಿಕೆಟ್ ಆಡೋಂಥವ್ರು ಬೇಕಿರೋದನ್ನೆಲ್ಲ ಅವರು ಕಂಪ್ಲೀಟ್ ಮಾಡ್ತಾರೆ. ಈಗ ನೋಡಿ, ಶಮಿ ಅವರು ನಿಮಗೆ ಯಾವ ಮಾತನ್ನು ಹೇಳಿಲ್ವೋ ಅದನ್ನು ನಾನು ಹೇಳ್ತೀನಿ. ಈ ಸಮಯದಲ್ಲಿ ಮೊಹಮ್ಮದ್ ಶಮಿ ಅವರ ಫಿಟ್ನೆಸ್ ಅವರ ಲೈಫಿನ ಬೆಸ್ಟ್ ಫಿಟ್ನೆಸ್ ಆಗಿದೆ. ಅವರ ಬಾಡಿ ಫ್ಯಾಟ್ ಲೋಯೆಸ್ಟ್ ಆಗಿದೆ. ಇದನ್ನ ಅವರು ಸಾಕಷ್ಟು ದಿನಗಳಿಂದ ಕಷ್ಟಪಟ್ಟು ಮಾಡಿದ್ದಾರೆ ಮತ್ತು ಅದನ್ನ ಬಚ್ಚಿಟ್ಕೊಂಡಿದ್ದಾರೆ. ಲೂಸ್ ಡ್ರೆಸ್ ಹಾಕೊಂಡು ಬಂದಿದ್ದೀನಿ. ಮುಂದಿನ ವರ್ಲ್ಡ್ ಕಪ್ ಅಲ್ಲೂ ಶಮಿ ಅವ್ರ ಮ್ಯಾಜಿಕ್ನ ನಾವು ನೋಡ್ಬೋದಾ? ನೋಡಿ, ಮಾಡೋಕ್ಕಂತೂ ನಾನು 100% ತಯಾರಾಗಿದ್ದೀನಿ. ಆದರೆ ಸೆಲೆಕ್ಟ್ ಮಾಡೋರು ಯೋಚನೆ ಮಾಡಬೇಕಷ್ಟೇ. ಬಟ್ ಹೋಪ್ಫುಲಿ ನನ್ನ ಆಸೆ ಕೂಡ ಯಾವಾಗಲೂ ಇದೇ ಆಗಿದೆ. ಏನಂದರೆ, ನನ್ನ ಉಳಿದಿರೋ ಈ ಕ್ರಿಕೆಟ್ ಕರಿಯರ್ ಏನಿದೆ, ನನ್ನ ಮುಂದಿನ ಗೋಲ್ಸ್ಗಳೇನಿದೆ, ಅದನ್ನು ನಾನು ವಿತೌಟ್ ಇಂಜುರಿ ಆಡಬೇಕು ಅನ್ನೋದು ಪ್ರಯತ್ನ ಅದೇ ಆಗಿರುತ್ತೆ. ಮತ್ತು ಇನ್ನು ವರ್ಲ್ಡ್ ಕಪ್ನ ವಿಷಯ ಬಂದಾಗ ನಾನು ಖಂಡಿತ ಪ್ರಯತ್ನ ಪಡ್ತೀನಿ, ಮತ್ತು ಅದೃಷ್ಟ ಇದ್ದರೆ ಖಂಡಿತ ಆಡ್ತೀನಿ ಕೂಡ. ನೋಡೋಣ ಏನಾಗುತ್ತೆ ಅಂತ. ನಾವೀಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಶಮಿ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ನನ್ನ ಮೇಲೆ ಎಷ್ಟು ಆರೋಪ ಮಾಡಿದ್ದಾರೆ ಅಂದರೆ, ನನಗನ್ಸೋ ಪ್ರಕಾರ ಕಳೆದ 6-7 ವರ್ಷಗಳಲ್ಲಿ ಯಾವ ಟೆರರಿಸ್ಟ್ ಮೇಲೂ ಕೂಡ ಇಷ್ಟೊಂದು ಆರೋಪ ಬಂದಿರಲ್ಲ. ನನ್ನ ಮೇಲೆ ಅಷ್ಟು ಆರೋಪ ಬಂದಿದೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ, ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ. ಮೊಹಮ್ಮದ್ ಶಮಿ ಅವರ ಮೇಲೆ ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಸ್ಟಾರ್ ಕ್ರಿಕೆಟರ್ ಮೊಹಮ್ಮದ್ ಶಮಿ ಮೇಲಿರುವ ಆರೋಪವೇನೆಂದರೆ, ಇವರು ತಮ್ಮ ಜೀವನವನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಎಂಬುದು. ಶಮಿ, ನೀವು ಭಾರತದ ಕ್ರಿಕೆಟ್ನ ಒಬ್ಬ ಸ್ಟಾರ್. ಕೋಟ್ಯಾಂತರ ಜನರು ನಿಮ್ಮನ್ನ ಪ್ರೀತಿಸ್ತಾರೆ. ನೀವಿಲ್ಲೇ ನೋಡ್ಬೋದು ಎಷ್ಟು ಜನ ಫ್ಯಾನ್ಸ್ ಇಲ್ಲಿ ಕೂತಿದ್ದಾರೆ ಅಂತ. ಆದ್ರೆ ನಿಮ್ಮ ಕರಿಯರ್ನ ಪೀಕ್ನಲ್ಲಿ 2018ರಲ್ಲಿ ನೀವು ಕೋಚ್ ರವಿಶಾಸ್ತ್ರಿ ಅವ್ರ ಹತ್ರ ಹೋಗ್ತೀರಾ ಮತ್ತೆ ಹೇಳ್ತೀರಿ, ನಾನು ಕ್ರಿಕೆಟ್ನ ಬಿಟ್ಟುಬಿಡ್ತೀನಿ ಅಂತ. ಬೆಂಗಳೂರು NCA ವಿಷಯ ಇದು. ಆ ಸಮಯದಲ್ಲಿ 2015 ಇಂಜುರಿ ಆಗಿತ್ತು. ಅದಾದಮೇಲೆ ನಾನು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗ್ತಾಯಿತ್ತು. ನನ್ನ ಪರಿಸ್ಥಿತಿ ಹೇಗಿತ್ತು ಅಂದರೆ, ನನ್ನ ಕೈಲಿ 2 ಕಿಲೋಮೀಟ್ರ್ ಕೂಡ ಓಡೋಕ್ಕಾಗ್ತಾ ಇರಲಿಲ್ಲ. ಇದು ಬಿಸಿ ಆಗ್ತಾಯಿತ್ತು, ಮತ್ತು ಸ್ವೆಲ್ಲಿಂಗ್ ಕೂಡ ಆಗ್ತಾಯಿತ್ತು. ಟರ್ನಿಂಗ್ ಮಾಡಬಾರ್ದು ಅಂತ ಡಾಕ್ಟರ್ ನನಗೆ ಸ್ಟ್ರಿಕ್ಟಾಗಿ ಹೇಳಿದರು. ಅಂದರೆ ಯೋಯೋ ಟೆಸ್ಟಲ್ಲಿ ಆಗುತ್ತಲ್ಲ, ಆ ರೀತಿ ಮುಂದೆ ಹೋಗೋದು ಹಿಂದೆ ಬರೋದು, ಆ ರೀತಿ ಮಾಡಬಾರ್ದು ಅಂತ ಹೇಳಿದರು. ಅವ್ರು ಬೇಡ ಅಂತ ಹೇಳಿದರು. ನಾನು 2 ಕಿಲೋಮೀಟ್ರ್ ಓಡಿದೆ. ಆಮೇಲೆ ಇಲ್ಲಿ ನೋಡಿದ್ರೆ ಸ್ವೆಲ್ಲಿಂಗ್ ಬಂದಿತ್ತು. ಆಫ್ಘಾನಿಸ್ತಾನದ ವಿರುದ್ಧ ಟೆಸ್ಟ್ ಅಂತ ಅನಿಸುತ್ತೆ, ಬೆಂಗಳೂರಲ್ಲಿ.
ನನಗೆ ಇದೆಂಥ ಲೈಫು ಅಂತ ಅನ್ನಿಸ್ತು. ನೋಡಿ, ಕ್ರಿಕೆಟಲ್ಲಿ ಇಂಜುರಿಗಳಾಗ್ತಿರುತ್ತೆ. ನಿಮ್ಮ ಡಾಕ್ಟರ್ ಹತ್ರನೇ ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ನೀವು ನನಗೆ ಬೌಲ್ ಮಾಡು ಅಂತ ಹೇಳಿ, ಎಷ್ಟು ಬೌಲ್ ಮಾಡಿಸ್ಬೇಕೋ ಅಷ್ಟು ಕೂಡ ನನ್ನ ಕೈಲಿ ಮಾಡಿಸ್ಕೊಳ್ಳಿ, ಅದೇನೇ ಇರಲಿ. ಆದರೆ ಈ ಟೆಸ್ಟ್ ನನ್ನ ನೀ ಅಕಾರ್ಡಿಂಗ್ ಆಗಿ ನಡೀತಾ ಇಲ್ಲ. ಒಂದಿನ ಮುಂಚೆನೇ ನಾನು ಆಗಲ್ಲ ಅಂತ ಹೇಳಿದ್ದೆ. ಇಲ್ಲ, ಡಾಕ್ಟರ್ ಹೇಳಿದ್ದಾರೆ ಯೋಯೋ ಮಾಡಬೇಡಿ ಅಂತ, ಹಾಗಾಗಿ ಆ ಟೆಸ್ಟ್ ತಗೊಳ್ಳಲ್ಲ ಅಂತ. ನನಗೆ ನೀವು ಇನ್ಯಾವುದಾದ್ರೂ ಟೆಸ್ಟ್ ಕೊಡಿ ಅಂತ ಕೇಳಿದೆ. ಆಗ ಅವರು ಇಲ್ಲ, ಈಗ ಯೋಯೋನೇ ನಡೀತಾ ಇರೋದು, ಅದನ್ನೇ ಮಾಡಬೇಕಾಗತ್ತೆ ಅಂದರು. ಹಾಗಿದ್ರೆ ನಾನು ಕ್ರಿಕೆಟೇ ಬಿಟ್ಬಿಡ್ತೀನಿ ಅಂತ ಹೇಳಿದೆ. ಅದನ್ನು ನಾನು ಅವ್ರಿಗೆ ಕೋಪದಲ್ಲಿ ಹೇಳಿದ್ದು. ಮ್ಯಾಚ್ ಆಯಿತು. ಮ್ಯಾಚ್ ಆದಮೇಲೆ ಅವರಿಬ್ಬರು ನನ್ನ ಹತ್ರ ಬಂದರು, ಭರತ್, ಅರುಣ್ ಸರ್ ಮತ್ತು ಅವರು. ನೋಡು, ಕೋಪ ಮಾಡ್ಕೋಬಾರ್ದು, ನನಗೆ ಗೊತ್ತಿದೆ ನಿನಗೆ ಕ್ರಿಕೆಟ್ ಅಂದರೆ ಎಷ್ಟು ಇಷ್ಟ ಅಂತ. ಅದಕ್ಕೆ ನಾನು ಹೇಳಿದ್ದು ಒಂದೇ, ನೀವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಯಾವಾಗಲೂ ಒಂದೇ ಪೇಜ್ನಲ್ಲಿ ಇರೋಕ್ಕಾಗಲ್ಲ. ಸಿಚುವೇಶನ್ ಪ್ರಕಾರ ಬೇರೆ ಟೆಸ್ಟ್ ಏನಾದರೂ ಕೊಡಿ ಅಂತ ಹೇಳಿದೆ. ಅದಕ್ಕವರು ನೀನು ಕೋಪ ಮಾಡ್ಕೋಬೇಡ, ಸರಿ ನೀನು ಈ ಟೆಸ್ಟ್ ಮ್ಯಾಚ್ ಆಡಬೇಡ, ನೀನು ಫಿಟ್ನೆಸ್ನ ಇಂಪ್ರೂವ್ ಮಾಡ್ಕೋ, ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ ಅಂತಂದರು. ನೋಡಿ, ಅಲ್ಲಿ ಮಾತುಕತೆ ಆಗಿದ್ದು ಈ ರೀತಿ. ಮತ್ತೊಂದು ಸಮಯ ಬರುತ್ತೆ, ನಿಮ್ಮ ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ವೈಫ್ ಹಲವಾರು ರೀತಿಯ ಆರೋಪಗಳನ್ನು ಹೊರಿಸ್ತಾರೆ. ನಿಮ್ಮ ಮೇಲೆ ಡೊಮೆಸ್ಟಿಕ್ ವೈಲೆನ್ಸನ್ನ ಕೇಸ್ ಹಾಕ್ತಾರೆ, 498 ಕೇಸ್ ಹಾಕ್ತಾರೆ, ಪೊಲೀಸ್ ಸ್ಟೇಷನಿಗೆ ಹೋಗ್ಬೇಕಾಗತ್ತೆ. ಆಗ ನಿಮ್ಮ ಮನಸ್ಸು ಒಡೆದು ಹೋಗಿತ್ತಾ? ದುಃಖ ಎಲ್ಲರಿಗೂ ಆಗತ್ತೆ, ಬಟ್ ಇದೆಲ್ಲ ಲೈಫ್ನ ಒಂದು ಭಾಗ ಅಷ್ಟೇ. ನಿಮಗೆ ಏನೋ ಕಲ್ಸಕ್ಕೋಸ್ಕರ ಹಾಗಾಗಿರುತ್ತೆ. ಮತ್ತು ನೋಡಿ, ಲೈಫಲ್ಲಿ ಕೆಲವು ಘಟನೆಗಳಾಗತ್ತೆ. ಆಗ ವ್ಯಕ್ತಿ ಯೋಚನೆ ಮಾಡ್ತಾನೆ, ನನ್ನ ಲೈಫಲ್ಲಿ ನಾನು ಏನು ತಪ್ಪು ಮಾಡಿದ್ದೆ ಅಂತ, ಏನಾದರೂ ಬದಲಾಯಿಸ್ಕೋಬೇಕಿತ್ತಾ ಅಂತ. ನನ್ನ ಲೈಫ್ನ ಅತಿ ದೊಡ್ಡ ತಪ್ಪು ಅದೇ ಅಂತ ಅನಿಸುತ್ತೆ. ಮತ್ತು ಹಾಗೆ ಯಾರನ್ನೂ ಕೂಡ ನಾನು ಬ್ಲೇಮ್ ಮಾಡೋದಿಲ್ಲ, ನನ್ನ ಹಣೆ ಬರ ಅಂತ ಅನ್ಕೋತೀನಿ. ಆದರೆ ನೀವೇನು ಆಟ ಆಡ್ತಾ ಇದ್ದೀರಲ್ಲ, ಅದ್ರ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಮೆಂಟಲ್ ಸ್ಟ್ರೆಂತ್ ಬೇಕಾಗತ್ತೆ. ಇವೆರಡನ್ನೂ ನೀವು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಸರ್, ತುಂಬಾ ಕಷ್ಟ ಆಯಿತು. ನಿಜ ಹೇಳಬೇಕು ಅಂದರೆ ತುಂಬಾ ನೋವು ಕೊಡುವಂಥ ವಿಷಯ ಅದು. ಮತ್ತು ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಅದು. ಅಲ್ಲದೆ ನೀವು ಇಂಥ ಕಾಂಪಿಟೇಟಿವ್ ಗೇಮ್ ಆಡೋವಾಗ ತುಂಬಾ ಕಷ್ಟ ಆಗುತ್ತೆ ಇಂಥ ವಿಷಯಗಳಿಂದ. ನೀವು ಸ್ವಿಚ್ ಮಾಡ್ಕೊಂಡು ನೋಡ್ಕೋಬೇಕಾಗತ್ತೆ, ಎಲ್ಲಿ ಏನು ನಡೀತಾ ಇದೆ, ಈ ಕಡೆ ಏನು ನಡೀತಾ ಇದೆ. ಹಾಗೆ ಗೇಮ್ನ ಮೆಂಟಲ್ ಪ್ರೆಷರ್ ಕೂಡ ನಿಮ್ಮ ಮೇಲೆ ಇರುತ್ತೆ. ಶಮಿ, ನನಗೆ ನೆನಪಿದೆ, ಆ ಸಮಯದಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಡಿಸ್ಪ್ಯೂಟನ್ನ ಮಾತುಕತೆ ಮಾಡಿ ಬಗೆಹರಿಸ್ಕೊಳ್ಬೇಕು ಅಂತ ಇದ್ರಿ. ಸಾಕಷ್ಟು ಪ್ರಯತ್ನ ಮಾಡಿದ್ರಿ ನೀವು ಆ ಸಮಯದಲ್ಲಿ. ಸರ್, ಟ್ರೈ ಮಾಡಿದ್ದೆ. ಅಂದರೆ ಮನೆ ಮುರಿದು ಹೋಗೋದು ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ಮನೇಲಿ ಪ್ರಾಬ್ಲಮ್ಸ್ ಇರೋದು ಯಾರಿಗೂ ಇಷ್ಟ ಆಗಲ್ಲ. ಅದು ಅಲ್ಲದೆ ನೀವು ಕಂಟ್ರಿಗೆ ಸರ್ವಿಸ್ ಮಾಡೋವಾಗ ಅನ್ವಾಂಟೆಡ್ ಸ್ಟ್ರೆಸ್ ಎಲ್ಲ ನಿಮಗೆ ಖಂಡಿತ ಬೇಕಾಗಿರಲ್ಲ. ಪ್ರಯತ್ನ ಅಂತೂ ಖಂಡಿತ ಮಾಡಿದ್ದೆ. ಆದರೆ ಅದು ಇನ್ನೊಬ್ಬರ ಮೇಲೂ ಕೂಡ ನಿಂತಿರುತ್ತಲ್ವಾ, ಅವ್ರಿಗೇನು ಬೇಕಿದೆ, ಏನು ಬೇಕಿಲ್ಲ ಅನ್ನೋದು. ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ನಾವು ಪೇಷನ್ಸಿಂದ ಇರಬೇಕಾಗತ್ತೆ ಅಷ್ಟೇ. ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾ ಕಾಲ ಆಗಿರೋದ್ರಿಂದ ಪಬ್ಲಿಕ್ ಡೊಮೈನಲ್ಲಿ ಯಾರು ಏನ್ ಬೇಕಾದ್ರೂ ಮಾತಾಡ್ತಾರೆ, ಏನ್ ಬೇಕಾದ್ರೂ ಹೇಳ್ಬೋದು. ಸಾಕಷ್ಟು ಕೆಟ್ಟ ವಿಚಾರಗಳನ್ನೆಲ್ಲ ಮಾತಾಡಿದ್ರು. ಸರ್, ಕೆಟ್ಟದಾಗೇನೋ ಹೇಳ್ತಾರೆ, ಪರವಾಗಿಲ್ಲ. ಆದರೆ ಇಲ್ಲದೇ ಇರೋದನ್ನೆಲ್ಲ ಹುಟ್ಸ್ಕೊಂಡು ಹೇಳ್ತಾರಲ್ಲ, ಅದು ದೊಡ್ಡ ತಪ್ಪು. ನನಗೆ ಅದ್ರ ಬಗ್ಗೆ ಭಯ ಇರುತ್ತೆ. ಏನಿಲ್ವೋ ಅದನ್ನೆಲ್ಲ ಹೇಳ್ತಾರಲ್ಲ ಅಂತ. ಇತ್ತೀಚೆಗೆ ನಾನೊಂದು ಫೋಟೋ ನೋಡಿದೆ, ಅಲ್ಲಿಗೆ ನಾನು ಯಾವಾಗ ಹೋಗಿದೆ ಅಂತ ನನಗೇ ಗೊತ್ತಿಲ್ಲ. ಆ ರೀತಿ ಸಾಕಷ್ಟು ವಿಷಯಗಳು ಆಗ್ತಾ ಇವೆ. ಮತ್ತು ನನ್ನ ಮೇಲೆ ಏನೊಂದು ಆರೋಪ ಮಾಡಿದ್ದಾರೆ, ನನಗನ್ಸೋ ಪ್ರಕಾರ ಕಳೆದ 6-7 ವರ್ಷಗಳಲ್ಲಿ ಯಾವ ಟೆರರಿಸ್ಟ್ ಮೇಲೂ ಕೂಡ ಇಷ್ಟೊಂದು ಆರೋಪ ಮಾಡಿಲ್ಲ ಅಂತ. ಆದರೆ ಇದ್ರ ಬಗ್ಗೆ ನಾನೇನು ಮಾಡಲಿ ಹೇಳಿ? ಆದರೆ ಒಳ್ಳೆ ವಿಚಾರ ಏನು ಅಂತಂದ್ರೆ, ನೀವು ಯಾರು ಗೊತ್ತಿದ್ದೀರೋ, ನಿಮ್ಮನ್ನು ಯಾರು ಗುರುತಿಸ್ತಾರೋ, ಯಾರು ನಿಮ್ಮ ಜೊತೆಗೆ ಆಟ ಆಡ್ತಾರೋ, ಕಪಿಲ್ ದೇವ್, ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿ ಎಲ್ಲರೂ ಪಬ್ಲಿಕ್ಕಲ್ಲಿ ಹೇಳಿದ್ರು, ನೋಡಿ ಶಮ್ಮಿ ಬಗ್ಗೆ ಇಂಥ ಯಾವುದೇ ಆರೋಪ, ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ, ಅತ್ಯಾಚಾರ ಇವು ಸತ್ಯ ಅಲ್ಲ ಅಂತ. ಸರ್, ನನ್ನ ಮನೇಲಿ ಹೇಳಬೇಕು ಅಂತಂದ್ರೆ ಹುಡುಗರು ಹುಡ್ದಾಗಿಂತಲೂ ಹೆಣ್ಮಕ್ಳು ಹುಡ್ದಾಗ ಹೆಚ್ಚು ಸಂಭ್ರಮ ಪಡ್ತಾರೆ ಸರ್. ಮುಂಚೆಯಿಂದ ನಡ್ಕೊಂಬಂದಿರೋದು ಹೀಗೆ. ನೋಡಿ, ನಮ್ಮ ಮನೇಲಿ ಸಾಕಷ್ಟು ಗಂಡ್ಮಕ್ಳು ಹುಟ್ಟಿದ್ದಾರೆ, ಆದರೆ ಹೆಣ್ಮಕ್ಳು ಹುಟ್ಟಿದಾಗ ನಮ್ಮಲ್ಲಿ ಬೇರೆ ರೀತಿಯ ಉತ್ಸಾಹ, ಸಂಭ್ರಮ ಇರುತ್ತೆ. ನಮ್ಮನೇಲಿ ಯಾವತ್ತೂ ಕೂಡ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೆದಿಲ್ಲ. ಇಷ್ಟು ವರ್ಷ ಆದರೂ ಕೂಡ ನಮ್ಮ ಮನೇಲಿ ಅಪ್ಪ ಆಗಲಿ, ತಾತ ಆಗಲಿ ಯಾರನ್ನಾದರೂ ಬೈಯೋದನ್ನು ಕೂಡ ನಾನು ನೋಡಿಲ್ಲ. ಅದೇ ರೀತಿ ಜಗಳ ಆಗೋದನ್ನು ಕೂಡ ನಾನು ನೋಡಿಲ್ಲ. ನಮ್ಮನೇಲಿ ಹಾಗೆಲ್ಲ ಆಗಲ್ಲ. ಆದರೆ ಇರಲಿ ಬಿಡಿ, ಇದನ್ನ ನನ್ನ ಹಣೆ ಬರ ಅಂದ್ಕೊಂಡು ಏನಾಗಬೇಕಿತ್ತೋ ಅದಾಗಿದೆ ಅಂತ ನಾನು ಅನ್ಕೋತೀನಿ. ಅದನ್ನ ಒಪ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಆದರೆ ಈ ವಿಚಾರವಾಗಿ ಬಹಳ ದುಃಖ ಆಗಿತ್ತಾ? ಈ ವಿಚಾರವಾಗಿ ನೀವು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರ? ತುಂಬಾ ಕಷ್ಟದ ಸಮಯ ಅದು. ಯಾಕಂದರೆ ಯಾವತ್ತೂ ಆ ರೆಸ್ಪಾನ್ಸಿಬಿಲಿಟಿ ನನಗೆ ಬಂದೇ ಇರಲಿಲ್ಲ. ನೋಡಿ, ಅಪ್ಪ ಇನ್ನೂ ಇದ್ದರು. ಆಗ ನಮ್ಮ 3 ಜನ ಅಣ್ಣ ತಮ್ಮಂದ್ರಿಗೇನೂ ಗೊತ್ತಿರಲಿಲ್ಲ. ಈವನ್ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ. ಆಮೇಲೆ
ಇದ್ದಕ್ಕಿದ್ದ ಹಾಗೆ ಈ ಥರ ಎಲ್ಲ ಆಗೋದು, ಅದನ್ನ ಫೇಸ್ ಮಾಡೋದು ತುಂಬಾನೇ ಕಷ್ಟ ಆಯಿತು. ಇದ್ದಕ್ಕಿದ್ದ ಹಾಗೆ ನಾನು ಒಬ್ರು ಲೈಫಲ್ಲಿ ವಿಲನ್ ಆಗೋಗ್ತೀನಿ ಅಂದರೆ ನನಗೆ ಯಾಕೆ ಅಂತ ಅರ್ಥ ಆಗಲಿಲ್ಲ. ಆದರೆ ಇರಲಿ, ಹಾಗೆಲ್ಲ ಆಗಬೇಕಿತ್ತು ಅನ್ಸುತ್ತೆ. ದೇವ್ರ ಕೃತಜ್ಞತೆ ಹೇಳಬೇಕು. ಇವರೆಲ್ಲ ನನ್ನ ಜೊತೆ ಇದ್ದರು, ಫ್ಯಾಮಿಲಿ ನನ್ನ ಜೊತೆ ಇದ್ದರು, ಸ್ನೇಹಿತರ ಜೊತೆ ಇದ್ದರು. ಅದೆಲ್ಲ ಮುಗ್ದೋಗಿರೋ ಕಥೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ದೆ, ಆದರೆ ದೇವ್ರ ದಯೆಯಿಂದ ಆಗಲಿಲ್ಲ. ಇಲ್ಲಾಂದ್ರೆ ಇಷ್ಟೊಂದು ವರ್ಲ್ಡ್ ಕಪ್ ಎಲ್ಲ ಮಿಸ್ ಆಗೋಗ್ತಾ ಇತ್ತು ನನ್ನಿಂದ. ನೋಡಿ, ಫ್ಯಾಮಿಲಿ ಮೆಂಬರ್ ಹೇಳ್ತಾರೆ, ಶಮಿ ನಮಗ್ ಗೊತ್ತಿರೋ ಪ್ರಕಾರ ಅವ್ನು ಏನು ಯೋಚಿಸ್ತಾನೋ ಅದನ್ನೇ ಮಾಡ್ತಾನೆ. ಅದಕ್ಕೆ ತುಂಬಾ ಭಯ ಆಗಿತ್ತು. ಅದಂತೂ ನಿಜ. ಒಂದು ವೇಳೆ ಏನಾದರೂ ಒಂದು ವಿಷಯ ತಲೆ ಒಳಗೆ ಹೋದರೆ ಅದನ್ನು ನಾನು ಸಾಧಿಸ್ತೆ ಅಂತೂ ಬಿಡೋದಿಲ್ಲ. ಅದನ್ನು ಮಾಡೇ ಮಾಡ್ತೀನಿ. ಮತ್ತು ಗೇಮ್ನ ವಿಷಯ ಬಂದಾಗಲೂ ಕೂಡ ನಾನು ಹಾಗೆ. ನನಗೆ ಅದು ಮಾಡಬೇಕು ಅಂತ ಅನ್ಸಿದ್ರೆ, ಆ ನಿರ್ಧಾರ ನಾನು ಮಾಡಿದ್ರೆ, ಏನೇ ಆದರೂ ಕೂಡ ಅದನ್ನು ನಾನು ಖಂಡಿತ ಮಾಡ್ತೀನಿ. ನಾನು ಸ್ವಲ್ಪ ಹಠಮಾರಿ ಸ್ವಭಾವದವನು, ಬಟ್ ನಾನು ಯಾರಿಗೂ ತೊಂದರೆ ಮಾಡೋದಿಲ್ಲ. ಆ ಪ್ರಯತ್ನ ನಾನು ಯಾವಾಗಲೂ ಮಾಡ್ತಾನೆ ಬಂದಿದ್ದೀನಿ. ನನಗೆ ಒಂದು ವೇಳೆ ತುಂಬ ಕೋಪ ಬಂದರೂ ಕೂಡ ನಾನು ಸುಮ್ಮನೆ ಒಬ್ಬನೇ ಇದ್ಬಿಡ್ತೀನಿ. ಫ್ಯಾಮಿಲಿನೂ ಹತ್ರ ಬರೋದಿಲ್ಲ. ನೋಡಿ, ನಾನು ಎಲ್ಲೇ ಇದ್ರೂ ಕೂಡ ನನ್ನ ರೂಮ್ ಯಾವಾಗಲೂ ಮೇಲ್ಗಡೆ ಇರುತ್ತೆ. ಯಾರೇ ಆದರೂ ಹತ್ಕೊಂಡು ಬರೋ ಥರ ನನ್ನ ರೂಮ್ ಇರುತ್ತೆ. ಹಾಗಾಗಿ ಎಲ್ರಿಗೂ ಅರ್ಥ ಆಗುತ್ತೆ, ನಾನು ಮೇಲಿದ್ದೀನಿ ಅಂತಂದರೆ ಅಲ್ಲಿಗೆ ಯಾರೂ ಕೂಡ ಬರೋದಿಲ್ಲ. ಅಲ್ಲಿ ನನಗೆ ಪ್ರೈವಸಿನೂ ಸಿಗುತ್ತೆ, ಶಾಂತಿನೂ ಸಿಗುತ್ತೆ. ನಂದು ಅಂತ ಕೆಲವು ವಿಷಯಗಳಿರುತ್ತಲ್ವಾ. ಹಾಗಾಗಿ ಟ್ರೈ ಮಾಡ್ತೀನಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಮಾತಾಡೋದಕ್ಕೆ. ಈಗ ಅಪ್ಪ ಇಲ್ಲ, ಎಲ್ಲೇ ಹೋದ್ರೂ ಕೂಡ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಇಷ್ಟೇ ನನ್ನ ಜೀವನ. ಮತ್ತೆ ಈ ನೆಗೆಟಿವ್ ಸಿಚುವೇಶನ್ ಇತ್ತಲ್ಲ, ಅದನ್ನ ಪಾಸಿಟಿವ್ ಆಗಿ ಹೇಗೆ ಬದಲಾಯಿಸಿದ್ರಿ? ಎಲ್ಲರೂ ಸೇರಿ ಮಾಡಿದ್ದು ಸರ್ ಅದನ್ನ. ಯಾಕಂದ್ರೆ 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 ಯಾವಾಗ ನನ್ನ ತಲೆಗೆ ಆ ಥಾಟ್ ಬಂದಿತ್ತೋ, ಇದು ಲೈಫ್ನ ಎಂಡ್ ಮಾಡ್ಕೊಳ್ಳೋವಂಥ ಸಮಯ ಅಂತ, ಆ ಥಾಟ್ ಬಂದಿದ್ದಂತೂ ನಿಜ, ಅದು ಸುಳ್ಳಲ್ಲ. ಆಗ ಯಾವ ವಿಷಯ ನನಗೆ ಇಷ್ಟೊಂದು ಹೆಸರು ತಂದುಕೊಡ್ತು, ಯಾವ ವಿಷಯಕ್ಕೋಸ್ಕರ ಮೀಡಿಯಾ ನನ್ನ ಹಿಂದೆ ಬಿದ್ದಿದೆ, ಅದನ್ನೆಲ್ಲ ಬಿಟ್ಟು ಇದ್ರ ಬಗ್ಗೆ ಯೋಚಿಸ್ತಾ ಇದ್ದೀನಲ್ಲ, ಆ ಒಂದು ಥಾಟ್, ಆ ಪ್ರೀತಿ, ಅವೆಲ್ಲ ನೆನಪಾಯ್ತು. ಆಗ ಇದನ್ನೆಲ್ಲ ಬಿಟ್ಟು ಗೇಮ್ ಕಡೆ ಗಮನ ಕೊಡೋಣ ಅಂತ ಅಂದ್ಕೊಂಡೆ. ಯಾಕಂದ್ರೆ ನಾನು ಎಲ್ಲ ವಿಚಾರಗಳನ್ನ ಸ್ಟಡಿ ಮಾಡಿದ್ದೆ. ಅದರಲ್ಲೊಂದು ಪ್ಯಾಟರ್ನ್ ಇದೆ. ಯಾವಾಗ ನೀವು ಸಕ್ಸಸ್ಫುಲ್ ಆಗಿ ಕಾಣಿಸ್ತಾ ಇದ್ರೋ, ಯಾವಾಗ ನೀವು ಪರ್ಫಾರ್ಮೆನ್ಸನ್ನ ಬೆಟರ್ ಮಾಡ್ತಿದ್ರೋ, ಅದೇ ಸಮಯದಲ್ಲಿ ಫೇಸ್ಬುಕ್ನಲ್ಲಿ ಮತ್ತೆ ಟ್ವಿಟರ್ನಲ್ಲಿ ಎಂಥ ಮಾತುಗಳನ್ನ ಆಡ್ತಾ ಇದ್ರು ಅಂದ್ರೆ ಅದರಿಂದ ಮನಸ್ಸಿಗೆ ನೋವಾಗ್ತಿತ್ತು. ಹಾಗಾಗೋದು ಸಹಜ ಅಲ್ಲ, ಏನು ಪರವಾಗಿಲ್ಲ. ಆ ರೀತಿ ಆಗ್ತಾ ಇರುತ್ತೆ. ಈಗಂತೂ ನನಗೆ ಅಭ್ಯಾಸ ಆಗೋಗಿದೆ. ಈಗ ನನ್ನ ಬಿಹೇವಿಯರ್ ಈಗ ಬದಲಾಗಿದೆ ಅಂತ ಹೇಳ್ತಾರೆ, ಆದರೆ ಅದೇ ಅಭ್ಯಾಸ ಆಗೋಗಿದೆ. ಯಾವುದಾದ್ರೂ ದೊಡ್ಡ ಈವೆಂಟ್ ನಡೆದಾಗ, ಯಾವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಆದಾಗ, ಮತ್ತು ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟಾಗ, ಅಲ್ಲಿ ಪಿನ್ ಪಾಯಿಂಟ್ ಆಗೋದು ತುಂಬಾ ಮುಖ್ಯ ಆಗುತ್ತೆ. ನಾನೀಗ ಮೆಂಟಲಿ ಪ್ರಿಪೇರ್ಡ್ ಆಗಿರ್ತೀನಿ. ನನ್ನ ಮೆಂಟಾಲಿಟಿ ಸೆಟ್ ಆಗೋಗಿರುತ್ತೆ. ಅಂದರೆ ನಾನೀಗ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ನೀವು ಏನು ಮಾಡ್ತೀರೋ ಅದ್ರ ಬಗ್ಗೆ ಐ ಡೋಂಟ್ ಕೇರ್ ಥರ ಇರ್ತೀನಿ. ನಾನು ನನ್ನ ಫೋಕಸ್ ಮೇಲೆ ಫೋಕಸ್ ಮಾಡೋದು, ನನ್ನ ಏಮ್ ಏನಿರುತ್ತೋ ಅದ್ರ ಕಡೆನೇ ಗಮನ ಕೊಟ್ಟಿರ್ತೀನಿ. ಹಾಗಾಗಿ ಬೇರೆ ಏನಿಲ್ಲ, ಇಂಡಿಯನ್ ಲಾ ಏನು ಮಾಡುತ್ತೋ ಅದಕ್ಕೋಸ್ಕರ ನಾನು ತಯಾರಾಗಿದ್ದೀನಿ. ಯಾಕಂದ್ರೆ 2023ರ ಯಾವ ಪರ್ಫಾರ್ಮೆನ್ಸ್ನ ನೀವು ಉಲ್ಲೇಖ ಮಾಡ್ತಿದ್ರಲ್ಲ, ಎಲ್ಲಿ ಬಾಲ್ನ ಹಾಕ್ಬೇಕು ಅಂತಿದ್ರು ಅಲ್ಲೇ ಹಾಕ್ತಾ ಇದ್ರಿ, ಎಷ್ಟು ವಿಕೆಟ್ ತಗೋಬೇಕು ಅಂತಿದ್ರು ಅಷ್ಟು ವಿಕೆಟ್ ತಗೊಳ್ತಾ ಇದ್ರಿ. ಇಡೀ ಜಗತ್ತು ನೋಡ್ತಾ ಇತ್ತು ಮೊಹಮ್ಮದ್ ಶಮಿ ಅವರನ್ನ. ನಮಗನ್ಸುತ್ತೆ ಅದು ತುಂಬಾ ಪೀಕಲ್ಲಿದ್ರಿ. ಒಂದು ಕಡೆಯಿಂದ ಅಡ್ಮಿರೇಷನ್ ಸಿಕ್ತಿತ್ತು, ಪ್ರೀತಿ ಸಿಕ್ತಿತ್ತು, ಮರ್ಯಾದೆ ಸಿಕ್ತಿತ್ತು. ಅದೇ ಸಮಯದಲ್ಲಿ ನಿಮ್ಮ ವೈಫ್ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ, ನನಗೆ ಕ್ರಿಕೆಟ್ ಇಷ್ಟ ಆಗೋದಿಲ್ಲ, ಶಮಿ ಮಗಳಿಗೆ ಕ್ರಿಕೆಟ್ ಇಷ್ಟ ಆಗೋದಿಲ್ಲ. ಈ ವಿಚಾರಗಳ ಮನ್ಸಿಗೆ ನೋವಾಗುತ್ತಲ್ಲ? ನೋಡಿ, ಇದೆಲ್ಲ ಹೇಳೋದ್ರಿಂದ ಜಗತ್ತು ಬದಲಾಗೋದಿಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡಿರ್ತೀರ, ಮಗುಗೆ ಕ್ರಿಕೆಟ್ ಅಂದರೆ ಇಷ್ಟ ಇದ್ದಾಗ, ಮಗು 7-8 ತಿಂಗಳಿದ್ದಾಗಲೇ ಇವಾಗ ಟಿವಿನ ತೋರಿಸ್ತಾರೆ, ಮಗು ಕ್ರಿಕೆಟ್ ನೋಡುತ್ತೆ. ಕ್ರಿಕೆಟ್ ಏನು ಅಂದರೆ ಅದು ಗೊತ್ತಿರುತ್ತೀಗ. ಯಾರೋ ಏನೋ ಹೇಳೋದ್ರಿಂದ ಏನೂ ಬದಲಾಗಲ್ಲ. ಯಾರೋ ಏನೋ ಹೇಳೋದ್ರಿಂದ ಯಾರೂ ವಿಲನ್ ಅಂತೂ ಆಗೋದಿಲ್ಲ. ನೋಡಿ, ನನ್ನ ನಂಬಿಕೆ ಏನಿದೆ, ಆ ನಂಬಿಕೆ ಪ್ರಕಾರ ನಾನು ನನ್ನ ಕೈಲಿ ಎಷ್ಟು ಫೈಟ್ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಷ್ಟು ಫೈಟ್ ನಾನು ಮಾಡ್ತೀನಿ. ಒಂದು ದಿನ ಎಲ್ಲರೂ ಕಣ್ಣು ಮುಚ್ಚಬೇಕಾಗತ್ತೆ, ಆಗ ಎಲ್ಲರ ಲೆಕ್ಕ ಚುಕ್ತಾ ಆಗತ್ತೆ. ಪಬ್ಲಿಕ್ಕಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ನಿಮ್ ಸ್ನೇಹಿತರು, ನಿಮ್ ಫ್ಯಾನ್ಸ್ ನೀವು ಮತ್ತೆ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಸೊ ಇದ್ರ ಮೇಲೆ ನಿಮ್ ಒಪಿನಿಯನ್ ಏನು? ಪ್ರತಿಯೊಬ್ಬ ವ್ಯಕ್ತಿ ಮದುವೆ ಮಾಡ್ಕೋತಾನೆ, ಫ್ಯಾಮಿಲಿ ಕಟ್ಕೋತಾನೆ, ಹಣ ಮಾಡ್ತಾನೆ, ಎಲ್ಲ ಮನುಷ್ಯನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ನಾನು ಯಾವಾಗಲೂ ಯೋಚಿಸ್ತೀನಿ ಇದ್ರ ಬಗ್ಗೆ. ಜನರಿಗೆ ಮದುವೆ ಆಗತ್ತೆ,
ನಂದು ಆಗಿದೆ. ಮಕ್ಕಳು ಬೇಕು ಅನ್ಸುತ್ತೆ, ಮಕ್ಕಳು ನನ್ನ ಹತ್ರನೇ ಇದ್ದಾರೆ. ಹಣ ಬೇಕಿರುತ್ತೆ, ಆ ಭಗವಂತ ಇಲ್ಲಿ ತನಕ ಕೊಡ್ತಾನೇ ಇದ್ದಾನೆ. ಇನ್ ಲೈಫಲ್ಲಿ ಉಳ್ದಿರೋದು ಒಂದೇ, ಅದು ಹ್ಯಾಪಿನೆಸ್. ಅದನ್ನ ನಿಮ್ಮ ಫ್ಯಾಮಿಲಿ ನಿಮಗೆ ಖಂಡಿತ ಕೊಡುತ್ತೆ. ಯಾರು ನಿಮಗೆ ಜನ್ಮ ಕೊಟ್ಟಿದ್ದಾರಲ್ವಾ, ಅವರಷ್ಟು ಖುಷಿ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಶಮಿ, ನೀವು ನಿಮ್ಮ ಪರ್ಸನಲ್ ಲೈಫಿನ ಎಲ್ಲ ವಿಚಾರಗಳನ್ನ ಬಹಳ ಡಿಗ್ನಿಟಿಯಿಂದ ಹ್ಯಾಂಡಲ್ ಮಾಡಿದ್ದೀರಾ. ಮತ್ತೆ ಯಾವ ರೀತಿ ನಿಮ್ಮ ಕ್ರಿಕೆಟ್ನ ಗೆಳೆಯರು ನಿಮ್ಮ ಜೊತೆಗೆ ನಿಂತಿದ್ದಾರಲ್ಲ, ಈ ವಿಚಾರ ನೋಡಿ ನಿಜಕ್ಕೂ ಹೊಗಳೋ ಅಂಥದ್ದೇ. ಮತ್ತೆ ನಾನು ನಿಮ್ಮನ್ನ ಪ್ರಶಂಸೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೀವು ಈ ಎಲ್ಲ ವಿಚಾರಗಳನ್ನ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ಇನ್ನೊಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಬಗ್ಗೆ ತುಂಬಾನೇ ಮೀಮ್ಗಳಾಗತ್ತೆ, ಅದರಲ್ಲೂ ಹೆಚ್ಚಾಗಿ ವರ್ಲ್ಡ್ ಕಪ್ ಆದ್ಮೇಲೆ. ನೋಡಿ, ಮೀಮ್ಸ್ ವಿಷಯ ಬಂದಾಗ ಮೀಮ್ಸ್ನ ನಾನು ಕೂಡ ತುಂಬ ಎಂಜಾಯ್ ಮಾಡ್ತೀನಿ. ಮತ್ತು ಯಾವ ರೀತಿ ಅದನ್ನ ಎಂಜಾಯ್ ಮಾಡ್ತೀನಿ ಅಂದರೆ, ಖಂಡಿತ ಕೆಲವ್ರಿಗೆ ಹೊಟ್ಟೆ ಉರಿ ಆಗತ್ತೆ. ಆದರೆ ಯಾರಿಗಾದ್ರೂ ನನ್ನಿಂದಾಗಿ ನಗೋಂಥ ಅವಕಾಶ ಸಿಗ್ತಿದೆ ಅಂದರೆ ಖಂಡಿತ ನಗಿ. ನಾನು ಕೂಡ ಅದನ್ನು ನಿಮ್ಮಷ್ಟೇ ಎಂಜಾಯ್ ಮಾಡ್ತೀನಿ. ನನ್ನಿಂದ ನೀವು ನಗಿ. ಇವಾಗ ನಿಮಗೆ ಬೇರೆ ದೇಶಕ್ಕೆ ಅಂತ ಏನಾದರೂ ಆಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಅವಾಗ ನೀವು ಯಾವ ಕಂಟ್ರಿಯಿಂದ ಆಡೋಕ್ಕೆ ಇಷ್ಟಪಡ್ತೀರಾ? ನನಗೆ ಹುಚ್ಚಿಡ್ದಿದ್ಯಾ? ಆ ಥರ ಯಾಕೆ ಹೇಳಿ ನಾನು? ಇಂಡಿಯಾ ನಂಬರ್ 1 ಟೀಮ್ ಸರ್. ಆದ್ರೆ ನೀವು ನಂಬರ್ 2 ನಲ್ಲಿ ನೋಡ್ಬೇಕು ಅಂತಂದ್ರೆ ಯಾವ ಟೀಮ್ನ ನಂಬರ್ 2 ಅಲ್ಲಿ ನೋಡಕ್ ಇಷ್ಟಪಡ್ತೀರಾ? ಸರ್, ನನ್ನ ಬ್ಲಡ್ಡಲ್ಲಿ ಎಷ್ಟು ಪವರ್ ಇದೆಯೋ ಅದನ್ನೆಲ್ಲ ಇಲ್ಲೇ ಬಳಸ್ತೀನಿ, ಆಮೇಲೆ ಸೀದಾ ಮನೆನೇ. ಕ್ರಿಕೆಟ್ ಬಿಡೋದ್ರ ಬಗ್ಗೆ, ರಿಟೈರ್ಮೆಂಟ್ನ ಬಗ್ಗೆ ನೀವು ಯಾರ ಜೊತೆಗಾದ್ರೂ ಡಿಸ್ಕಸ್ ಮಾಡಿದ್ದೀರಾ? ಯಾಕೆ ಮಾಡಬೇಕು, ಎಲ್ಲ ಚೆನ್ನಾಗೇ ನಡೀತಾ ಇದೆಯಲ್ಲ. ಶಮಿ, ನಿಮ್ಮ ಹತ್ರ ಒಂದು ಫೈನಲ್ ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ. इतना जो मुस्कुरा रहे हो, क्या गम है जिसको छुपा रहे हो? आय हाय। ಆ ದುಃಖ ನಿಮಗೂ ಕೂಡ ಇಷ್ಟ ಆಗ್ಬೋದು ಅನ್ಕೋತೀನಿ. ಒಂದ್ಸರಿ ವರ್ಲ್ಡ್ ಕಪ್ ಗೆಲ್ಲೋದು, ಒಂದ್ಸರಿ ಅದಾಗ್ಬಿಡ್ಲಿ. ಶಮಿ, ನಿಮಗೆ ಎಲ್ಲ ಥರದ ಪ್ರಶ್ನೆಗಳನ್ನ ಕೇಳಿದ್ವಿ. ನಿಮ್ಮ ಲೈಫ್ನ ಬಗ್ಗೆ, ನಿಮ್ಮ ಬೌಲಿಂಗ್ನ ಬಗ್ಗೆ, ನಿಮ್ಮ ಗೆಳೆಯರ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ. ನೀವು ಎಲ್ಲ ಪ್ರಶ್ನೆಗಳಿಗೂ ಬಹಳ ಚೆನ್ನಾಗಿ ಉತ್ತರ ಕೊಟ್ರಿ. ಯಾವುದೇ ಬೌನ್ಸರ್ ಹಾಕ್ಲಿಲ್ಲ. ಎಲ್ಲ ಪ್ರಶ್ನೆಗಳಿಗೂ ನೇರವಾದಂಥ ಉತ್ತರ ಕೊಟ್ರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ರಿಟೈರ್ಡ್ ಅಂಪೈರ್ ಅನಿಲ್ ಚೌಧರಿ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೊಕದ್ದಮೆಯನ್ನ ನಡೆಸಿದ್ದು ಸೂಪರ್ ಸ್ಟಾರ್ ಕ್ರಿಕೆಟರ್ ಮೊಹಮ್ಮದ್ ಶಮಿ ಅವರ ಮೇಲೆ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಅನಿಲ್ ಚೌಧರಿ ಅವರ ತೀರ್ಪನ್ನ ಕೇಳೋದಕ್ಕೆ. ಶಮಿ ಅವ್ರಿಗೆ ನೀವು ತುಂಬಾ ಕಠಿಣ ಪ್ರಶ್ನೆಗಳನ್ನ ಕೇಳಿದ್ರಿ. ಅವರು ತುಂಬಾ ಶಾಂತತೆಯಿಂದ ಉತ್ತರ ನೀಡಿದ್ರು. ಗ್ರೌಂಡಲ್ಲಿ ಇಷ್ಟು ತಾಳ್ಮೆ ಇರಲ್ಲ ಇವ್ರಿಗೆ, ತುಂಬಾ ಅಗ್ರೆಸಿವ್. ಆದ್ರೆ ನಡವಳಿಕೆಯಲ್ಲಿ ತುಂಬಾ ವಿನಮ್ರತೆ ಇತ್ತು. ತುಂಬಾ ಟಾರ್ಗೆಟೆಡ್ ಇವ್ರು, ಯಾವಾಗ್ಲೂ ತುಂಬಾ ಫೋಕಸ್ ಇತ್ತು. ಬೇಡದೇ ಇರೋ ವಿಷಯಗಳನ್ನ ಕೇಳಿಸ್ಕೊಳ್ಳಲ್ಲ. ಇವತ್ತಿವ್ರೇನೂ ತಪ್ಪುಗಳನ್ನ ಮಾಡಿಲ್ಲ, ಯೂಶಲಿ ಮಾಡ್ತಾರೆ ಇವರು. ಮತ್ತೆ ಇವತ್ತು ತುಂಬಾ ಒಳ್ಳೆ ಒಳ್ಳೆ ವಿಷಯಗಳನ್ನ ಹೇಳಿದ್ರಿ ಇವರು. ಟೀಮ್ ಮ್ಯಾನ್ ಇವರು. ನನ್ನ ಪ್ರಕಾರ ಫಾಸ್ಟ್ ಬೌಲಿಂಗ್ ಕ್ರಿಕೆಟಲ್ಲಿ ತುಂಬಾ ಕಷ್ಟದ ಕೆಲಸ. ಬೇರೆ ಎಲ್ಲ ಒಂದ್ ಕಡೆ, ಆದ್ರೆ ಫಾಸ್ಟ್ ಬೌಲಿಂಗ್ನಲ್ಲಿ ನಿಮಗೆ ತುಂಬಾ ಎನರ್ಜಿ ಬೇಕು, ಫೋಕಸ್ ಬೇಕು. ಫಿಟ್ನೆಸ್ ಅಂತೂ ಇವ್ರದ್ದು ತುಂಬಾ ಚೆನ್ನಾಗಿದೆ. ನಾನು ತುಂಬಾ ದಿನದಿಂದ ನೋಡ್ತಿದ್ದೀನಿ ಇವ್ರನ್ನ. ಮತ್ತೆ ನಮ್ಮ ದೇಶಕ್ಕೆ ಇವರು ಎಂಥ ಬೌಲರ್ ಅಂದ್ರೆ, ಇವರ ಸೀಮ್ ಏನಿದೆ, ಯಾವ ಪೇಸಲ್ಲಿ ಇವ್ರು ಬೌಲ್ ಮಾಡ್ತಾರೋ 140 ಅಂದ್ರೆ ಅದೇನು ಕಮ್ಮಿ ಅಲ್ಲ. 140 ಒಂದು ಒಳ್ಳೆ ಪೇಸ್ ಅಂತಾರೆ ಕ್ರಿಕೆಟಲ್ಲಿ. ಮತ್ತೆ ಇವರ ಸೀಮ್ ಅಂಡ್ ಸ್ವಿಂಗ್ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ. ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಿ ನೀವು. ಮತ್ತೆ ನನ್ನ ಪ್ರಕಾರ ಇವ್ರ ಮೇಲಿರೋ ಎಲ್ಲ ಆರೋಪಗಳನ್ನ ಮುಕ್ತಗೊಳಿಸ್ಬೇಕು. ಆ್ಯಂಡ್ ವೆರಿ ವೆಲ್ ಡನ್. ಹೀಗೆ ಫಿಟ್ ಆಗಿರಿ. ಮತ್ತೆ ನೋ ಬಾಲ್ ಮಾಡಬೇಡಿ. ನನಗೆ ನೆನಪಿದೆ, ಒಂದ್ಸಾರಿ ನೋ ಬಾಲ್ ಮಾಡಿದ್ರು, ರಸಲ್ನ ಔಟ್ ಮಾಡಿದ್ರು, ಇವ್ರ ಟೀಮ್ ಸೋತೋಗಿತ್ತು, KKR ಗೆದ್ಬಿಟ್ಟಿತ್ತು. ವೆಲ್ ಡನ್. ಅದು ನನ್ನ ತಪ್ಪಾಗಿರ್ಲಿಲ್ಲ. ಏನೋ ಹೇಳ್ಬೇಕು ಅಂತಿದ್ದಾರೆ ಕೇಳಿ. ಒಂದ್ ನಿಮಿಷ. DRS ಬಂದ್ಬಿಡ್ತೀವಿ. ಒಂದ್ ನಿಮಿಷ. DRS ಅದು ನನ್ನ ನೋ ಬಾಲ್ ಆಗಿರ್ಲಿಲ್ಲ, ಅದು ಫೀಲ್ಡಿಂಗ್ ನೋ ಬಾಲ್ ಆಗಿತ್ತು. ಖಂಡಿತ ಅದು ನನ್ನ ನೋ ಬಾಲ್ ಆಗಿರ್ಲಿಲ್ಲ. ನನ್ನ ಲೈಫಲ್ಲಿ ಒಂದು ಅಥವಾ 2 ನೋ ಬಾಲ್ ಆಗಿರ್ಬೋದು ಅಷ್ಟೇ. ಅಶ್ವಿನ್ ಕ್ಯಾಪ್ಟನ್ ಆಗಿದ್ರು, ಅವ್ರ ಸರ್ಕಾರಲ್ಲಿ ಒಬ್ಬರನ್ನ ಕಮ್ಮಿ ತಗೊಂಡಿದ್ರು. ಹೌದು, ಅದು ನನ್ನ ನೋ ಬಾಲ್ ಆಗಿರ್ಲಿಲ್ಲ. ಅದನ್ನ ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ನಮ್ಮ ಪ್ರಾರ್ಥನೆ ಏನು ಅಂತಂದ್ರೆ, ಮೊಹಮ್ಮದ್ ಶಮಿ ಅವರ ಫಿಟ್ನೆಸ್ ಇದೇ ರೀತಿ ಅದ್ಭುತವಾಗಿರ್ಲಿ, ಸಂಪೂರ್ಣವಾದ ಎನರ್ಜಿ ಜೊತೆಗೆ ಅವರು ಆಟ ಆಡ್ಲಿ,
ದೇಶದ ಹೆಸರನ್ನ ಎತ್ತರಕ್ಕೇರಿಸ್ಲಿ, ಮತ್ತೊಮ್ಮೆ ಭಾರತಕ್ಕಾಗಿ ವರ್ಲ್ಡ್ ಕಪ್ ಅನ್ನ ಗೆದ್ಕೊಂಡು ಬರಬೇಕು ಅನ್ನೋ ಅವರ ಆಸೆ ಅವರ ಕೈಗೂಡ್ಲಿ. ಈ ವಿಶ್ವಾಸದೊಂದಿಗೆ ಇವತ್ತಿನ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೇವೆ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.